ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಜ್ಯೋತಿಷರು, ಅನರ್ಘ್ಯರತ್ನ ತಜ್ಞರು ಮತ್ತು ವಾಸ್ತು ತಜ್ಞರು ಶ್ರೀಯುತರು ನಮ್ಮ ಪರಮಪೂಜ್ಯ ಗುರುಗಳೊಂದಿಗೆ ಒಡಗೂಡಿಕೊಂಡು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ಗಣ್ಯರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮ ಮುಂಬಯಿಯ ಹಿರಿಯರು, ಸಮಾಜಕ್ಕೆ ದೊಡ್ಡ ಸೇವೆಯನ್ನು ಕೊಟ್ಟವರು, ನಮ್ಮ ಸಮಾಜದ ಮುತ್ಸದ್ದಿ ಶ್ರೀ ಕೃಷ್ಣ ಮೇಸ್ತಿರವರೇ, ಅದರೊಟ್ಟಿಗೆ ರಾಜವಕ್ಕ ಇದ್ದಾರೆ. ಇವತ್ತಿನ ನಮ್ಮ ವೇದಿಕೆಯಲ್ಲಿ ಈ ದಂಪತಿಗಳನ್ನು ನೋಡುವಾಗ ಲಕ್ಷ್ಮಿ ಮತ್ತು ನಾರಾಯಣನ ಸಾಕ್ಷಾತ್ಕಾರ ಈ ವೇದಿಕೆಯಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಕೈರುಬೆಟ್ಟು ವಿಶ್ವನಾಥ ಭಟ್ರು ಇವರ ಹಾರಿಕತೆಯನ್ನು ಕೇಳಿದ್ರೆ ನಮ್ಮ ಜೀವನವೇ ಪಾವನ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಒಳ್ಳೆಯ ಒಂದು ಹರಿಕಥಾ ವಿದ್ವಾನ್ ಬ್ರಾಹ್ಮಣರ ಒಂದು ಉಪಸ್ಥಿತಿ. ನೀವೆಲ್ಲ ಕೂತ್ಕೊಂಡಿದ್ದೀರಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಹಿರಿಯರಿಗೆ ಮದುವೆ ಮಾಡಿದ್ರಿಂದ ಹಿಡಿದು ನಿಮ್ಮ ಮಕ್ಕಳಿಗೆ ಉಪನಯನ ಮಾಡಿ ಮಕ್ಕಳಿಗೆ ಪುನಃ ಮದುವೆ ಮಾಡುವ ತನಕ ಕೆಲಸವನ್ನು ಮಾಡಿದ ಒಂದು ದೊಡ್ಡ ಶರೀರ ಇಲ್ಲಿ ಉಂಟು ಅಂತ ಹೇಳಿದ್ರೆ ನಮ್ಮ ಶಂಕರನಾಥ ಪುರೋಹಿತರು, ಇವರ ಉಪಸ್ಥಿತಿ. ಮತ್ತೆ ಸ್ವಾಮೀಜಿ ಅವರಿದ್ದಾರೆ. ಕಾಳಿಕಾಂಬ ದೇವಸ್ಥಾನದ ದೇವಿಯ ಪ್ರತಿನಿಧಿಯಾಗಿ ಬಂದಿದ್ದೀರಿ. ಹೆಚ್ಚಿನ ಅಂಶ ಇವತ್ತಿನ ದಿನ ನಿಮ್ಮ ಕಾರ್ಯಕ್ರಮದ ಚೊಚ್ಚಲ ಮೊದಲ ಕಾರ್ಯಕ್ರಮ ಕಾಣ್ತಿದೆ. ನಾನು ಅವರಿಗೆ ಯಾವಾಗಲೂ ಹೇಳ್ತೇನೆ, ಸುರುವಿನಲ್ಲಿ ಕಾರ್ಯಕ್ರಮ ಮಾಡುವಾಗ ಅನೇಕ ವಿಷಯಗಳನ್ನು ಕಲಿಲಿಕ್ಕೆ ಇರ್ತದೆ, ತಪ್ಪು ಒಪ್ಪುಗಳಾಗ್ತದೆ. ಸರಿ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುವಂತ ಎಲ್ಲಾ ಲಕ್ಷಣಗಳು ಇವರಲ್ಲಿ ನಾವು ಕಾಣಬಹುದು. ಬಂಧುಗಳೇ, ನನ್ನ ಹತ್ರ ಕೆಲವು ಸಮಯದ ಹಿಂದೆ ಸ್ವಾಮೀಜಿಯವರ ಇವರು ಇಲ್ಲಿ ಯುವಕರು ನಮ್ಮ ಹತ್ರ ಬಂದಿದ್ರು. ಅವರ ಒಂದು ಕಲ್ಪನೆ ಇತ್ತು, ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ. ಅವಕಾಶ ವಂಚಿತರಾಗಿದ್ರು, ಅವಕಾಶ ಇತ್ತು ಇಲ್ಲದೆ, ನಮ್ಮ ಜೀವನದಲ್ಲಿ ಯಾವುದು ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಯೋಚನೆ ಇಲ್ಲದೆ, ಯಾವುದೇ ಒಂದು ರೀತಿಯ ನಿರೀಕ್ಷೆ ಇಲ್ಲದೆ ನಮ್ಮ ಜೀವನ ಪೂರ್ತಿ ನಮ್ಮನ್ನು ಒಳ್ಳೆದು ಬಯಸುವ ಶರೀರ ಉಂಟು ಅಂತ ಹೇಳಿದ್ರೆ ಅದು ತಾಯಿ ಮಾತ್ರ ಅಂತ. ಜೀವನದಲ್ಲಿ ಯಾವ ತಾಯಿಯೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಮಗನನ್ನು ಒಳ್ಳೆದು ಬಯಸ್ತಾಳೆ. ಅದರೊಟ್ಟಿಗೆ ತಂದೆ ಮತ್ತೆ ಗುರು, ಈ ಮೂರು ಜಾಗಕ್ಕೆ ಯಾವುದೇ ಕಾರಣಕ್ಕೆ ಅಪೇಕ್ಷೆ ಇಲ್ಲದೆ ಯಾವತ್ತೂ ನಮ್ಮನ್ನು ಆಶೀರ್ವದಿಸಿರುವಂಥದ್ದು, ನಮ್ಮನ್ನು ರಕ್ಷಣೆ ಮಾಡುವಂಥ ಶರೀರ. ಇದನ್ನು ಮಕ್ಕಳು ಯಾವಾಗಲೂ ನೆನಪಿಟ್ಕೊಳ್ಳಿ. ಭವಿಷ್ಯದಲ್ಲಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ತುಂಬ ಸಮಯ ಕೊಟ್ಟಿದ್ದೀರಿ. ನಾನು ಈಗ ನಮ್ಮ ಗುರುಗಳ ಮಾತನ್ನು ಕೇಳಲಿಕ್ಕೆ ನಾವು ತವಕಿಸ್ತಿದ್ದೇವೆ. ನನ್ನ ವೈಯಕ್ತಿಕವಾಗಿ ದೇಶದಿಂದ ಇರ್ಬೋದು, ವಿದೇಶದಿಂದ ಇರ್ಬೋದು, ಸ್ವಜಾತಿಯಿಂದ ಇರ್ಬೋದು, ಪರಜಾತಿಯಿಂದ ಇರ್ಬೋದು, ನಿಮ್ಮ ಮುಂದಿನ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ನಾನು ಮುಗಿಸ್ತೇನೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯರಾದ ಶಿವ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದದಲ್ಲಿ ಪ್ರಣಾತಿಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲ ಸದಾ ಎಲ್ಲ ಅತಿಥಿ ವಂದ್ಯರಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಇವತ್ತು ಬಹಳ ಉತ್ತಮವಾದ ದಿವಸ. ದೇಶೇ ಕಾಲೇ ಚ ಪತ್ರೇ ಚ ತತ್ಕರ್ಮ ಸಾರ್ಥಕಂ ಸ್ಮೃತಂ. ಯಾವ ಕಾರ್ಯ ಹೇಗೆ ಸಾರ್ಥಕವಾಗ್ತದೆ ಅಂತ ಭಗವದ್ಗೀತೆಯಲ್ಲಿ ಭಗವಂತನಲ್ಲಿ ಅರ್ಜುನ ಪ್ರಶ್ನೆ ಮಾಡಿದಾಗ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಟಿಕ್ಯುಲರ್ ಟೈಮ್, ಪರ್ಟಿಕ್ಯುಲರ್ ಪರ್ಸನ್ ಅಂದರೆ ಸರಿಯಾದ ಸಮಯ, ಸರಿಯಾದ ಜಾಗ, ಸರಿಯಾದ ದಿನ ಅಥವಾ ಸರಿಯಾದ ಸಮಯ, ಇದರಲ್ಲಿ ಮಾಡಿದರೆ ಖಂಡಿತವಾಗಿ ಅದಕ್ಕೆ ಸಾವಿರಾರು ವರ್ಷದ ಆಯುಷ್ಯವಿರುತ್ತದೆ. ಅದು ನಿರಂತರವಾಗಿರುತ್ತದೆ, ಚಿರಂತನವಾಗಿರುತ್ತದೆ. ಅದು ಖಂಡಿತವಾಗಿ ಶಾಶ್ವತವಾಗ್ತದೆ. ಅದರಿಂದ ಎಲ್ಲ ಉದ್ದೇಶವೂ ಕೂಡ ನಮಗೆ ಸಾರ್ಥಕವಾಗಿ ಲಭಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಪ್ರಸ್ತುತ. ಉಪನಯನ ಶಬ್ದದ ಅರ್ಥವೇ ಅದು. ಮಕ್ಕಳಿಗೆ ಇವತ್ತು ಉಪನಯನಾದ ವಟುಗಳಿಗೆ ಅದು ಬಹಳ ಮುಖ್ಯ. ಉಪನಯನ ಅಂತ ಹೇಳಿದರೆ, ಉಪ ಅಂದರೆ ಭಗವಂತನ ಹತ್ತಿರ ಅಥವಾ ಗುರುಗಳ ಹತ್ತಿರ ನಯನ ಕೊಂಡು ಹೋಗುವುದು. ಅಂದರೆ ನೀನು ಕೇವಲ ಹುಟ್ಟುವುದು ಮಾತ್ರ ಮನುಷ್ಯ ಜನ್ಮದ ದೊಡ್ಡತನ ಅಲ್ಲ. ನೀನು ಯಾಕೆ ಬದುಕಿದ್ಯಾ? ಬದುಕಿದ್ಯಾಕೆ? ಸಾಯಲಿಕ್ಕೆ ಬದುಕುದಲ್ಲ. ನಾವು ಒಂದು ದಿವಸ ಸಾಯ್ತೀವಿ ಎಲ್ಲರೂ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವರು ಎಲ್ಲರೂ ಸಾಯ್ತಾರೆ. ಹಾಗೆ ಸಾಯುವುದಕ್ಕೋಸ್ಕರ ಬದುಕುವುದು
ಬದುಕುವುದಲ್ಲ, ಅದು ಮನುಷ್ಯನ ಜನ್ಮದ ಸಾರ್ಥಕ್ಯ ಅಲ್ಲ. ಸೊಳ್ಳೆಯಂತೆ ಹುಟ್ಟಿ ಸೊಳ್ಳೆಯಂತೆ ಬದುಕುವುದು. ಸೊಳ್ಳೆ ಹತ್ರ ಕೇಳ್ತೀನಿ ನಿನಗೆಷ್ಟು ಆಯುಷ್ಯ ಅಂತ, ಅದು ಹೇಳುವಷ್ಟರೊಳಗೆ ಅದು ಸತ್ತೋಗ್ತದೆ. ಯಾವಾಗ ಹುಟ್ಟುತ್ತದೆ ಯಾವಾಗ ಸಾಯ್ತದೆ ಸೊಳ್ಳೆಗೆ ಗೊತ್ತಿಲ್ಲ. ಹಾಗೆ ನಾವು ಬದುಕುವುದಕ್ಕೆ ಏನೂ ಅರ್ಥ ಇಲ್ಲ. ಬದುಕಿನ ಜೀವನದಲ್ಲಿ ಎರಡು ಮುಖ್ಯ, ಒಂದು ಜೀವನ ಮತ್ತೊಂದು ಉಜ್ಜೀವನ. ಜೀವನವನ್ನು ಕೊಡುವುದು ತಂದೆ ತಾಯಿಗಳು. ಅವರು ಕೇವಲಂ ಜನ್ಮಹೇತವಃ, ಜನ್ಮಕ್ಕೆ ಮಾತ್ರ ಕಾರಣ ಆಗ್ತಾರೆ. ಆದರೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ. ಅನೇಕ ಜನ್ಮ ಕೋಟಿ ಪಡೆದ ಮೇಲೆ ಮನುಷ್ಯ ಆಗ್ತಾನೆ, ಅದರಲ್ಲಿ ಮನುಷ್ಯ ಅನೇಕ ಜನ್ಮ ಕೋಟಿ ಪಡೆದ ಮೇಲೆ ಬ್ರಾಹ್ಮಣ ಆಗ್ತಾನೆ. ಯಾವುದಾದ್ರೂ ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ ಎಂಬ ಅರ್ಥವನ್ನು, ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅರ್ಥೈಸಿಕೊಂಡು ಜೀವನಕ್ಕಿಂತಲೂ ಎರಡನೇ ಪಾಯಿಂಟ್ ಉಜ್ಜೀವನದಲ್ಲಿ ನಾವು ವಿಶೇಷವಾದ ಒಂದು ಆಲೋಚನೆಯನ್ನು ಇಡಬೇಕು. ಆ ಉಜ್ಜೀವನದ ಪ್ರಶ್ನೆ ಬರುವಾಗ ಉಪನಯನ ಎಂಬುದು ಅತ್ಯಂತ ಮುಖ್ಯವಾದದ್ದು. ಜನಿವಾರ ಈಗ ತೋರಿಸಿ ಗೊತ್ತಾಗೋದಿಲ್ವೇ ನಾನು ಬ್ರಾಹ್ಮಣ, ಯಾಕೆ ನನ್ನಲ್ಲಿ ಜನಿವಾರ ಇದೆ. ಜನಿವಾರ ಎಂಬುದು ಬ್ರಾಹ್ಮಣವನ್ನು ತೋರಿಸಲಿಕ್ಕೆ ಇರುವಂತಹ ಒಂದು ವಸ್ತು. ಇಲ್ಲಿದ್ರೆ ಇನ್ನು ಜನಿವಾರದಿಂದ ಏನೇನೆಲ್ಲ ಉಪಯೋಗಗಳು ಪ್ರಶ್ನೆ. ಒಂದು ಉಪಯೋಗ ಎಲ್ಲರಿಗೂ ಗೊತ್ತಿದೆ, ಬೀಗದೆ. ಎರಡನೇ ಉಪಯೋಗ ಮೈ ತೊಳೆಯುವುದು. ಇಲ್ಲಿದ್ರೆ ಯಾವ್ದಾದ್ರು ಕುಚಿಲಿ ಏನಾದರೂ ಬಂದರೆ ಅದಕ್ಕೋಸ್ಕರ ಈ ಜನಿವಾರದ ಮಹತ್ವವನ್ನು ಇಷ್ಟೇ ತಿಳ್ಕೊಂಡ್ರೆ, ಈ ಜನಿವಾರವನ್ನು ಉಪನಯ ಎಷ್ಟೋ ಜಾತಿಗಳಿವೆ, ಎಷ್ಟೋ ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಷ್ಟೋ ಜಾತಿ. ನಮ್ಮಲ್ಲಿ ಉಪನಯನ ಸಂಸ್ಕಾರ ಇದೆ. ಮದುವೆಯ ಮುಂಚಿನ ದಿವಸ ಉಪನಯನ. ನಮ್ಮಲ್ಲಿ ಉಪನಯನ ಸಂಸ್ಕಾರ ಇದೆ. ಮದುವೆಯ ದಿವಸವೇ ಉಪನಯನ. ಮೊದಲು ಉಪನಯನ, ಆಮೇಲೆ ಮದುವೆ. ಆಮೇಲೆ ಮದುವೆ ಆದಮೇಲೆ ಜನಿವಾರ ತೆಗೆದಿಡು. ಆಮೇಲೆ ಪೋತಿನ ಭಟ್ರು ಮಾರ್ರೆ ಜನಿವಾರ ಮಾಡಲಿ, ನಾಲ್ಕು ಜನಿವಾರ ಮಾಡಿ. ಅಂದರೆ ಬ್ರಾಹ್ಮಣ ಅಂತ ಆದಮೇಲೆ ಅವರಿಗೆ ಚಿತೆಯಲ್ಲಿ ಇಡುವಾಗ ಅವರಿಗೆ ಜನಿವಾರ ಆಗ್ಬೋದು. ಅಂದರೆ ಯಾಕೆ ಅವ್ರು ಬ್ರಾಹ್ಮಣ ಆದರೆ. ಜನಿವಾರದ ಮಹತ್ವ ಏನು ಗೊತ್ತಾ? ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಬಾಂಬ್. ಒಂದು ಪರಮಾಣು ಬಾಂಬು ಇದ್ದ ಹಾಗೆ ಜನಿವಾರ. ಜನಿವಾರದಲ್ಲಿ ಆ ಇರುವತಕ್ಕಂಥ ಎಲ್ಲ ರೀತಿಯ ಮಹತ್ವವನ್ನು, ಬ್ರಹ್ಮಗ್ರಂಥಿಯ ಮಹತ್ವವನ್ನು ನಾವು ತಿಳಿದುಕೊಂಡು, ಜನಿವಾರ ಎಂಬುದು ನಮ್ಮ ಪತ್ನಿಗಿಂತ ಹೆಚ್ಚು ವಿಶೇಷ ಮಾನ್ಯತೆಯನ್ನು ಪಡೆಯುವಂತಹದ್ದು. ಪತ್ನಿಯಾದರೂ ಜೀವನದ ಪೂರ್ಣ ಉದ್ದಕ್ಕೆ ನಮ್ಮೊಟ್ಟಿಗೆ ಇರುವುದಿಲ್ಲ. ಆದರೆ ಜನಿವಾರ ಮರಣದವರೆಗೂ ಕೂಡ, ಮರಣದ ನಂತರವೂ ಕೂಡ ನಮ್ಮೊಟ್ಟಿಗೆ ಇರತಕ್ಕಂಥದ್ದು. ಪ್ರಾರಬ್ಧ ಕರ್ಮದ ಸಂಪೂರ್ಣ ಗಂಟನ್ನು ಹಿಡಿದುಕೊಂಡಿರುವಂಥದ್ದು ಜನಿವಾರ. ಆದ್ದರಿಂದ ಉಪನಯನ ಎಂಬತಕ್ಕಂಥದ್ದು ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಇಷ್ಟು ಅಗತ್ಯವಾದದ್ದು ಅಂತ ಹೇಳಿದರೆ, ನೀನು ಊಟ ಮಾಡದಿರು ಆದರೆ ಉಪನಯನ ಮಾಡು. ಆದ್ದರಿಂದ ಸಮುದಾಯಕ್ಕೆ, ಸಮಾಜಕ್ಕೆ ಇವತ್ತು ಅಗತ್ಯವಾಗಿ ಬೇಕಂತಹದ್ದು, ಅದು ಎಲ್ಲರಿಗೂ ಬೇಕಿರಬೇಕಿರತಕ್ಕಂಥದ್ದು ಒಂದು ಉಪನಯನದ ಮಹತ್ವ. ಸಾಮಾನ್ಯ ಅನೇಕ ಬಡವರ್ಗದಲ್ಲಿ, ಬಡ ಸಮುದಾಯದಲ್ಲಿ ಆ ಉಪನಯನ, ಯಾಕೆಂದರೆ ಉಪನಯನದ ಬಗ್ಗೆ ಮಹತ್ವನೇ ಗೊತ್ತಿಲ್ಲ, ಯಾಕೆ ಮಾಡಬೇಕು ಅಂತ. ಉಪನಯನದ ಬಗ್ಗೆ ಏನೇನೆಲ್ಲ ಹೇಳಿದೆ ಅಂತ ಹೇಳಿದರೆ, 5 ವರ್ಷದಲ್ಲಿ ಬ್ರಾಹ್ಮಣನಿಗೆ ಉಪನಯನ ಮಾಡಬೇಕು. ಎರಡನೇದು 5 ವರ್ಷ ಆದ ನಂತರ 5 6 7 8 ಯಾವುದು ಗರ್ಭಾಷ್ಟಮಿ ಉಪನಯನ. ಗರ್ಭಾಷ್ಟಮದಲ್ಲಿ ಅಂದರೆ 7 ವರ್ಷದಲ್ಲಿ ಉಪನಯನ. ಯಾಕೆಂದರೆ 1 ವರ್ಷ ಗರ್ಭದಲ್ಲಿ ಇರುವಾಗ 8ನೇ ವರ್ಷದಲ್ಲಿ ಉಪನಯನ. 5 ವರ್ಷದಲ್ಲಿ ಆಗಿಲ್ಲ, 6 ಮಾಡು 7 ಮಾಡು. ಯಾಕೆ 5 ವರ್ಷದಲ್ಲಿ ಮಾಡಲಿಕ್ಕೆ ಆಗಿಲ್ಲ? 8ರವರೆಗೆ ಶಾಸ್ತ್ರೋಕ್ತವಾಗಿ ಉಪನಯನ. ಆ ನಂತರ 9, 10 ಪ್ರಾಯಶ್ಚಿತ್ತ ಮಾಡಿ ಮಾಡಬೇಕು. 16 ವರ್ಷ ಪ್ರಾಯಶ್ಚಿತ್ತ ಮಾಡಿ ಮಾಡಬೇಕು. ಆಮೇಲೆ 16 ವರ್ಷದ ನಂತರ ಉಪನಯನನೇ ಬೇಡ. ಯಾಕೆಂದರೆ ಅವ್ರು ಹುಟ್ಟಿದ್ದಕ್ಕೆ ಸಾರ್ಥಕ ಇಲ್ಲ. ಡೆಡ್ ಬಾಡಿ, ಸತ್ತ ಶರೀರ ನಡೀತಾ ಇರೋದು. ಅದು ಬ್ರಾಹ್ಮಣ ಸಮಾಜದ ಇಷ್ಟು ದೊಡ್ಡ ಖಂಡಿತವಾಗಿ ನಮ್ಮ ಶಾಸ್ತ್ರ ಹೇಳಿದೆ. ಅದರ ಉಪನಯನಕ್ಕೆ ಇಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಮದುವೆಯಾಗದಿರು, ವಾನಪ್ರಸ್ಥಕ್ಕೆ ಹೋಗದಿರು, ಯಾವುದೇ ಕರ್ತವ್ಯವನ್ನು ಮಾಡದಿರು. ಆದರೆ ಉಪನಯನ ಮಾಡದಿದ್ದರೆ ಆ ಮನುಷ್ಯ ವೇಸ್ಟ್, ಅಂದರೆ ಸೊಳ್ಳೆ ಥರನೇ. ಆದ್ದರಿಂದ ಇಂತಹ ಒಂದು ಅತ್ಯಂತ ನ್ಯೂಕ್ಲಿಯರ್ ಬಾಂಬ್ಗಿಂತಲೂ ಹೆಚ್ಚಿನ ವಿಶೇಷ ಮಹತ್ವವನ್ನು ಕೊಡತಕ್ಕಂತಹ ಉಪನಯನ ಎಂಬತಕ್ಕಂಥ ನಮ್ಮ ಸಮಾಜದಲ್ಲಿ ಇರತಕ್ಕಂಥದ್ದು. ಇದು ವಿಶ್ವಕರ್ಮ ಬ್ರಾಹ್ಮಣ ವಿಶೇಷವಾದ ಶ್ರೇಷ್ಠ ಬ್ರಾಹ್ಮಣ ಸಮುದಾಯದಲ್ಲಿ ಇರತಕ್ಕಂಥ ಈ ಒಂದು ಸಂಸ್ಕಾರ. ಇದು ಖಂಡಿತವಾಗಿ ಮಕ್ಕಳಿಗೆ ಆಗಬೇಕಾದ್ದು. ಸಮುದಾಯ, ಒಂದು ಸಂಸ್ಥೆ ಇದನ್ನು ಮಾಡಬೇಕು. ವಿವಾಹ, ಯಾಕೆಂದರೆ ವಿವಾಹಕ್ಕೂ ಕೂಡ ಅನೇಕ ತೊಂದರೆಗಳು. ವಿವಾಹಕ್ಕೆ 2 ಪಾರ್ಟಿ ಬರಬೇಕು.
ಅವರವರ ಎರಡೆರಡು ಪಾರ್ಟಿಯ ಒಂದು ಅಭಿಪ್ರಾಯ ಗೊತ್ತಿರಬೇಕು. ಇದೆಲ್ಲ ಬಹಳ ತೊಂದರೆ ಇರ್ತದೆ. ಅದರ ವಿವಾಹವನ್ನು ಬೇರೆ ರೀತಿಯಲ್ಲಿ ಮಾಡೋದಾದರೂ ಅಥವಾ ಸಾಮೂಹಿಕ ವಿವಾಹಕ್ಕೆ ಇನ್ನೂ ತೊಂದರೆಗಳು ಬರುವುದಾದರೂ ಉಪನಯನಕ್ಕೆ ಯಾವ ತೊಂದರೆಯೂ ಇಲ್ಲ. ಉಪನಯನಕ್ಕೆ ಬೇಕಾಗಿರತಕ್ಕಂಥದ್ದು ಒಂದು ಶ್ರೇಷ್ಠ ಪುರೋಹಿತರು, ಇನ್ನೊಂದು ಗುರುಗಳು, ಮತ್ತೊಂದು ನಮಗೆ ಆ ಮಕ್ಕಳಿರತಕ್ಕಂಥ ಉಪನಯನ ಮಾಡಬೇಕು ಎಂಬತಕ್ಕಂತಹ ಪೋಷಕರಲ್ಲಿ ಮಕ್ಕಳಲ್ಲಿ ಯಾವ ಮನಸ್ಸು. ಈ ಮೂರು ಇದ್ದರೆ ಖಂಡಿತವಾಗಿ ಮಕ್ಕಳಿಗೆ ಕೇವಲ ತಂದೆ ತಾಯಿಗಳು ಜನ್ಮಮಾನ ಮಾತ್ರ ಕೊಟ್ಟಿದ್ದಲ್ಲ, ಅವರ ಉಜ್ಜೀವನಕ್ಕೂ ನಾನು ಕಾರಣನಾಗಿದ್ದೇನೆ ಎಂಬುದಾಗಿ ಎದೆ ತಟ್ಟುಕೊಂಡು ನನ್ನ ಮಗುವಿನಿಂದಾಗಿ ಈ ದೇಶದ ಉದ್ಧಾರದೊಂದಿಗೆ ನನ್ನ ಪರಿವಾರ ಕುಟುಂಬದ ಉದ್ಧಾರ ಖಂಡಿತವಾಗ್ತದೆ ಎಂಬ ಭರವಸೆ ನೀಡಬಹುದು. ಆದ್ದರಿಂದ ಇವತ್ತು ಅಂತಹ ಒಂದು ಒಳ್ಳೆಯ ದಿವಸದಲ್ಲಿ ಗುರುಗಳ ಎದುರುಗಡೆ, ಗುರುಗಳ ಸನ್ನಿಧಾನದಲ್ಲಿ, ಆ ಗುರುಗಳನ್ನು ನೋಡುವಾಗಲೇ ನಿಜವಾಗಿ ಆ ಭಗವಂತನ ಇವರು ವಿಶ್ವಕರ್ಮನ ಸ್ವರೂಪ ಅಂತ ನಾನು ಜಸ್ಟ್ ನನ್ನ ಜೀವನದಲ್ಲಿ ಕೂಡ ಫೇಸ್ ರೀಡರು ಕೂಡ ಆ ರೀತಿಯಲ್ಲಿ ಗುರುಗಳನ್ನು ನೋಡಿ ಅವರು ನಮ್ಮೆಲ್ಲ ಸ್ವಾಮೀಜಿಗಳ ಬಗ್ಗೆ, ಪೇಜಾವರ ಶ್ರೀಗಳವರ ಬಗ್ಗೆ, ಪುತ್ತಿಗೆ ಶ್ರೀಗಳವರ ಬಗ್ಗೆ ಎಲ್ಲ ಹೇಳುವಾಗ ಅವರ ಮನಸ್ಸು ಕೂಡ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಚಿಂತನೆ ವಿಶಾಲವಾಗಿದೆ ಅಂತ ಗೊತ್ತಾಗ್ತದೆ. ಖಂಡಿತವಾಗಿ ಅಂತಹ ಗುರುಗಳ ಎದುರುಗಡೆ ಇವತ್ತು ಮಕ್ಕಳಿಗೆ ಉಪನಯನ ಸಂಸ್ಕಾರ ಆಗಿದೆ. ಆ ಉಪನಯನದ ಮಹತ್ವವನ್ನು ಜನಿವಾರ ಇವತ್ತಿಗೆ ಮಾತ್ರ ಅಲ್ಲ, ಜನಿವಾರ ಎಂದೆಂದಿಗೂ ಇರತಕ್ಕಂಥದ್ದು ಉಪನಯನ ಮತ್ತು ಗಾಯತ್ರಿ ಜಪ. ಅದನ್ನು ಕೇವಲ ಒಂದು ದಿವಸ ಮಾಡೋದು, ಒಂದು 10 ದಿನ ಉಪನಯನ 10 ದಿನ ಅಲ್ಲದನ್ನ ಯಾವ 10 ದಿನ ಮಲ್ಪನ ಅಂತವು ಜೀವನದ ಉದ್ದಕ್ಕೂ ಕೂಡ, ಜೀವನದ ಉದ್ದಕ್ಕೂ ಆತ್ಮನೊಟ್ಟಿಗೆ ಇರತಕ್ಕಂತಹ ಸಂಸ್ಕಾರ ಗಾಯತ್ರಿ ಜಪ. ಅಂತಹ ಭಾಗ್ಯ, ದೊಡ್ಡ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನು ಯಾಕೆ ವಂಚನೆ ಮಾಡಬೇಕು? ಅದಕ್ಕೋಸ್ಕರವಾಗಿ ಅದೇ ಬ್ರಾಹ್ಮಣ ಸಮುದಾಯದ ಎಷ್ಟು ದೊಡ್ಡ ಆಘಾತ ಆಗ್ತಾ ಇದೆ ಅಂತ ಹೇಳಿದರೆ 2-3 ದಿವಸದಲ್ಲಿ ನೀವು ನೋಡ್ತಾ ಇದ್ದೀವಿ. ಬ್ರಾಹ್ಮಣ್ ಏನು ಗೂಸ್ಕೋರು ಫಂಡ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಹೆಡ್ಲೈನ್ ಇಟ್ಟುಕೊಂಡು ಇಷ್ಟು ಸಂಪೂರ್ಣವಾಗಿ ಜಾಗತಿಕವಾಗಿ ಆ ರೀತಿಯಾಗಿ ಬೈಯುವಾಗಲೂ ಕೂಡ ಬ್ರಾಹ್ಮಣ ಸಮುದಾಯ ಸಂಬಂಧ ಕೊಟ್ಟಿದೆ. ಇಡೀ ಇವತ್ತು ಬ್ರಾಹ್ಮಣ 70% ಈ ಬ್ರಾಹ್ಮಣ ದೇಶವನ್ನು ಆಳಿದ್ದು, ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ನೀಡಿದ್ದು, ಇಷ್ಟು ತ್ಯಾಗ ಮಾಡಿರತಕ್ಕಂತಹ ಒಂದು ಕಮ್ಯುನಿಟಿಗೆ ಇಷ್ಟು ಭಯಂಕರವಾಗಿರ್ತಕ್ಕಂಥ ದ್ರೋಹ ನಡೀತಾ ಇರುವಾಗಲೂ ಕೂಡ ಬ್ರಾಹ್ಮಣ ಸಮುದಾಯ ಸುಮ್ಮನೆ ಕೂತ್ಕೊಂಡಿದೆ. ಯಾಕೆ? ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ಭಿನ್ನತೆಗಳು. ನಾನು ದ್ವೈತಿ, ನಾನು ಇಷ್ಟಾದ್ವೈತಿ, ನಾನು ಮಾಧ್ವ, ನಾನು ಶಿವಳ್ಳಿ, ನಾನು ವಿಶ್ವಕರ್ಮ, ನಾನು ದೈವಜ್ಞ, ನಾನು ಸ್ಥಾನಿಕ, ನಾನು GSB, ಹೀಗೆ ಅನೇಕ ರೀತಿಯ ಮತಾಂತರಗಳು. ಒಂದು ವೇಳೆ ಈ ಮತಾಂತರ ಇಲ್ಲದೆ ಶ್ರೀಗಳವರು ಈಗ ಮೊದಲಿಗೊಂದು ಮಾತು ಹೇಳಿದರು, 1 ಲಕ್ಷ ಸಂತರು ಕರ್ನಾಟಕದಲ್ಲಿ ಸಂತಕರ ಸಮಾಗಮವನ್ನು ಮಾಡಿ ಖಂಡಿತವಾಗಿ ಭಾರತೀಯ ಸಂತ ಮಹಾಪರಿಷತ್ ಅಂತ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇಂತಹ ಯಾವುದೇ ಜಾತಿಯ ಸಮುದಾಯದ ಶ್ರೇಷ್ಠ ಒಂದು ಶ್ರೇಷ್ಠತೆಯನ್ನು ಬಿಂಬಿಸುವ ಸಂತರು ಒಟ್ಟಿಗೆ ಎಲ್ಲ ಸೇರಿ ಅವರು ಖಂಡಿತವಾಗಿ ಈ ದೇಶವನ್ನು ಆಳಬಹುದು, ದೇಶಕ್ಕೆ ಮಾರ್ಗದರ್ಶನ ಕೊಡಬಹುದು. ಅಂತಹ ನಿಟ್ಟಿನಲ್ಲಿ ಇಂತಹ ದೊಡ್ಡ ದೊಡ್ಡ ಯಾವುದೇ ರೀತಿಯ ಒಂದು ತೊಂದರೆಗಳು, ಅವಮಾನದ ಸಂಗತಿಗಳು ಖಂಡಿತ ಬ್ರಾಹ್ಮಣ ಸಮುದಾಯಕ್ಕೆ ಆಗಲಿಕ್ಕಿಲ್ಲ. ಬ್ರಾಹ್ಮಣ ಸಮುದಾಯದ ಸಂಪೂರ್ಣ ಒಂದು ವಿಶೇಷ ಪ್ರಯೋಜನ ದೇಶಕ್ಕೂ ಸಿಗುವುದು. ಅಂತಹ ಬ್ರಾಹ್ಮಣನಾಗಿರಬೇಕು. ಬ್ರಾಹ್ಮಣ ಸಂಸ್ಕಾರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉಪನಯನ. ಅದಕ್ಕೋಸ್ಕರವಾಗಿ ಉಪನಯನ ಕೇವಲ ಜೀವನಕ್ಕೆ ಮಾತ್ರ ಬೇಕಾದ್ದಲ್ಲ, ಉಜ್ಜೀವನಕ್ಕೂ ಬೇಕಾಗಿರತಕ್ಕಂಥದ್ದು. ಅಂತಹ ಉತ್ತಮ ಜೀವನವನ್ನು ನಮಗೆ ಕರುಣಿಸುವ ಒಂದು ಉಡುಗೆ ಇದ್ದರೆ ಸಹ 7 ಕುಲಕೋಟಿ 7 ತಲೆಮಾರು ಉದ್ಧಾರ ಆಗತಕ್ಕಂತಹ ಒಂದು ಶಾಸ್ತ್ರದಲ್ಲಿ ವಿಶೇಷವಾಗಿ ವರ್ಣನೆಯಾಗಿದೆ. ಆದ್ದರಿಂದ ಇಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿರ್ತಕ್ಕಂತಹ ಜಾಗತಿಕ ವಿಶ್ವಕರ್ಮ ಸಮುದಾಯಕ್ಕೆ ಭಗವಂತನ ವಿಶೇಷ ಆಶೀರ್ವಾದವಿರಲಿ. ನಮ್ಮ ಎಲ್ಲ ರೀತಿಯ ಪ್ರೋತ್ಸಾಹವು ಕೂಡ ನನ್ನದ್ದು ಕೂಡ, ನನ್ನ ಸಂಸ್ಥೆಯ ಮೂಲಕವೂ ಕೂಡ ಪ್ರೋತ್ಸಾಹ ಖಂಡಿತ ಆಗಿದೆ. ಸುರೇಶ್ ಆಚಾರ್ಯರ ಪ್ರಯತ್ನ ಖಂಡಿತವಾಗಿ ಫಲಿಸಲಿ. ನೀವು ಇಂತಹ ಕೆಲಸವನ್ನು ಯಾವುದೇ ಧನಾತ್ಮಕವಾಗಿ ಸ್ಪರ್ಧೆ ಇದ್ದರೆ ಆಗ ಮಕ್ಕಳಲ್ಲಿ ಕೂಡ, ಅಂದರೆ ಗಂಡ ತಮ್ಮಂದಿರಲ್ಲಿ ಕೂಡ, ಹೆಂಡತಿ ಗಂಡಂದರಲ್ಲಿ ಕೂಡ, ಮನೆಯಲ್ಲಿ ಬಂದರೂ ಕೂಡ ಅದು ಒಳ್ಳೆಯದೇ. ಸ್ಪರ್ಧೆ ಬಂದರೂ ಕೂಡ ಅದರಿಂದ ಸಂಸ್ಥೆಗೆ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮತ್ತೊಂದು ಸಂಸ್ಥೆ ಮಾಡ್ತದೆ ಅಂತ ಹೇಳಿದರೆ, ಮಾತೃ ಸಂಸ್ಥೆಯು ಕೂಡ ವಿಶೇಷವಾಗಿ ಇದಕ್ಕೆ ಸಪೋರ್ಟೇ ಮಾಡಬೇಕು ಹೊರತು ವಿಘ್ನ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅದರ ಯಾವುದೇ ವಿಘ್ನ ಬಂದರೂ ಶ್ರೇಯಾಂಸಿ ಬಹು ವಿಘ್ನ ಆಗಿ
ಒಳ್ಳೆಯ ಕೆಲಸ ಬಹು ವಿಘ್ನ ಬರ್ತದೆ. ಆ ವಿಘ್ನ ಬಂದರೂ ಕೂಡ ಅದು ವಿಘ್ನ ಅಲ್ಲ, ಅದು ನಮಗೆ ಇನ್ನೂ ಕೂಡ ಮುಂದಕ್ಕೆ ಹೋಗಲು ಅದು ನಾಂದಿ ಎಂಬುದಾಗಿ ಅದನ್ನು ಪಡೆದುಕೊಂಡು ಎಲ್ಲರೊಂದಿಗೆ ಸೇರಿಕೊಂಡು ಈ ಕೆಲಸವನ್ನು ಇನ್ನೂ ಮುಂದುವರಿಸಿ ಇಂತಹ ಕೆಲಸವನ್ನು ಮಾಡ್ತಾ ಇರಿ. ಎಂಕುಲು ಆನ್ ದ 3rd of December 2025 ಎಂಕುಲು ರೆಡ್ ಡಿಸಿಷನ್ ಗೆತ್ತೊಂಡ. ನಂಬರ್ 1 ಎಂಕಲೆ ದಾನಂಡಲ ನಮ್ಮ ಕಮ್ಯುನಿಟಿಗೆ ದಾಲ ಮಲ್ಪೋಡು. ಆ್ಯಂಡ್ ಸೆಕೆಂಡ್ ಈಸ್ ವಿ ರಿಯಲೈಸ್ಡ್ ಎಂಕುಲು ಒರಿಯೇ ದಾಲ ಮಲ್ಪರೆ ಆಪುಜಿ ಎಂಕಲೆ ಒಂಜಿ ಗ್ರೂಪ್ ಬೋರ್ಡ್ ಐಕೆ ಒಂದು ಗ್ರೂಪ್ ಒಂಜಿ 14 ಜನದ ಗ್ರೂಪ್ ಎಂಕುಲು ಒಟ್ಟಿಗಾಯ ವಿತ್ ದ ಸೇಮ್ ಮನಸ್ಸು ನಮ್ಮ ಕಮ್ಯುನಿಟಿಗೆ ದಾಲಾಂಡಲ ಎಡ್ಡೆ ಮಲ್ಪೋಡು. ದಟ್ ಈಸ್ ವೈ GVC came into being. Now, why GVC? Because we thought ನಮ್ಮ ಜೋಕ್ಲೇನ ಅಪ್ಲಿಫ್ಟ್ಮೆಂಟ್ ಮಲ್ಪೋಡು. ಯಾ ಮಸ್ತ್ ನೋಟ್ ಮಲ್ದೆ ಜೋಕಲ್ 10th 95-98% ತಂದೆ ಮಾತ್ರ 5 ವರ್ಷದ ಬೊಕ್ಕ ನಮ್ಮ ಕೇನು ವಾಚಿ ಆಯ್ ಎಂಚಿನ ಮಲ್ತೊಂದು ಲೇಟೆ ಆನ್ಸರ್ ಎಂಚಿನ ಬರ್ಕೊಂಡು ಆಯ್ ಅಕೌಂಟೆಂಟ್ ಉಳ್ಳೆ ಒಂದು ಕಿಂಜ ಕಂಪನಿಡ್ ಬೇಲೆ ಮಲ್ತೊಂದುಲ್ಲೆ 95-98% ಟೋಲ್ ನಾಕಡುಲ್ಲೆ. ನಾವು 98-97% ದಗಲು IAS ಆಫೀಸರ್ ಆದರು, ಒಂದು 5 ವರ್ಷದ ಬೊಕ್ಕ IAS ಆಫೀಸರ್ ಆದರು, CA ಡಾಕ್ಟರ್ ಆದರು. ಬಟ್ ಸರ್ಕಮ್ಸ್ಟಾನ್ಸಸ್. ಸೊ ವಾಟ್ ಡು ಆರ್ ಪೀಪಲ್ ನೀಡ್? ನಮ್ಮ ಜೋಕ್ಲೆಗೆ ಹೆಂಚಿನ ಬೋರ್ಡು, ನಮ್ಮ ಜೋಕ್ಲೆಗೆ ಒಂಜಿ ಪ್ಲ್ಯಾಟ್ಫಾರ್ಮ್ ಬೋರ್ಡು. ಆ್ಯಂಡ್ ಫ್ರ್ಯಾಂಕ್ಲಿ ನಂಗೆ ಒಂಜಿ ಪ್ಲ್ಯಾಟ್ಫಾರ್ಮ್ ಬೋರ್ಡು, ನಮ್ಮ ವಾಯ್ಸ್ ದುಂಬೋಡು ಒಂದೇ ಜನಕ್ಕೂ ಕುಲ್ದು ಮಲ್ಪರೆ ಬಲ್ಲಿ ನಮ್ಮ ಮಾತೆರ್ಲ ಬೋಡು, ನಮ್ಮ ಮಾತೆರ್ನಲ ವಾಯ್ಸ್ ಏನೋಡು ಗೊತ್ತಾವಡು ಎರೆಗೆ ಹೆಂಚಿನ ಪ್ರಾಬ್ಲಮ್ ಇತ್ತ ಎಂಗುಲು ಅನೌನ್ಸ್ ಮಾಡ್ತೀನಿ ಹಿಡಿದು ಬೊಕ್ಕ ಎಂಗಲೆ ನಿಗಲೆ ಒಂದು ಪಂಪೆ US ಕಾಸು ಬರ್ತಂಡು ಡೊನೇಷನ್, ಯುರೋಪ್ ಬರ್ತಂಡು, ಮಿಡಲ್ ಈಸ್ಟ್ ಬರ್ತಂಡು, ಬ್ಯಾಂಗ್ಳೂರ್ ಬರ್ತಂಡು, ಎಂಕಲ್ನ ನಂಬರ್ ಕೇಂದ್ರ ಬರ್ತಂಡು. ಏನು ಗುರ್ತಾ ದಾಂತಿ ನಾವು ಹೆಂಗೆ ಫೋನ್ ಮಾಡ್ತೀರಿ ಏನೋ ನಂಬರ್ಗೆ ತಂದು ಫೋನ್ ಮಾಡ್ತದೆ ಎಂಗಲೆ ಕಾಸು ಕೊರಿ ಅಶೋಕಣ್ಣೆ ಪನ್ನೆ ಎಕ್ದಮ್ ಸಮ ಕೆ ನಮ್ಮ ಇವೆಂಟ್ ನಮ್ಮ ಏಮ್ ಎಡ್ಡೆ ತಿಂಡ ಈಗಲೇ ಜನಕ್ಕೂ ನಾಡ್ದು ಕಾಸು ಕೊಡ್ಬೇಕು. ಆ್ಯಂಡ್ ಐ ಥಿಂಕ್ ದಟ್ ಈಸ್ ವಾಟ್ ಹ್ಯಾಸ್ ಹ್ಯಾಪನ್ ಹಿಯರ್. ಒಂದು ಬಿಕಾಸ್ ಎಂಕಲೆ ಪೋಡಿಗೆ ಇಟ್ಕೊಂಡು ನಮ್ಮ ಎಂಕಲೆ ಎಡ್ಮ ಒಟ್ಟು ನಗಲಿದ್ದೇವೆ, ಎಡ್ಮ ಒಟ್ಟು ನಗಲೆ ಸಪೋರ್ಟ್ ಮಲ್ಪರೆ ಎಡ್ಡೆ ಒಂಜಿ ಸಿಚುವೇಶನ್ ಇವೆಂಟ್ ಮಲ್ಪರೆ ಎಂಕಲ್ನ ಕಾಸು ಬರುವ ಇಜ್ಜ. ಬಟ್ ಯು ಪ್ರೂವ್ಡ್ ಅಸ್ ರಾಂಗ್. ಎಂಕಲೆ ಈತು ರಿಸ್ಪಾನ್ಸ್ ಜಬರ್ದಸ್ತ್ ಇಕ್ಕಲ್ನ ವಿ ಆರ್ ರೆಡಿ ಫಾರ್ ಮೋರ್, ವಿ ಆರ್ ರೆಡಿ ಫಾರ್ ಮೋರ್. ಆ್ಯಂಡ್ ವಾಟ್ಸ್ ನೆಕ್ಸ್ಟ್? ಆಫ್ ಕೋರ್ಸ್ ಒಂದು ಐನೆಟ್ ಬೊಕ್ಕ ಉಪನಯನ ಅಂಡ್ ವಿ ಹ್ಯಾವ್ ಗಾಟ್ 8 what ಉಪನಯನ ಅಂಡ್ ಸಕ್ಸಸ್ಫುಲ್. ನಾವು ವಾಟ್ಸ್ ನೆಕ್ಸ್ಟ್? ನೆಕ್ಸ್ಟ್ ವಿ ಆರ್ ವರ್ಕಿಂಗ್ ಆನ್ ಕರಿಯರ್ ಕೌನ್ಸಿಲಿಂಗ್. ವಿ ಆರ್ ವರ್ಕಿಂಗ್ ಆನ್ ಅ ವಿಶ್ವಕರ್ಮ ಆ್ಯಪ್. ಒಂಜಿ ಆ್ಯಪ್ ಮಲ್ಪ ಒಯ್ಟ್ ಅವು ಆ್ಯಪ್ ಜೋಕಲ್ ಎಂಚಿನ ಮಲ್ಪೇರು ಏತ್ ಏಜ್ ಉಂಡು, ಎಂಚಿನ ಕ್ವಾಲಿಫಿಕೇಷನ್ಸ್ ಉಂಡು, ಓಲ್ ಬೇಲೆ ಮಲ್ತೊಂದುಲ್ಲೇರು ಫಾರ್ ಕಾರ್ಪೆಂಟರ್ಸ್, ಫಾರ್ ನಮ್ಮ ಚಿನ್ನದ ಬೇಲೆ ಅನ್ಕೊಂಡಗಳು ಮಾತಿರ್ನಲ್ಲ ಪೂರ ಡೀಟೇಲ್ಸ್ ಇಟ್ಟುಕೊಂಡು. ಐಡಿಯಾ ಈಸ್ ನಮ್ಮ ದಾಲ ಬೇಲೆ ಕಂಡ ನಮ್ಮ ಕಮ್ಯುನಿಟಿಡ್ ಮಲ್ಪುನಗಲುಲ್ಲೆರಡ ಫುಲ್ಫಿಲ್ ಮಲ್ಪುನಗಲುಲ್ಲೆರಡ ನಮ್ಮ ಕಮ್ಯುನಿಟಿಗೂ ಒಂದು ಅಪಾರ್ಚುನಿಟಿ ಸುರುಟು ಬೋರ್ಡ್. ಸೊ ದ್ಯಾಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಏಮ್. We are going to work on continuous student guidance program. So complete student guidance panda. We will ask nana ikulu nikalda enuva ke nikalna chokulu what percentage in SSC, what percentage in 12th, what percentage in 15th. Basis that we will call you for career counseling and support end to end support. Let me tell you, ಎಂಕಲೆ ಪೋಡ್ಗೆ ಇಟ್ಕೊಂಡು ಮಾತ್ರ ನಿಗಲ್ನ ಸಪೋರ್ಟ್ ಟಿಕ್ಕದು we are very, very happy. We will continue this. Our aim will be one, first children, then community as a whole. First children, ನಮ್ಮ community the children and suru ಎಂಕಲು push malpa. Right? Thank you. Thank you. ಕಣ್ಣಿಗೆ ಕಾಣುವ ರತ್ನಗಳು ನಮ್ಮೊಟ್ಟಿಗೆ
ಪ್ರಕಾಶವಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ರತ್ನದಲ್ಲಿ ಒಂದು ದೊಡ್ಡ ಮುಕುಟದಲ್ಲಿ ದೊಡ್ಡ ಸ್ಥಾನದಲ್ಲಿ ನಮ್ಮ ಮುಂಬೈ ವಿಶ್ವಕರ್ಮರಲ್ಲಿ ಇದ್ದಾರೆ ಅಂದರೆ ಅದು ಕೃಷ್ಣ ಮೇಸ್ತ್ರಿಗಳು ಮತ್ತು ರಾಜೀವ್ ಗಾಂಧಿ. ಜೋರಾಗಿ ಚಪ್ಪಾಳೆ ಬರಬೇಕು. ನೀವು ಅಗ್ರಿ ಆಗ್ತೀರಿ ಅಂದರೆ ಜೋರಾಗಿ ಚಪ್ಪಾಳೆ ಹಾಕ್ಬೇಕು. ನಾವು ಇವರಿಗೆ ಯಾವುದೊಂದು ನಾವು ಬಿರುದನ್ನ ಅಥವಾ ಇದನ್ನ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದು ನಾವು ಸೂರ್ಯಗೆ ಟಾರ್ಚ್ ತೋರಿಸಿದಾಗೆ, ಅಂದ್ರೆ ಸೂರ್ಯನಿಗೆ ನಾವು ಟಾರ್ಚ್ ತೋರಿಸಿದಾಗೆ. ನಾವು ಅವರು ಮಾಡಿದಂಥ ಸಮಾಜ ಮುಖೇನ ಕೆಲಸ ನಾವು ಏನೋ ಒಂದು ಸಣ್ಣ ಒಂದು ರೆಸ್ಪೆಕ್ಟನ್ನು ಕೊಡ್ಬೋದು, ಅದನ್ನು ನಾವು ವರ್ಡಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ನಮ್ಮ ಎಲ್ಲ ಸಮಾನ ವಯಸ್ಕರು ಒಟ್ಟಾಗಿ ನಾವೊಂದು 4 ಕ್ಯಾಟಗರಿಯನ್ನು ಇಟ್ಟುಕೊಂಡು ಅದರಲ್ಲಿ ರತ್ನದಂಥ ಮನಸ್ಸಿರುವಂಥ ರಾಜೀವ್ ಆಂಟಿ ಮತ್ತು ಮೇಸ್ತ್ರಿಗಳನ್ನ ನಮ್ಮ ಕೃಷ್ಣ ಮೇಸ್ತ್ರಿ ಅವರನ್ನ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ನಾನು ಶಿರಬಾಗಿ ನಮಿಸ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನೀವು ಮುಂದೆ ಬರಬೇಕು. ಅವರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಲಿಕ್ಕೆ ನಮ್ಮ ಒಂದು 2 ಪುಟ ಇರ್ಬೋದು, ಆದರೆ ಸಹ ಅವರು ಎಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ, ಅವರಿಗೆ ಇಂಟ್ರೊಡಕ್ಷನ್ ಇದು ಅಗತ್ಯ ಇಲ್ಲ. ಇವತ್ತು ಯಾವುದೇ ಇನ್ನೊಂದು ಹೇಳ್ತೇನೆ, ಇವತ್ತು ಯಾವುದೇ ನಾವು ಸನ್ಮಾನ ಅಥವಾ ಇದು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಡೊನೇಷನ್ ತಗೊಂಡು ಮಾಡ್ತಾ ಇಲ್ಲ, ರೆಸ್ಪೆಕ್ಟ್ ಇಂದ ಅವರಿಗೆ ನಾವು ಸನ್ಮಾನನ ಮಾಡ್ತಿದ್ದೇವೆ. ಈ ರತ್ನಗಳಿಗೆ ವಿಶ್ವಕರ್ಮ ರತ್ನ ಅನ್ನೋ ಬಿರುವುದನ್ನ ನಾವು ಕೊಡ್ಲಿಕ್ಕೆ ನಿಮ್ಮ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಕೊಡಬೇಕು. ನಮ್ಮ ಮಕ್ಕಳು ಇದ್ದರು, ವೇದಿಕೆಗೆ ಬರಬೇಕಾಗಿದೆ. ಶಿಕ್ಷಣವನ್ನು ಸೈಂಟ್ ಮೇರಿಸ್ ಸ್ಕೂಲ್ ಕಿನ್ನಿಕೋಡಿಯಲ್ಲಿ ಮುಗಿಸಿ ಮಂಗಳೂರು ಬ್ರಹ್ಮಶ್ರೀ ರುದ್ರಯ್ಯ ಪುರೋಹಿತರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಮೂಡುಬಿದ್ರಿ ಶ್ರೀ ಅಯ್ಯಗುರು ಸ್ವಾಮಿ ಮಠದಲ್ಲಿ ವೈದಿಕವನ್ನು 1965ರಲ್ಲಿ ಪ್ರಾರಂಭಿಸಿದರು. 10 ವರ್ಷ ಮಠದಲ್ಲಿ ಇದ್ದು 1975ರಲ್ಲಿ ಗುರು ರುದ್ರಯ್ಯ ಪುರೋಹಿತರ ಸಹಕಾರದಿಂದ ಮುಂಬೈಯತ್ತ ಆಗಮಿಸಿದ್ದೀರಿ. ಅಂಧೇರಿ ಸದಾಶಿವ ಆಚಾರ್ಯರ ಸಹಕಾರದಿಂದ ಅಂಧೇರಿ ವಿಶ್ವಕರ್ಮ ಅಸೋಸಿಯೇಷನ್ನಲ್ಲಿ ವೈದಿಕ ವೃತ್ತಿ ಆರಂಭಿಸಿ ಸಮಾಜ ಸೇವೆಯೊಂದಿಗೆ 1988ರಲ್ಲಿ ಶ್ರೀಮತಿ ವಿಜಯರವರನ್ನು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿದರು. ಅರುಣ್ ಮತ್ತು ಅಕ್ಷಿತಾ ಎಂಬ ಮಕ್ಕಳೊಂದಿಗೆ ಮುಂಬೈಯಲ್ಲಿ 50 ವರ್ಷ ಸುಖ ಜೀವನ ನಡೆಸುತ್ತಾ ಬಂದಿದ್ದೀರಿ. ಇವರಿಗೆ ಈಗ ವಿಶ್ವಕರ್ಮ ಧರ್ಮ ಸೇವಾ ಸಮರ್ಪಣಾ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುತ್ತಿದ್ದಾರೆ. ವಿಶ್ವಕರ್ಮ ಸಮಾಜ ಬಾಂಧವರೆಲ್ಲರಿಗೂ ಕೂಡ ವಂದನೆಗಳು. ಅಲ್ಲದೆ ನಾನು ಮುಂಬೈಯಲ್ಲಿ ಕೆಲವು ವರ್ಷದಿಂದ ಪೌರೋಹಿತವನ್ನು ಮಾಡಿಕೊಂಡು ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರೆಲ್ಲರಿಗೂ ಕೂಡ ಎಲ್ಲರೂ ಹಾಗೂ ಈ ಸಂಘದ ಹೊಸ ಪರಿಚಯ ಜಾಗತಿಕ ವಿಶ್ವಕರ್ಮ ಸಮುದಾಯ ಇವರೆಲ್ಲರೂ ಕೂಡ ವಿಶ್ವಕರ್ಮ ಸಮಾಜ ಬಾಂಧವರಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ದಿವಸದ ಕೆಲಸವನ್ನು ಮಾಡಿದ್ದಾರೆ. ಅದಲ್ಲದೆ ನನಗೆ ಹೆಚ್ಚಾಗಿ 50 ವರ್ಷದಲ್ಲಿ ಪೌರೋಹಿತ್ಯದಲ್ಲಿ ಎಲ್ಲರೂ ನಮ್ಮ ಗೋಪಾಲ್ ಕೃಷ್ಣ ಪುರೋಹಿತರು, ಪ್ರಸನ್ನ ಹಾಗೂ ಸಂತೋಷ್ ಇವರ ಸಹಕಾರದಿಂದ ಇಷ್ಟು ವರ್ಷ ನಾನು ನನ್ನ ವೈದಿಕ ಜೀವನವನ್ನು ನಡೆಸಿಕೊಂಡು ಬಂದಿದ್ದೇನೆ. ಹಾಗೆ ಈ ವರ್ಷ ನಮ್ಮ ಜಾಗತಿಕ ಸಂಘದ ವತಿಯಿಂದ ಪ್ರೀತಿಯಿಂದ ಕೊಟ್ಟಂತಹ ಈ ಕಾಣಿಕೆಯನ್ನು ಸಂತೋಷದಿಂದ ಸ್ವೀಕರಿಸಿ ನಮ್ಮ ವಿಶ್ವಕರ್ಮ ಸಮಾಜ ಎಲ್ಲರಿಗೂ ಕೂಡ ಉತ್ತರವಾಗಿ ಅಭಿವೃದ್ಧಿ ಕೊಟ್ಟು ಇನ್ನು ಮುಂದಕ್ಕೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರೆಲ್ಲರಿಗೂ ಇವರು ಒಳ್ಳೆಯ ಹೆಸರನ್ನು ತರಬೇಕು. ಜಾಗತಿಕ ವಿಶ್ವಕರ್ಮ ಸಮುದಾಯ ಈ ಹೆಸರನ್ನು ಇಡೀ ಮುಂಬೈ ನಗರದಲ್ಲಿ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಇವರ ಹೆಸರು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಅಂತ ಹೇಳಿ ನಮ್ಮ ವಿಶ್ವಕರ್ಮ ದೇವರಲ್ಲಿ, ಕಾಳಿಕಾಂಬ ದೇವರಲ್ಲಿ, ಹಾಗೆ ನಮ್ಮ ಹಿರಿಯರಾದ ನಮ್ಮ ಗುರುಗಳಲ್ಲಿ
ಗುರುಗಳ ಆಶೀರ್ವಾದದೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಹಾಗೆ ಇಂದಿನ ಸಾಮೂಹಿಕ ಉಪನಯನದ ಮಾರ್ಗದರ್ಶಕರಾದ ಪುರೋಹಿತ ವೇಲಪುರಿ ವಿಶ್ವನಾಥ ಶರ್ಮಾ ವೇದಾಧ್ಯಾಯಿ ಇವರು ಹಾಸನ ಜಿಲ್ಲೆಯ ಬೇಲೂರಿನವರು. ಇವರ ತಾಯಿ ಶ್ರೀಮತಿ ಬಿಪಿ ಇಂದಿರಾ ನಿವೃತ್ತ ಮುಖ್ಯೋಪಾಧ್ಯಾಯಿನಿ. ಇವರ ತಂದೆ ಕಾರ್ಕಳದ ಸಾಣೂರಿನ ಕಾಷ್ಟಶಿಲ್ಪಿ ಶ್ರೀಮಾನ್ ಲಕ್ಷ್ಮಣ ಆಚಾರ್ಯರು. ಇವರ ಪತ್ನಿ ಶೋಭಾ ಶರ್ಮಾ ಐಎಸ್ಸಿ ಡಿಪಾರ್ಟ್ಮೆಂಟ್ SDM IT ಕಾಲೇಜ್ ಉಜಿರೆ ಇಲ್ಲಿ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸುಪುತ್ರಿ ಕುಮಾರಿ ಪ್ರದೀಪ್ತಿ ಶರ್ಮಾ ಮೂರುಕಜೆ ಮೈತ್ರೇಯಿ ಗುರುಕುಲಂ ಅಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಇವರ ಪೌರೋಹಿತ್ಯದ ಗುರುಗಳು ಪಡುಬಿದ್ರಿ ಶ್ರೀ PK ಸತೀಶ ಪುರೋಹಿತರು ಜನ್ನಾಪುರ ಹಾಗೂ ವೇದಮೂರ್ತಿ ಬ್ರಹ್ಮಶ್ರೀ ನಗ್ರಿ ಕೇಶವ ಆಚಾರ್ಯ ನಿವೃತ್ತ ಪ್ರಾಚಾರ್ಯರು ಆಗಮತ್ರಯ ಪ್ರವೀಣ ತಂತ್ರಿ ವರೇಣ್ಯ ಮೂಡುಬಿದ್ರೆ. ಇವರು ವೇದ, ಸಂಗೀತ, ಮೃದಂಗ, ಗಮಕ ವಾಚನ ಇಂತಹ ಎಲ್ಲ ಕಲೆಗಳನ್ನು ಪರಿಣಿತಿಯನ್ನು ಹೊಂದಿರುವ ಸಕಲ ಕಲಾವಲ್ಲಭ ನಮ್ಮ ವಿಶ್ವನಾಥ ಶರ್ಮರು. ಇವರು ವೃತ್ತಿಯಲ್ಲಿ ಬೇಲೂರಿನ ಸಂಸ್ಕೃತ ವೇದ ಪಾಠಶಾಲೆಯ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಘಟನೆ, ಶಿಬಿರ ಚಾಲನೆ, ವರ್ಗ ಚಾಲನೆ, ಲೇಖನ, ಉಪನ್ಯಾಸ, ಭಾಷಣ, ಪ್ರವಚನ ಇವೆಲ್ಲದರಲ್ಲೂ ಪರಿಣಿತಿಯನ್ನು ಪಡೆದಿರುವ ಇವರು ಉಚಿತ ವೇದ ಪಾಠ, ಸಂಸ್ಕೃತ ಪಾಠ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಲ್ಪ ಕುಟುಂಬ ಪ್ರಬೋಧನದ ಜಿಲ್ಲಾ ಸಂಯೋಜಕ ಹಾಗೂ ಚಂದನ ಟಿವಿಯಲ್ಲಿ ಜೀವನ ದರ್ಶನ ಕಾರ್ಯಕ್ರಮದ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಪುರೋಹಿತರ ಜಾಗೃತಿಗೆ ಪೌರೋಹಿತ್ಯ ಪ್ರಶಿಕ್ಷಣ ವರ್ಗ, ವೇದ ವಿಷಯ ತಿಳಿಯಲು ವೇದ ಪರಿಚಯ ವರ್ಗ, ವೇದ ಪಾಠದ ವೇದ ವರ್ಗ, ಸ್ತ್ರೀಯರ ಸಂಸ್ಕಾರ ಸಂಸ್ಕೃತಿಗೆ ಮಾತೃವರ್ಗ, ಶಿಲ್ಪಿಗಳ ಜಾಗೃತಿಗೆ ಶಿಲ್ಪಿ ವರ್ಗ, ಹೀಗೆ ಹಲವಾರು ಶಿಬಿರಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಪಂಡಿತ ಶ್ರೀ ಸುಧಾಕರ ಶರ್ಮಾ ಇವರ ಮಾರ್ಗದರ್ಶನದಂತೆ 2003ರಲ್ಲಿ ವೇದ ಭಾರತಿ ಸಂಪ್ರತಿಷ್ಠಾನಂ ಎಂಬ ಸಂಘಟನೆಯನ್ನು ಆರಂಭಿಸಿ ಇದರ ಮೂಲಕ ವೇದ ಸಂಸ್ಕಾರ, ಪೌರೋಹಿತ್ಯ, ಸಮಾಜ, ರಾಷ್ಟ್ರ ಈ ವಿಷಯಗಳನ್ನು ಪೌರೋಹಿತ್ಯ, ವ್ಯಕ್ತಿ, ಸಮಾಜ, ರಾಷ್ಟ್ರ ಇವುಗಳ ಬಗ್ಗೆ ಎಲ್ಲ ಪುರೋಹಿತ ವೈದಿಕರೊಂದಿಗೆ ಸೇರಿ ಚಟುವಟಿಕೆಯಿಂದಿರುವ ಇವರು ಇಲ್ಲಿಯವರೆಗೆ 63 ವಟಕಗಳಿಗೆ ಉಚಿತ ಉಪನಯನ ಸಂಸ್ಕಾರ, ಅಶಕ್ತರಿಗೆ ಸಹಾಯ ಇಂತಹ ಹಲವಾರು ಸಮಾಜಕ್ಕೆ ಉಪಯೋಗ ಉಪಕಾರ ಮಾಡುತ್ತಿರುವಂತಹ ವ್ಯಕ್ತಿ ಇಂದು ನಮ್ಮ ಜೊತೆ ಇದ್ದಾರೆ ಎನ್ನುವುದೇ ನಮ್ಮ ಹೆಮ್ಮೆಯ ವಿಷಯ. ಇವರನ್ನು ಜಾಗತಿಕ ವಿಶ್ವಕರ್ಮ ಸಮುದಾಯದ ಕಾರ್ಯಕರ್ತರು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಗೌರವಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯಾನಾಂ ಶ್ರೀಪಾದಾನಾಂ ಶ್ರೀ ಶ್ರೀ ಶಿವಶುದ್ಧಾನಮೂರ್ತಿ ಸ್ವಾಮಿಪಾದಾನಾಂ ಭಕ್ತ್ಯ ಶ್ರದ್ಧಾ ಅಹಂ ಪ್ರಣಮಾಮಿ. ತಥಾ ವೇದಿಕಾನಾಂ ಉಪಸ್ಥಿತಾನಾಂ ಸರ್ವೇ ಗಣ್ಯಾನಾಮಪಿ ವಂದ್ಯ. ಸಭಾಯಾಂ मध्ये अस्माकं बन्धवः सर्वे जनाः सन्ति, तेषामपि मम प्रणामाः. कुत्रापि गच्छति चेदपि अहं संस्कृतेन भाषणं प्रारम्भं करोमि, अत एव संस्कृतेन भाषणम् आरम्भं कृतवान् अहं. ನಾನು ಈಗ ಹೇಳಿದಂತಹ ಆ ಭಾಷೆ ನಿಮಗೆಲ್ಲ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಕಾರಣ ಏನು ಅಂತಂದರೆ, ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥ ಅಂತ. ಭಾರತದ 2 ಪ್ರತಿಷ್ಠೆಗಳು ಸಂಸ್ಕೃತ ಮತ್ತು ಸಂಸ್ಕೃತಿ. ಆ ಕಾರಣದಿಂದ ಭಾರತ ಜಗತ್ತಿನಲ್ಲಿ ದೊಡ್ಡದಾದಂತಹ ಜಗದ್ಗುರು ಸ್ಥಾನದಲ್ಲಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಸಂಸ್ಕಾರವಂತರಾಗಿ ಸಂಸ್ಕೃತಿವಂತರಾಗಬೇಕು ಅನ್ನುವಂತಹದ್ದು ಹಿರಿಯರ ಅಪೇಕ್ಷೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಇರುವುದು ಅಂತಂದರೆ, ನಿಮ್ಮ ಮಕ್ಕಳನ್ನು ದಯಮಾಡಿ ಸಂಸ್ಕೃತ ಸ್ವಲ್ಪವಾದರೂ ಕಲಿಸಿ ಎನ್ನುವಂತಹ ವಿನಂತಿ ನಿಮ್ಮಲ್ಲಿದೆ. 2 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಸುರೇಶ್ ಅವರು ಕೇಳಿಕೊಂಡ್ರು. ಸುರೇಶ್ ನನಗಿಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನನಗೆ ಗೊತ್ತುಂಟು. ವೇದಭಾರತಿ ಸಂಪ್ರತಿಷ್ಠಾನಂ ವತಿಯಿಂದ ಒಂದಷ್ಟು ಕಾರ್ಯಕ್ರಮಗಳಾಗ್ತಾ ಇದೆ. ಆಗ ಪರಿಚಯದಲ್ಲಿ ಅವರು ಹೇಳಿದ್ರು. ಅದರಲ್ಲಿ ಒಂದು ಸಂಗತಿ ಮಾತೃವರ್ಗ ಅನ್ನುವಂತಹದ್ದಾಗ್ತಾ ಉಂಟು. ಮಾತೃವರ್ಗದ ಒಂದು ರೂಪುರೇಷೆ ಹೇಗಿರ್ತದೆ ಅನ್ನೋಂಥ 1 ನಿಮಿಷದಲ್ಲಿ ಹೇಳಿಬಿಡ್ತಾರೆ. ಮಾತೃ ಅಂತಂದರೆ ನಮಗೆಲ್ಲರಿಗೂ ಗೊತ್ತಾಯಿತು.
ಆ ಮಾತೃ ವರ್ಗ ಅಂತಂದರೆ ಅದಕ್ಕೆ ಬೇಕಾದಂತಹ ಶಿಕ್ಷಣ ಕೊಡ್ತಕ್ಕಂತಹ ಒಂದು ರೀತಿಯ ಶಿಕ್ಷಣ ಕೇಂದ್ರ. ಅದನ್ನು ಒಂದು ದಿವಸ ಒಂದು ಸಾಂಕೇತಿಕವಾಗಿ ಮಾಡ್ತೇವೆ. ಅಂದರೆ ಇಡೀ ನಮ್ಮ ಜನಕ್ಕೆ ಎಲ್ಲ ಜನರು ಸುಶಿಕ್ಷಿತರಾಗಬೇಕು ಅನ್ನೋದಾದರೆ ಆ ಮನೆಯ ಮಾತ್ರವೇ ಕಾರಣ ಆಗಿರ್ತಾರೆ. ಹಾಗಾಗಿ ಮಾತಾ ಭಗಿನಿಯರಿಗೆ ಬೇಕಾದಂತಹ ಶಿಕ್ಷಣವನ್ನು ವೇದಭಾರತಿ ಸಂಪ್ರತಿಷ್ಠಾನ ಮಾಡ್ತಾ ಇದೆ. ಅಂದರೆ ಒಬ್ಬ ಬ್ರಾಹ್ಮಣರಾದಂತಹ ಸ್ತ್ರೀ, ವಿಶ್ವಬ್ರಾಹ್ಮಣ ಸ್ತ್ರೀ ತಮ್ಮ ಮನೆಯಲ್ಲಿ ಯಾವ ರೀತಿ ಇರಬೇಕು, ಹೋದಲ್ಲಿ ಹೇಗೆ ಇರಬೇಕು, ಆಚಾರದಲ್ಲಿ ಮತ್ತು ಸಂಪ್ರದಾಯದ ವಿಷಯಗಳಲ್ಲಿ ಹೇಗಿರಬೇಕು ಅನ್ನುವ ಬಗ್ಗೆ ಒಂದು ಶಿಕ್ಷಣವನ್ನು ಕೊಡುತ್ತದೆ. ಒಂದು ಸಣ್ಣ ವಿಚಾರ ಹೇಳಿಬಿಡ್ತೇನೆ, ಅದು ಆ ರೀತಿಯ ಅನೇಕ ಸಂಗತಿಗಳು ಇರ್ತದೆ. ನಾವು ರಂಗವಲ್ಲಿಯ ರಚನೆಗಳನ್ನು ಮಾಡ್ತೇವೆ, ಆದರೆ ಎಲ್ಲಿ ಯಾವ ರೀತಿಯ ರಂಗವಲ್ಲಿ ಹಾಕಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ವೇದಭಾರತಿ ಸಂಪ್ರತಿಷ್ಠಾನ ಹೇಳಿಕೊಡ್ತದೆ. ಅಡುಗೆಯನ್ನು ಮಾಡ್ತೇವೆ, ಆದರೆ ಅಡುಗೆಯನ್ನು ಮಾಡುವಾಗ ಯಾವುದು ಮುಸುರೆ, ಯಾವುದು ಎಂಜಲು, ಯಾವುದು ನೈವೇದ್ಯಕ್ಕೆ ಯೋಗ್ಯ, ಅದನ್ನು ಮಾಡಿ ಇಡುವಂತಹ ಬಗೆ, ಹೀಗೆ ಅನೇಕ ಸಂಗತಿಗಳು ಅದರಲ್ಲಿರ್ತದೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಾವು ಕಲಶ ಕನ್ನಡಿ ತಯಾರಿ ಮಾಡಿ ಅಂತ ಹೇಳಿದಾಗ ಕಲಶ ಕನ್ನಡಿ ಹೇಗೆ ಮಾಡಬೇಕು ಅನ್ನುವ ಪಾಠ ಮಾಡುತ್ತದೆ. ಅಥವಾ ಯಾವುದೋ ಒಂದು ಪೂಜೆ ಪುರಸ್ಕಾರ ಯಜ್ಞಾದಿಗಳಲ್ಲಿ ಸುವಾಸಿನಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಹೇಗೆ ಮಾಡಬೇಕು, ಅದರ ಕ್ರಮ ಹೇಗೆ, ಜೊತೆಗೆ ಮನೆಗೆ ಬಂದಂತಹ ಅತಿಥಿಗಳನ್ನು ಸತ್ಕಾರ ಎಲ್ಲರೂ ಮಾಡ್ತೇವೆ, ಆದರೆ ವೈದಿಕವಾಗಿ ಬ್ರಾಹ್ಮಣ ರೀತಿಯ ಮಾಡುವ ಕ್ರಮ ಹೇಗೆ, ಇಂತಹ ಅನೇಕ ಸಂಗತಿಗಳನ್ನು ಮಾತೃವರ್ಗ ಮಾಡ್ತಾ ವೇದಭಾರತೀಯ ಸಂಪ್ರತಿಷ್ಠಾನ ಅದನ್ನು ಶಿಕ್ಷಣ ಕೊಡ್ತಾ ಬರ್ತಾ ಇದೆ. ಹಾಗೆ ಇಲ್ಲಿಯ ಸುರೇಶರಲ್ಲಿ ಹಾಗೂ ಎಲ್ಲ ಮಾತೃಮಂಡಲಿಯಲ್ಲಿ ನಮ್ಮ ವಿನಂತಿ ಏನಂತಂದರೆ, ಈ ವರ್ಗಕ್ಕೆ ವೇದಭಾರತಿ ಸಂಪ್ರತಿಷ್ಠಾನ ಯಾವುದೇ ರೀತಿಯ ಶುಲ್ಕವನ್ನು ಹೇರೋದಿಲ್ಲ. ಅದು ಉಚಿತವಾಗಿ ಮಾಡಿಕೊಡ್ತಕ್ಕಂತಹ ಒಂದು ಮಾತೃವರ್ಗ. ಆದರೆ ಯೋಚನೆ ನೀವು ಮಾಡಬೇಕು, ನಾವು ಬಂದು ಮಾಡಿಕೊಡ್ತೇವೆ. ಹಾಗಾಗಿ ಇಲ್ಲಿಯವರು ಒಂದು ಚಿಂತನೆ ಮಾಡಿ ಸ್ತ್ರೀ ಶಿಕ್ಷಣ ಎಲ್ಲಿ ಜಾಗೃತಿ ಆಗ್ತದೆ ಅಲ್ಲಿ ನಿಜವಾದ ಸಮಾಜ ಶಿಕ್ಷಣ ಆಗ್ತದೆ ಅನ್ನುವಂತಹದ್ದು ಒಂದು ಮೂಲ ವಿಷಯ. ಹಾಗಾಗಿ ಅದನ್ನು ಇಟ್ಕೊಂಡು ಆ ಕೆಲಸ ಮಾಡ್ತಾ ಇದೆ. ಹಾಗನ್ನುವಾಗ ಮಾತೃವರ್ಗದಲ್ಲಿ ಸ್ತ್ರೀಯರೆಲ್ಲರೂ ಯೋಚನೆ ಮಾಡಬಹುದು, ಪುರುಷರಿಗೇನೂ ಇಲ್ವಾ ಅಂತ. ಪುರುಷರಿಗೂ ಕೂಡ ವರ್ಗ ಇದೆ. ಅವರು ಕೂಡ ಪ್ರಾತರಾರಭ್ಯ ಸಾಯಂ ಪರ್ಯಂತ ಅನುಷ್ಠಾನಾದಿಗಳ ಜೊತೆಗೆ ಅವರು ಮಾಡ್ತಕ್ಕಂತಹ ಯಾವುದೇ ವೃತ್ತಿ ಇರಬಹುದು, ಅದರಲ್ಲೂ ಕೂಡ ಪಂಚಶಿಲ್ಪಗಳಿರಬಹುದು. ಇದರಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು ಅನ್ನುವ ಬಗ್ಗೆಯೂ ಕೂಡ ವೇದಭಾರತಿ ಸಂಪ್ರತಿಷ್ಠಾನ ಶಿಕ್ಷಣ ಕೊಡ್ತಾ ಉಂಟು. ಕೇವಲ ಅದೆರಡೇ ವಿಷಯ ಅಲ್ಲ, ಇನ್ನೂ ಅನೇಕ ಸಂಗತಿಗಳಿದೆ, ಸಮಯ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಗುರುಭ್ಯೋ ನಮಃ. ಏತಾವತ್ ಪರ್ಯಂತಂ ತತ್ತು ಮಮ ವಚನಂ ಶೃಣ್ವಂತಹ ಭವಂತಃ ಸರ್ವೇ ತೇಷಾಂ ಕೃತೆ ಅಹಂ ವಂದನಾನಿ ಸಮರ್ಪಯಾಮಿ. ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಜನಾರ್ದನ ಆಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮೀ ಆಚಾರ್ಯ ಇವರ 4 ಹೆಣ್ಣು 5 ಗಂಡು ಮಕ್ಕಳಲ್ಲಿ 4ನೇ ಮಗನಾಗಿ 22 ಆಗಸ್ಟ್ 1973ರಲ್ಲಿ ಜನಿಸಿದ್ದೀರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಳ್ಯ ಇಲ್ಲಿ ಮಾಡಿದ್ದೀರಿ. ನಂತರ ಮೂಡುಬಿದ್ರೆ ಶ್ರೀ ಜಗದ್ಗುರು ಅಯ್ಯಸ್ವಾಮಿ ಮಠದಲ್ಲಿ ಗುರುಗಳಾದ ಬ್ರಹ್ಮಶ್ರೀ ರುದ್ರ ಪುರೋಹಿತರ ಶಿಷ್ಯನಾಗಿ ವಿದ್ಯೆಯನ್ನು ಕಲಿಯುತ್ತಾ ಅದರೊಟ್ಟಿಗೆ ಮೂಡುಬಿದ್ರೆ ಜೈನ್ ಜೂನಿಯರ್ ಕಾಲೇಜ್ ಇಲ್ಲಿ 1989ರಲ್ಲಿ 10ನೇ ತರಗತಿಯನ್ನು ಮುಗಿಸಿದ ನಂತರ ಶಿಲ್ಪಿಗಳಾದ ಬಂಟಕಲ್ ಶ್ರೀ ಅನಂತಯ್ಯ ಆಚಾರ್ಯರು ನಿರ್ಮಿಸಿದ ಶ್ರೀ ಮಹಾಕಾಳಿ ಮಂದಿರ ಸಾಂತಾಕ್ರೂಸ್ ಇಲ್ಲಿಗೆ ಶ್ರೀ ಕೇಶವ ಪುರೋಹಿತ್ ಆಗಮ ಪ್ರವೀಣ ಅಂಕಸಾಲೆ ಇವರ ಸಹಕಾರದಿಂದ 1994ರಲ್ಲಿ ಮುಂಬಯಿಗೆ ಆಗಮನ. ಅಲ್ಲಿ 3 ವರ್ಷ ದೇವಿಯ ಸೇವೆಯನ್ನು ಮಾಡಿ 1997ರಲ್ಲಿ ನಮ್ಮ ಸಮಾಜದ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಅಂದೇರಿ ಇಲ್ಲಿ ಇದ್ದುಕೊಂಡು ಸಮಾಜ ಬಾಂಧವರ ವೈದಿಕ ಕಾರ್ಯಕ್ರಮ ಮಾಡುವ ಭಾಗ್ಯ ಲಭಿಸಿತು. 2002ರಲ್ಲಿ ತನ್ನ ಒಡಹುಟ್ಟಿದ ಅಣ್ಣನಂತಿರುವ ಮಲ್ಲಾಳ್ ಕುಮರೇಶ್ ಆಚಾರ್ಯ ಇವರ ಮನೆಯಲ್ಲಿ ಇದ್ದುಕೊಂಡು ವೈದಿಕ ಕಾರ್ಯಕ್ರಮ ಮುಂದುವರಿಕೆ. 2007ರಲ್ಲಿ ಪೂನಾ ಶ್ರೀ ಶ್ಯಾಮರಾಯ ಆಚಾರ್ಯ ಮತ್ತು ಲಲಿತಾ ದಂಪತಿಗಳ ಪುತ್ರಿ ಶ್ರೀಮತಿ ಸುನಿತಾಳನ್ನು ಪತ್ನಿಯಾಗಿ ಸ್ವೀಕರಿಸಿ 2008ರಲ್ಲಿ ಶ್ರೀ ಪ್ರಭಾಕರ ಆಚಾರ್ಯ ಮತ್ತು ಶೇಖರ ಆಚಾರ್ಯ ಸಹಕಾರದೊಂದಿಗೆ ಬೊಂಬಿಲಿಯಲ್ಲಿ ಗೃಹ ಪ್ರವೇಶ ಮಾಡಿ ಸುಖ ಜೀವನ ಮಾಡುತ್ತಾ ಈಗ ಚಿರಂಜೀವಿ ವಿನಾಯಕ ಮತ್ತು ಚಿರಂಜೀವಿ ಕಾರ್ತಿಕೇಯ ಎಂಬ ಪುತ್ರ ರತ್ನರನ್ನು ಪಡೆದು ಸಮಾಜದ ಹಾಗೂ ಅನ್ಯ ಸಮಾಜದ ವೈದಿಕ ಕಾರ್ಯಗಳನ್ನು ಮಾಡುತ್ತಾ ನಡೆಸುತ್ತಾ ಬಂದಿದ್ದಾರೆ. ಶ್ರೀ ಗುರುಭ್ಯೋ ನಮಃ.
ಮಾತಾಡಲಿಕ್ಕೆ ಏನಿಲ್ಲ. ಆದರೆ ನನ್ನನ್ನು ಇಷ್ಟರವರೆಗೆ ನಮ್ಮನ್ನು ಶನಿ ಬಿಟ್ಟಿಲ್ಲ. ಶನಿ ಬಿಟ್ಟಿಲ್ಲ. ಶನಿ ಅಂತ ಹೇಳಿದ್ರೆ 8 ಅಂತ. ಶನಿ ಅಂತ ಹೇಳಿದ್ರೆ 8. ಈ 8 ನನ್ನನ್ನು ಇಷ್ಟರವರೆಗೆ ಬಿಡಲೇ ಇಲ್ಲ. ಅಂದರೆ ನಾನು ನನ್ನ ಅಪ್ಪನಿಗೆ 8ನೇ ಪುತ್ರನಾಗಿ ಮಗನಾಗಿ ಜನಿಸಿ ಅಷ್ಟಮಿಯನ್ನು ಹುಟ್ಟಿ ಇವತ್ತು 8 ತಾರೀಕು. 8 ತಾರೀಕಿನಂದು 8 ಒಟ್ಟುಗಳ ಮುಂದೆ ಗುರುಗಳ ಅಂದರೆ ಗುರುಗಳ ಪರಂಪರೆ, ಕುಲಗುರುಗಳಾದಂಥ ಶಿವಜ್ಞಾನ ಮೂರ್ತಿಯವರ ಒಂದು ಪರಂಪರೆ ಅಂತ ಹೇಳಿದರೆ 1000 ಹತ್ತಿರ ಬರುವಂತಹ ಇತಿಹಾಸ. ಅದರಲ್ಲಿ ಸಹ 8 ಉಂಟು. ಮತ್ತು ಅವರು ಇನ್ನೂ ಸನ್ಯಾಸ ದೀಕ್ಷೆ ಕೊಡುವಂತಹ ಇದು ಸಹ 9ನೇ ಗುರು. ಈ ರೀತಿಯಾಗಿ ಎಲ್ಲರಲ್ಲೂ 26ನೇ ತಾರೀಕಿನಂದು ಅವರು ಸನ್ಯಾಸ ದೀಕ್ಷೆ ಕೊಟ್ಟು 2 + 6 8. ಅಲ್ಲಿ ಸಹ ಎಲ್ಲರೂ 8ರನ್ನು ನಮ್ಮನ್ನು ಇಷ್ಟರವರೆಗೆ ಬಿಡಲೇ ಇಲ್ಲ. ಈ 8ರ ನಂಟು ಕಂಟಕವನ್ನು ದೂರ ಮಾಡಿ ಇಂತಹ ನಂಟನ್ನು ಮುಂದೆ ಸಹ ಕೊಂಡೋಗುವಂತೆ ದೇವರ ಅನುಗ್ರಹ ಮಾಡಲಿ. ಅದೇ ರೀತಿಯಲ್ಲಿ ಗುರುಗಳು ಕೂಡ ನಮ್ಮನ್ನು ಮನಸಾರೆ, ಅದು ಕೂಡ ನನಗೆ ಅಂದರೆ ಆ ಗುರುಗಳ ಆಶೀರ್ವಾದ, ಅವರ ಸಾನ್ನಿಧ್ಯದಲ್ಲೇ ಸನ್ಮಾನ ಆಗಬೇಕೆನ್ನುವಂಥದ್ದು ಪೂರ್ವ ನಿರ್ಧರಿತವಾಗಿರ್ತದೆ. ಯಾಕಂತ ಕೇಳಿದರೆ ನಾನು ಭೇಟಿಯನ್ನು ಕೊಟ್ಟಿದ್ದೆ ಮೊನ್ನೆ. ಅವರ ಅಂದರೆ ನಮ್ಮ ಮುಖೇನವಾಗಿ ಆ ಗುರುಗಳೊಂದು ಇಲ್ಲಿಗೆ ಬಂದಿರ್ಬೋದು ಎನ್ನುವಂಥದ್ದು ಕೂಡ ನನ್ನ ಆಶಯ. ಅದಲ್ಲದೆ ಆದರೆ ವಿಶೇಷವಾಗಿ 1000 ವರ್ಷದ ಇಷ್ಟರವರೆಗೆ ಗುರು ಪರಂಪರೆ ಎಲ್ಲ ಗುರುಗಳು ಕೂಡ ಇಲ್ಲಿ ಬಂದಿದ್ದಾರೆ ಎನ್ನುವಂತಹ ಒಂದು ಆಶಯದೊಂದಿಗೆ ಅವರ ಅನುಗ್ರಹ ಆಶೀರ್ವಾದ ಮುಖೇನವಾಗಿ ಪ್ರಥಮತವಾಗಿ ನನಗೆ ಸನ್ಮಾನ ಇದೆ. ಜೀವನದಲ್ಲಿ ಪ್ರಥಮತವಾದಂತಹ ಸನ್ಮಾನ. ಅದು ಕೂಡ ಇಲ್ಲಿ ಯಾವುದೇ ಒಂದು ಇದಲ್ಲ, ಜಾಗತಿಕ ಮಟ್ಟಿಗೆ ಸನ್ಮಾನ. ಜಾಗತಿಕ ಮಟ್ಟಿನಲ್ಲಿ ನನಗೆ ಸನ್ಮಾನ. ಗ್ಲೋಬಲ್ ಆಗಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಸನ್ಮಾನ ಆಗುವಂತಹ ಸಮಯಕ್ಕೆ ಜಾಗತಿಕ ವಿಶ್ವಕರ್ಮ ಸಮುದಾಯ ಇನ್ನು ಮುಂದಕ್ಕೆ ಜಾಗತಿಕ ಮಟ್ಟಿನಲ್ಲಿ ಹೆಸರು ಪಡೆಯುವುದನ್ನು ಆ ಗುರುಗಳ ಮುಖೇನವಾಗಿ ನಾವು ನಂಬಿಕೊಂಡು ಬರುವಂತಹ ಎಲ್ಲ ದೇವರು ಕೂಡ ಅನುಗ್ರಹ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಎಂಬಂತಹ ಸನ್ಮಾನದೊಂದಿಗೆ ಇವತ್ತಿನ ಈ ದಿವಸದ ಸೇವಾ ಸಮರ್ಪಣಾ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಸೇವಾ ಸಮರ್ಪಣೆ ಮುಖ್ಯ ಅಲ್ಲ, ನನ್ನಿಂದಾಗಿ ಇನ್ನು ಮುಂದಕ್ಕೆ ಯಾರೇ ಪುರೋಹಿತರು ಧರ್ಮಕ್ಕೆ ಪೌರೋಹಿತ್ಯವನ್ನು ಮಾಡಿದರೆ ಅವರು ವಿಶೇಷವಾದಂತಹ ಒಂದು ಆರ್ಥಿಕ ಸ್ಥಿತಿ ಇದನ್ನು ಕೊಡ್ತಾರೆ ಎನ್ನುವಂಥದ್ದು ನನ್ನಿಂದಾಗಿ ಇನ್ನೊಬ್ಬರಿಗೆ ಆಯಿತು, ನನ್ನಿಂದಾಗಿ ಒಂದು ಹೊಸ ಚಿಗುರು ಹೊಡೆಯಿತು ಎನ್ನುವಂಥದ್ದು ನನಗೆ ತುಂಬ ಸಂತೋಷ. ಆ ರೀತಿಯಾಗಿ ಇವತ್ತು ಮಾಡಿದಂಥ ಎಲ್ಲ ಕೆಲಸ ಕೂಡ ಫಲಪ್ರದವಾಗಲಿ, ಭಗವಂತನ ಅನುಗ್ರಹದಿಂದ ಇನ್ನು ಮುಂದಕ್ಕೂ ಕೂಡ ವಿಶೇಷವಾದಂಥ ಇಂತಹ ಕೆಲಸವನ್ನು ಮಾಡ್ತಾ ಬನ್ನಿ. ಅದಲ್ಲದೆ ಸಮಾಜಕ್ಕೋಸ್ಕರವಾಗಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದಿದ್ದರೆ ನಮ್ಮ ಪರಿಪೂರ್ಣವಾದಂತಹ ಸಹಾಯವಿದೆ, ಸಹಕಾರವಿದೆ, ಮಾರ್ಗದರ್ಶನವೂ ಇದೆ. ನಿಮ್ಮೊಂದಿಗೆ ನಾನಿದ್ದೇನೆ. ಗಣೇಶ್ ಆಚಾರ್ಯ, ಪ್ರೇಮ ವಾಸುದೇವ ಆಚಾರ್ಯ, ಸುಗುಣ ಗೋಪಾಲ್ ಆಚಾರ್ಯ, ಸುಹಾಸಿನಿ ರತ್ನಾಕರ ಆಚಾರ್ಯ. ಸುಹಾಸಿನಿ ರತ್ನಾಕರ ಆಚಾರ್ಯ ಇವರು ಉಡುಪಿ ಕುತ್ಪಾಡಿಯವರಾದ ಇವರು 1986ರಲ್ಲಿ ಮಂಗಳೂರಿನ ರತ್ನಾಕರ ಆಚಾರ್ಯರನ್ನು ಕೈ ಹಿಡಿದು ಬಾಳ ಸಂಗಾತಿಯಾಗಿ ದಾಂಪತ್ಯ ಜೀವನ ಆರಂಭಿಸಿದರು. ದೈವ ಪ್ರೀತಿಯೋ ತನ್ನ ಹಣೆಬರಹೋ, ದೈವ ಲೀಲೆಯೋ ತನ್ನ ಹಣೆಬರಹೋ ಎನ್ನುವಂತೆ 1995ರಲ್ಲಿ ಹಳದಿ ರೋಗದಿಂದ ತನ್ನ ಪತಿಯನ್ನು ಕಳೆದುಕೊಂಡರು. ಕೇವಲ 9 ವರ್ಷ ಪತಿಯ ಜೊತೆ ಜೀವನ. ಒಬ್ಬಳೇ ಮಗಳು. ಪತಿಯವರು ತೀರಿಕೊಂಡಾಗ ಮಗಳ ಪ್ರಾಯ ಕೇವಲ 7 ವರ್ಷ. ಅವರು ತುಂಬ ನಾಚಿಕೆ ಸ್ವಭಾವದವರು ಹಾಗೂ ಒಬ್ಬರೇ ಎಲ್ಲೂ ಹೋಗಿಯೂ ಗೊತ್ತಿಲ್ಲ. ಲೋಕದ ಆಗು ಹೋಗುಗಳನ್ನು ತಿಳಿಯದಂತಹ ಇವರ ಒಂಟಿ ಕಾಲಿನ ಜೀವನ ಆರಂಭ. ಪತಿ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ಉದ್ಯೋಗದಲ್ಲಿದ್ದರು. ಪತಿಯ ಆಕಸ್ಮಿಕ ಅಗಲಿಕೆಯ ನಂತರ ಪತಿಯ ನೌಕರಿ ಪತ್ನಿಗೆ ಸಿಗುವ ಕಾನೂನಿನ ಪ್ರಕಾರ ಆಗ 10ನೇ ಕ್ಲಾಸ್ ಪೂರ್ಣವಾಗಬೇಕಿತ್ತು. ಪತಿಯ ಅಗಲಿಕೆಯ ನಂತರ 10ನೇ ಕ್ಲಾಸಿನ ಪರೀಕ್ಷೆ ಬರೆದು 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಪತಿಯವರ ಬ್ಯಾಂಕ್ ಉದ್ಯೋಗವನ್ನು ಪಡೆದರು. ಮಂಗಳೂರಿನಲ್ಲಿ 10-12 ಜನ ಇರುವಂತಹ ಕೂಡು ಕುಟುಂಬ ಇವರದ್ದು. ಅವಿಭಕ್ತ ಕುಟುಂಬ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಮಗಳಿಗೆ MBA ಶಿಕ್ಷಣವನ್ನು ನೀಡಿ ಈಗ ಅವಳು TCSನಲ್ಲಿ ಉದ್ಯೋಗದಲ್ಲಿದ್ದಾಳೆ. ಅವಳಿಗೆ ವಿವಾಹದ ಜವಾಬ್ದಾರಿಯನ್ನು ಪೂರೈಸಿದರು. ಮಂಗಳೂರಿನಲ್ಲಿ ಮೂಲಗೇಣಿಯ ಜಾಗ ಇವರದ್ದಾಗಿದ್ದರಿಂದ ಅಲ್ಲಿ ಕಾನೂನು ಪ್ರಕಾರ ಹೋರಾಡಿ ನೆಲಸಮದಿಂದಿದ್ದ ಜಾಗವನ್ನು
ತಾನೊಬ್ಬರೇ ಮನೆಯನ್ನು ನಿರ್ಮಿಸಿದರು ಎಂದು ತುಂಬ ಖುಷಿಯಿಂದ ಹೇಳುತ್ತಿದ್ದಾರೆ. ಇವರು ಈಗ ಬೆಂಗಳೂರಿನಲ್ಲಿರುವ ಮಗಳು, ಅಳಿಯ, ಮೊಮ್ಮಕ್ಕಳೊಂದಿಗೆ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ವಿಶ್ವಕರ್ಮ ಕಾಳಿಕಾಂಬೆಯು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ನಮ್ಮೆಲ್ಲರ ಪ್ರಾರ್ಥನೆ. ಇವರನ್ನು ಯೋಗಿತಾ ಗೌರವಾನ್ವಿತರು ಪ್ರೇಮ ವಾಸುದೇವ ಆಚಾರ್ಯ ಬೈಂದರ್, ಶ್ರೀಮತಿ ಪ್ರೇಮ ವಾಸುದೇವ ಆಚಾರ್ಯರ ತವರೂರು ಮೆರಗವಳ್ಳಿಯವರು, ಪತಿ ಶೃಂಗೇರಿಯವರು. ಇವರ ವಿವಾಹವು ಮೇ 8, 1998ರಲ್ಲಿ ನಡೆಯಿತು. ಸಂತೋಷದಿಂದ ಸಾಗುತ್ತಿದ್ದ ಕುಟುಂಬದಲ್ಲಿ ಜೂನ್ 18, 2004ಕ್ಕೆ ವಿವಾಹವಾಗಿ 6 ವರ್ಷಗಳಲ್ಲಿ ಇವರ ಪತಿ ಹೃದಯಾಘಾತದಿಂದ ನಿಧನರಾದರು. ಇವರಿಗೆ ಒಬ್ಬಳೇ ಮಗಳು ಪ್ರಿಯಾಂಕ. ಪತಿ ತೀರಿ ಹೋದಾಗ ಮಗಳ ಪ್ರಾಯ ಕೇವಲ 4.5 ವರ್ಷ. ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ, ಒಂದು ಕಡೆ ಭಯ, ಅನಿಶ್ಚಿತೆಯ ಪರಿಸ್ಥಿತಿಯಲ್ಲೂ ತಮ್ಮ ಮಗಳ ಭವಿಷ್ಯ ನನ್ನ ಕೈಯಲ್ಲಿದೆ ಎನ್ನುವ ದೃಢ ನಿರ್ಧಾರವನ್ನು ನಿಶ್ಚಯಿಸಿ ಬದುಕು ಮುಂದುವರಿಸಿದರು. ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಅವರ ಸಹೋದರರು ಬೆಂಬಲವಾಗಿ ನಿಂತು ಬೈಂದರ್ನಲ್ಲಿ ಒಂದು ಕೊಠಡಿಯನ್ನು ಒದಗಿಸಿದರು. ತಮ್ಮ ಸಹೋದರನೇ ಬೆನ್ನೆಲುಬು ಎಂದು ಸದಾ ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದಾರೆ. ಒಬ್ಬಂಟಿ ತಾಯಿ ಮಗಳನ್ನು ಸಾಕಿ ಶಿಕ್ಷಣ ನೀಡಬೇಕೆಂಬ ದೃಢ ಸಂಕಲ್ಪದಿಂದ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ 2 ವರ್ಷ ಸೇವೆ ಸಲ್ಲಿಸಿದರು. 2 ವರ್ಷ ಮಕ್ಕಳಿಗೆ ಟ್ಯೂಷನ್ ನೀಡಿದರು. ತದನಂತರ ಸಮೀಪದ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ಲೆಕ್ಕಪತ್ರರಾಗಿ 16 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು. ಮಗಳು 10ನೇ ತರಗತಿಯ ನಂತರ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾ ತಾಯಿಗೆ ನೆರವಾದಳು. ಇವರಿಗೆ ಹೊಲಿಗೆ ಗೊತ್ತಿದ್ದರಿಂದ ರಾತ್ರಿ ಹೊತ್ತು ಹೊಲಿಗೆ ಕೆಲಸ ಮಾಡುತ್ತಾ ತಮ್ಮ ಮಗಳ ಸಂಪೂರ್ಣ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಅತ್ಯಂತ ಮುಖ್ಯ. ಮುಂದೇನು ಆಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎಂಬ ನಂಬಿಕೆಯಿಂದ, ಸಮಾಜದ ನೆರವಿಲ್ಲದೆ ತಮ್ಮ ಸಹೋದರರು ನೀಡಿದ ಶಿಕ್ಷಣದ ಶಕ್ತಿಯಿಂದ ತಮ್ಮ ಮಗಳನ್ನು ಆತ್ಮಸ್ಥೈರ್ಯ ಮತ್ತು ಮೌಲ್ಯಗಳೊಂದಿಗೆ ಬೆಳೆಸಿದರು ಶ್ರೀಮತಿ ಪ್ರೇಮಾವಿ ಆಚಾರ್ಯರು. ಇವರು ನಮ್ಮೆಲ್ಲರಿಗೂ ಮಾದರಿ. ಇವರಿಗೂ ಶ್ರೀ ವಿಶ್ವಕರ್ಮ ಹಾಗೂ ಶ್ರೀ ಕಾಳಿಕಾಂಬೆಯ ಪೂರ್ಣಾನುಗ್ರಹವಿರಲಿ ಎನ್ನುತ್ತಾ ಇಂದೂರು ನಮ್ಮ ಗೌರವಾನ್ವಿತರು ಸುಗುಣ ಗೋಪಾಲ ಆಚಾರ್ಯ ಚಿಂಬುರ್. ಇನ್ನೊಂದು ಹೆಸರು ತಪ್ಪಿ ಹೋಯಿತು, ಚೈತ್ರ ಶ್ರೀನಿವಾಸ್ ಆಚಾರ್ಯ. ಈಗ ಸುಗುಣ ಗೋಪಾಲ ಆಚಾರ್ಯ ಚಿಂಬೂರಿನವರು. ಇವರು 1980ರಲ್ಲಿ ಎಕ್ಕಾರಿನ ಶ್ರೀ ಗೋಪಾಲಕೃಷ್ಣ ಆಚಾರ್ಯ ಜೊತೆ ವಿವಾಹವಾಗಿ ದಾಂಪತ್ಯ ಜೀವನ ಆರಂಭಿಸಿದರು. ಆಕಸ್ಮಿಕವಾಗಿ 1994 ಅವರ ಪತಿ ಇಹಲೋಕ ತ್ಯಜಿಸಿದರು. ಕೇವಲ 14 ವರ್ಷ ಪತಿಯ ಜೊತೆ ಜೀವನ ಸಾಗಿಸಿ ಚಿಕ್ಕ ಪ್ರಾಯದಲ್ಲಿ ಪತಿಯನ್ನು ಕಳೆದುಕೊಂಡು ಎಂದು ಹೇಳಲು ವಿಷಾದವಾಗುತ್ತದೆ. ಅವರಿಗೆ 3 ಗಂಡು ಮಕ್ಕಳು, ರಾಜೇಶ್, ಜಗದೀಶ್, ಗಣೇಶ್. ಪತಿ ತೀರಿ ಹೋದಾಗ ದೊಡ್ಡ ಮಗ 11 ವರ್ಷ, ಎರಡನೆಯವ 9 ವರ್ಷ, ಮೂರನೆಯವ 7 ವರ್ಷದ 3 ಮಕ್ಕಳಾಗಿದ್ದರು. ತಿಳಿದಿದ್ದ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲಿತು ಟೈಲರಿಂಗ್ ವೃತ್ತಿ ಪ್ರಾರಂಭಿಸಿದರು. ಮನೆ ಬಾಡಿಗೆ, ಹೊಲಿಯಲು ಮಿಷನ್ ಕೂಡ ಬಾಡಿಗೆ ತಗೊಂಡಿದ್ದರು. ತಿಂಗಳಿಗೆ 100 ರೂಪಾಯಿ ಬಾಡಿಗೆ ಕೊಟ್ಟು ಮಿಷನ್ ಇಟ್ಟು ಹೊಲಿಯುತ್ತಿದ್ದರು. ಆವಾಗ ಕರೆಂಟಿನ ಸೌಲಭ್ಯವೂ ಇರಲಿಲ್ಲ. ದೀಪ ಇಟ್ಟು ತಾನು ಬಟ್ಟೆ ಹೊಲಿದು ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದರು. ಕೆಲವು ಸಮಯದ ನಂತರ ಅವರು ಬಾಡಿಗೆ ತಗೊಂಡ ಮೆರಿಟ್ ಬ್ರಾಂಡ್ ಮಷೀನಲ್ಲಿ ಖರೀದಿಸಿದರು ಎಂದು ಖುಷಿಯಿಂದ ಹೇಳುತ್ತಿದ್ದರು. ಅದು ಈಗಲೂ ಇದೆ, ನನ್ನ ಜೀವನಕ್ಕೆ ದಾರಿ ಮಾಡಿಕೊಟ್ಟ ನನ್ನ ಸಂಗಾತಿ ಎಂದು ಹೆಮ್ಮೆಯಿಂದ ಹೇಳಿದರು. ಇವರು ಚಿಂಬೂರಿನಲ್ಲಿ ಗೋಪಾಲ್ ಲೇಡೀಸ್ ಟೈಲರ್ ಎನ್ನುವ ತಮ್ಮದೇ ಆದ ಟೈಲರಿಂಗ್ ಅಂಗಡಿಯನ್ನು ಆರಂಭಿಸಿದರು. ಸ್ವಾತಂತ್ರ್ಯ ಜೀವನವನ್ನು ಆರಂಭಿಸಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದರು. ಇವರು ತಮ್ಮ ತಾಯಿಯಿಂದ ಆನುವಂಶಿಕವಾಗಿ ಕಲಿತು ಬಂದ ಹೂವುಗಳಿಂದ ನಾನಾ ತರಹದ ಹೂವಿನ ಮಾಲೆ, ವಿಭಿನ್ನ ರೀತಿಯ ಹೂವಿನ ಹಾರಗಳನ್ನು ಮಾಡಿ ಎಲ್ಲಿ ಪೂಜೆ ನಡೆಯುತ್ತದೆ, ಎಲ್ಲಿ ದೇವಸ್ಥಾನಗಳಿವೆಯೋ ಅಲ್ಲಿಗೆ ಹೋಗಿ ತೆಗೆದುಕೊಂಡು ಹೋಗುವ ಅವರ ಒಂದು ಹವ್ಯಾಸವಾಗಿತ್ತು. ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಮಕ್ಕಳು ಸಣ್ಣದಿರುವಾಗ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಅವರು ಸಹಾಯ ನೀಡಿದ್ದಾರೆ ಎಂದು ಕೃತಜ್ಞತಾ ಭಾವನೆಯಿಂದ ತಿಳಿಸಿದರು. ಆ ಸಮಯದಲ್ಲಿ ಚಿಂಬೂರು ಭವಾನಿ ಶಂಕರ್ ಆಚಾರ್ಯರು ತುಂಬನೇ ನೆರವಾದರು ಎಂದು ಅವರನ್ನೂ ನೆನಪಿಸಿಕೊಂಡರು. ಇವರಿಗೆ ಶ್ರೀ ಕಾಳಿಕಾಂಬೆ ಹಾಗೂ ವಿಶ್ವಕರ್ಮನ ಪೂರ್ಣ ಅನುಗ್ರಹವಿರಲಿ ಹಾಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಮ್ಮೆಲ್ಲರ ಪ್ರಾರ್ಥನೆ. ಇವರ ಪರವಾಗಿ ಅವರ ಸೊಸೆಯವರು ವೇದಿಕೆಯಲ್ಲಿದ್ದಾರೆ. ಅವರ ಗೌರವವನ್ನು ಇವರು ಸ್ವೀಕರಿಸುತ್ತಿದ್ದಾರೆ. ಅವರೀಗ ಮುಂಬೈಯಲ್ಲಿಲ್ಲದ ಕಾರಣ ಇನ್ನೋರ್ವ
ಗೌರವವನ್ನು ಸ್ವೀಕರಿಸುವವರು ಉಮಾವತಿ ಗಣೇಶ್ ಆಚಾರ್ಯ. ಉಡುಪಿಯ ಬಂಟಕಲಿನಲ್ಲಿ ಜನಿಸಿದ ಇವರು ನವೆಂಬರ್ 24, 1999ರಲ್ಲಿ ಎರ್ಮಾಳು ಗಣೇಶ್ ಆಚಾರ್ಯರೊಂದಿಗೆ ದಾಂಪತ್ಯ ಜೀವನವನ್ನು ಆರಂಭಿಸಿದರು. ಮಕ್ಕಳು ಪತಿಯೊಂದಿಗೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿರುವಾಗ 2010ರಲ್ಲಿ ತಮ್ಮ ಪತಿಯನ್ನು ಆಕಸ್ಮಿಕವಾಗಿ ಕಳಕೊಂಡರು. ಆ ಸಮಯದಲ್ಲಿ ಇಬ್ಬರು ಗಂಡು ಮಕ್ಕಳು, ದೊಡ್ಡ ಮಗ ಕಾರ್ತಿಕ್ 9 ವರ್ಷದವ, ಸಣ್ಣ ಮಗ ಹರ್ಷ 6 ವರ್ಷ, ಕೇವಲ 11 ವರ್ಷ ಪತಿ ಜೊತೆ ಜೀವನ. ಆ ಸಮಯದಲ್ಲಿ ಎದೆಗುಂದದೆ ಧೈರ್ಯದಿಂದ ತಾನು ಕನ್ನಡ ಮೀಡಿಯಂನಲ್ಲಿ 10ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ಇವರು ಇಲ್ಲಿ ಇಂಗ್ಲಿಷ್ ಮೀಡಿಯಂನ ಮಕ್ಕಳಿಗೆ ಟ್ಯೂಷನ್ ಕೊಡಲು ಆರಂಭಿಸಿದರು. ಇದೇ ವೃತ್ತಿಯಿಂದ ದೊಡ್ಡ ಮಗನಿಗೆ ಸಿವಿಲ್ ಇಂಜಿನಿಯರ್ ಕಲಿಸಿದ ಹೆಗ್ಗಳಿಕೆ ಇವರಿಗೆ. 2ನೇ ಮಗ BSc IT ಮುಗಿಸಿದ್ದಾನೆ. ಇಂತಹ ಒಳ್ಳೆಯ ವಿದ್ಯಾಭ್ಯಾಸ ನೀಡಿದರೆಂದು ಹೇಳಲು ಹೆಮ್ಮೆಯಾಗುತ್ತಿದೆ. ಅವರಲ್ಲಿ ನಿಮಗೆ ಯಾರಾದರೂ ಆಸರೆ ಇದ್ದಾರಾ ಎಂದು ಕೇಳಿದಾಗ ಅವರಿಂದ ಬಂದ ಮಾತು ದೇವರಿದ್ದರು. ಇದು ಒಂದು ಅವರ ಜೀವನದ ಹೋರಾಟ. ಈ ಹೋರಾಟದಲ್ಲಿ ಹಲವಾರು ಕಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸಿದ ಶ್ರೀ ಉಮಾವತಿ ಗಣೇಶ್ ಆಚಾರ್ಯರು ನಮ್ಮ ವಿಶ್ವಕರ್ಮ ಶ್ರೇಷ್ಠ ಪ್ರಶಸ್ತಿಯನ್ನು ಮುಡಿಗೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚೈತ್ರ ಇವರ ವಿಷಯವನ್ನು ಸುರೇಶಾಚಾರ್ಯ ತಿಳಿಸಬೇಕಾಗಿ ವಿನಂತಿ. ನಾವು ಸಮಾಜದಲ್ಲಿ ನಮಗೆ ಕಷ್ಟ ಇರೋದು ಅಂತ ಎಣಿಸ್ತೇವೆ ಒಂದೊಂದ್ಸಲ, ಹೌದಲ್ಲ? ಆದರೆ ಇವರದು ಎಲ್ಲ ಒಂದು ಕಷ್ಟ ನೋಡಿದಾಗ ನಮ್ಮದು ಕಷ್ಟ ಏನಿಲ್ಲ. ಆದರೆ ಆ ಕಷ್ಟದಲ್ಲಿ ಎದೆಗುಂದದೆ ಸಮಾಜದಲ್ಲಿ ನಿಂತು ಮಕ್ಕಳನ್ನು ಓದಿಸಿ ಒಂದು ಆದರ್ಶ ಆದಂಥ ಜನಗಳಿದ್ದಾರೆ. ಇದರಲ್ಲಿ ಲಾಸ್ಟಿಗೆ ಚೈತ್ರ ಇದ್ದಾಳೆ. ಚೈತ್ರದ ಬಗ್ಗೆ ಏನಂತ ಹೇಳ್ಬೇಕಂತ ಹೇಳಿದರೆ, ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡು ಆ ನಂತರ ಅದೇ ವರ್ಷದಲ್ಲಿ 1 ವರ್ಷದ ಒಳಗೆ ತಾಯಿಗೆ ಒಂದು TBA ಅಂತ ಒಂದು ಮಹಾ ಕಾಯಿಲೆ ಬಂದು ಅವರು ಒಂದು ಇದರಲ್ಲಿ ನಾನಾವಟಿ ಹಾಸ್ಪಿಟ್ಲಲ್ಲಿ ಅವರಿಗೆ ಒಂದು ಒಳ್ಳೆ ಇದನ್ನು ಟ್ರೀಟ್ಮೆಂಟನ್ನು ಕೊಟ್ಟಾದ ನಂತರ ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಇದ್ದ ಕಾರಣ ಅವರು ಎಲ್ಲ ನಮ್ಮದು ನಂಬರ್ ಸಿಕ್ಕಿದ್ದು, ಅಲ್ಲಿ ನಾವು ಎಲ್ಲ ಸೇರಿ ಅವರಿಗೆ ಹೆಲ್ಪ್ ಮಾಡಿದ್ದೇವೆ. ಆ ನಂತರ 8ನೇ ತರಗತಿಯಲ್ಲಿ ತಾಯಿಯ ಸೇವೆ ಎಷ್ಟು ತರಗತಿ ಇದ್ದಾಗ 10th 13ನಲ್ಲಿ ಇರುವಾಗ ತಾಯಿಯ ಸೇವೆಯನ್ನು ಮಾಡಿ ಶಾಲೆ ಸಹ ಓದಿ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿ ಈಗ ಆ ಸಮಯದಲ್ಲಿ ಎದೆಗುಂದದೆ TCS ಕಂಪನಿಯಲ್ಲಿ ಫಸ್ಟು ನಮ್ಮ ಕೈಯಲ್ಲಿದ್ದರು ಅವರು. ಆ ನಂತರ TCS ಕಂಪನಿಯಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಗಳಿಸಿ ಯಾವುದೇ ಕಷ್ಟ ಬಂದರೂ ಸಹ ನಾವು ಹೆಣ್ಣು ಮಗಳಾಗಲಿ ಗಂಡು ಮಗ ಆಗಲಿ ಯಾವತ್ತು ಧೈರ್ಯ ಕುಂದಬಾರ್ದು ಅನ್ನೋದನ್ನು ಇವತ್ತು ದೊಡ್ಡವರೊಟ್ಟಿಗೆ ಒಂದು ಸಣ್ಣ ಹುಡುಗಿಯನ್ನು ಕೂರಿಸಿದ್ದೇವೆ. ಯಾಕಂದರೆ ಇಂಥ ನಮ್ಮ ಸಮಾಜದ ಶ್ರೇಷ್ಠರನ್ನು ನಾವು ಗುರುತಿಸುವ ಉದ್ದೇಶ ಜೀವಿಸುವ ಉದ್ದೇಶ. ಇವತ್ತು ಕೆಲವರು ಮಾತ್ರವನ್ನು ನಾವು ಮಾಡಿದ್ದೇವೆ. 23ನೇ ವಯಸ್ಸಿನಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಉತ್ತೀರ್ಣರಾದ ಮಿಥುನ್ ಮಾರುತಿ ಆಚಾರ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಭಟ್ಕಳ ಮುರುಡೇಶ್ವರದ ದೇವಿಕಾನ ಗ್ರಾಮದ ಶ್ರೀ ಮಾರುತಿ ಆಚಾರ್ಯರು ಮುಂಬೈನಲ್ಲಿ ಕುಟುಂಬ ಸಮೇತರಾಗಿ ನೆಲೆಸಿದ್ದರು. ಭಟ್ಕಳದ ಶ್ರೀ ಕಾಳಿಕಾಂಬ ದೇವಸ್ಥಾನಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಲೇ ಬಂದವರು. ಶ್ರೀ ಕ್ಷೇತ್ರದಲ್ಲಿ ಮಹಾದಾನಿಗಳಾಗಿ ಗುರುತಿಸಿಕೊಂಡವರು. ಅವರ ಸುಪುತ್ರರಾದ CA ಮಿಥುನ್ ಮಾರುತಿ ಆಚಾರ್ಯ ಇವರು ನಿರಂತರ ಕಠಿಣ ಪರಿಶ್ರಮ, ಗಮನ, ಬದ್ಧತೆ ಮತ್ತು ಸಮರ್ಪಣಾ ಮನೋಭಾವದಿಂದ ಯಶಸ್ವಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ತಮ್ಮ ಮುಂದಿನ ಭವಿಷ್ಯ ರೂಪಿಸಲಿದ್ದಾರೆ. ಎಲ್ಲರೂ ಮುಂಬೈ ನಮ್ಮದು ವಿಶ್ವಕರ್ಮ ಸಮಾಜದವ್ರಿಗೆ ನನ್ನ ದೊಡ್ಡ ನಮಸ್ಕಾರ. ನಾನು ಗ್ಲೋಬಲ್ ವಿಶ್ವ ಕಮ್ಯುನಿಟಿ ಮೆಂಬರ್ಸಿಗೆ ಒಂದು ಹೃದಯಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಗೌರವ ಕೊಟ್ಟಿದ್ದಕ್ಕೆ ಈ ಸ್ಟೇಜ್ ಮೇಲೆ. ಮತ್ತೊಮ್ಮೆ ಇವರು ಇಷ್ಟು ಥಾಟ್ಫುಲ್ ಇನಿಷಿಯೇಟಿವ್ ತಗೊಂಡಿದ್ರೆ ನಮ್ದು ಮಕ್ಕಳಿಗೆ ಒಂದು ಸಾಮೂಹಿಕ ಉಪನಯನ ಮಾಡಿಸೋದು ತುಂಬ ಥಾಟ್ಫುಲ್, ಒಂದು ನೋಬಲ್ ಕಾಸಿಗೆ ಆ ಇನಿಷಿಯೇಟಿವ್ ತಗೊಳ್ಳೋದು ಅದು ತುಂಬ ಮುಖ್ಯವಾದಂಥ.
ಇಂಥ ಥಾಟ್ ಯಾರಿಗೆ ಬರಲಿಕ್ಕೆ ಮತ್ತು ಇಂಥ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಮಾಡಿ ನಮಗೆ ಈಗ ಈ ಕಾರ್ಯಕ್ರಮ ಇಷ್ಟು ಒಳ್ಳೆ ಮಾಡಿದಂಥ ತುಂಬ ಹೆಮ್ಮೆಯ ವಿಷಯ. ಹೀಗೆ ನಮ್ಮ ಮಹಾಸ್ವಾಮೀಜಿಯವ್ರದ್ದು ಮತ್ತು ಎಲ್ಲರದ್ದು ನಿಮ್ದು ಆಶೀರ್ವಾದ ತಗೊಂಡು ಮುಂದೆ ಮತ್ತು ಇನಿಷಿಯೇಟಿವ್ ಒಳ್ಳೆ ಮಾಡಿ ನಮ್ಮ ಸಮಾಜಕ್ಕೆ ನಾವು ಏನೋ ಒಳ್ಳೆ ಕೆಲಸ ಮಾಡಬೇಕಂತ ತುಂಬ ನನ್ನ ಆಸೆ ಉಂಟು. ಮತ್ತು ಎಲ್ಲರದ್ದು ನಮ್ಮ ಕಮಿಟಿ ಮೆಂಬರ್ಸಿಂದ ಆಶೀರ್ವಾದದಿಂದ ಇದು ಸದೇ ಇರಲಿ, ಎಲ್ಲ ದೇವ್ರದ್ದು ಸದಾ ಕೃಪಾ ಎಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತಿದ್ದೆ. ತುಂಬ ಧನ್ಯವಾದ. ಜೈ ವಿಶ್ವಕರ್ಮ. ಏಷದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗುಂಭದಯೇ ಸನ್ನಿವಿಷ್ಟಃ ಹೃದಾ ಮನುಷ್ಯ ಮನಸಾಪಿ ಕ್ಲುಪ್ತೋಯ ಏತದ್ವಿಧರ್ಮಮೃತಾಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯಸಂಪನ್ನಂ ವೇದವೇದಾಂಗಪಾರಗಂ ಸಕಲಾಗಮತತ್ವಜ್ಞಂ ಸ್ವಜ್ಞಾನಪ್ರಭಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಬಂಧುಗಳೇ, ಯಾವ ಈ ಮುಂಬೈ ಮಹಾನಗರದಲ್ಲಿ ವಿಶ್ವಕರ್ಮ ಜಾಗತಿಕ ಸಮುದಾಯ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ಸಾಮೂಹಿಕ ಉಪನಯನವನ್ನು ಏರ್ಪಡಿಸಿಕೊಂಡು ಅದರ ಜೊತೆಯಲ್ಲಿ ಸಮಾಜದ ಗಣ್ಯರನ್ನು, ಸಾಧಕರನ್ನು, ಪ್ರತಿಭಾನ್ವಿತರನ್ನು ಸನ್ಮಾನಿಸಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಬಹಳ ಸಂತೋಷ ಅನ್ನಿಸ್ತದೆ. ಬಹುಶಃ ನಮಗೆ ಅನಿಸಿದ ಹಾಗೆ ಈ ಒಂದು ಸಂಘದ ಹೆಸರು ಬಹಳ ವ್ಯಾಪಕವಾಗಿರ್ತಕ್ಕಂಥ, ಎಷ್ಟೋ ಕಡೆಗಳಲ್ಲಿ ತಾಲೂಕು ಮಟ್ಟದ ಸಂಘಗಳನ್ನು ಉದ್ಘಾಟಿಸಿದ್ದೇವೆ, ಅದರ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ರಾಜ್ಯ ಮಟ್ಟದ ಸಂಘಗಳ ಹೆಸರಿನಲ್ಲಿ ಆಗಿದ್ದಾವೆ. ರಾಷ್ಟ್ರ ಮಟ್ಟದ ಹೆಸರಿನಲ್ಲಿಯೂ ಕೂಡ ವಿಶ್ವಕರ್ಮ ಸಮುದಾಯಗಳ ಹೆಸರಿನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಪಾಲ್ಗೊಂಡಿದ್ದೇವೆ. ಅದರ ಜಾಗತಿಕ ಮಟ್ಟದಲ್ಲಿ ಏನಾದರೂ ನಾವೊಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ವಿಶ್ವಕರ್ಮ ಜಾಗತಿಕ ಸಮುದಾಯ ಅಂತಕ್ಕಂಥ ಸಂಸ್ಥೆಯಲ್ಲಿ ಅಂತಕ್ಕಂಥದ್ದಾಗಿ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುರೇಶ್ ಅವರು ನಮಗೆ ಸಂಪರ್ಕ ಮಾಡಿ ಇಂಥ ದಿನ ಇದೊಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಸ್ವಾಮೀಜಿ ಅಂತ ಆಹ್ವಾನ ಮಾಡಿದ್ರು. ಅದೇನು ದೈವಾನುಗ್ರಹ, ದೇವರ ಅನುಕೂಲಕ್ಕೆ, ಅವರ ಅನುಗ್ರಹಕ್ಕೆ ಅನುಗುಣವಾಗಿ ಆ ದಿನಾಂಕ ಖಾಲಿಯೂ ಇತ್ತು ನಮಗೆ. ಹಾಗಾಗಿ ಇವತ್ತು ಬರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂತು. ಬಹುಶಃ ಇಲ್ಲಿ ಸನ್ಮಾನಿಸಿದಂಥ ಹಿರಿಯರು, ಪೌರೋಹಿತ ವರ್ಗದವರು, ಸಾಧಕರಲ್ಲಿ ಬಹಳಷ್ಟು ಜನರು ನಾವು ಮೊಟ್ಟ ಮೊದಲು ಮುಂಬೈಗೆ ಆಗಮಿಸಿದಾಗ ಸುಮಾರು 25 ವರ್ಷಗಳ ಹಿಂದೆ ನಾವಿಲ್ಲಿಗೆ ಆಗಮಿಸಿದ್ವಿ. ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ ಅಂತಕ್ಕಂಥ ಸಂಘದ ವತಿಯಿಂದ ವಿಶ್ವಕರ್ಮ ಪೂಜೆಯನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ 25 ವರ್ಷಗಳ ಹಿಂದೆ ನಾವಿಲ್ಲಿಗೆ ಆಗಮಿಸಿದ್ವಿ. ಆವಾಗ ಚಾರ್ ಬಂಗ್ಲೋ ಅಂತ ಏನೋ ಒಂದು ಸ್ಥಳದಲ್ಲಿ ಆಫೀಸ್ ಇತ್ತು ಅಂಧೇರಿಯಲ್ಲಿ, ಅಲ್ಲಿ ವಾಸ್ತವ್ಯವನ್ನು ಮಾಡಿದ್ವಿ. ಬಹುಶಃ ಆಗ ತಾನೇ ನಮ್ಮ ಅಶೋಕ್ ಪುರೋಹಿತರವರು ಒಳ್ಳೆ ಪ್ರಗತಿಪರ ಪೌರೋಹಿತರಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾಯಿದ್ರು. ಆಗ ನಮ್ಮನ್ನು ಹಲವು ಕಡೆಗಳಲ್ಲಿ ಸಂಪರ್ಕವನ್ನು ಮಾಡಿಸಿದ್ರು. ಅದಕ್ಕಿಂತ ಹೆಚ್ಚಾಗಿ ಸುರೇಶ್ ಅವರಂತೂ ನಮ್ಮನ್ನು 15 ದಿನ ಮುಂಬೈಯಲ್ಲಿಯೇ ಇರಿಸಿಕೊಂಡು ಎಲ್ಲ ಭಾಗಗಳಲ್ಲಿ, ಅದು ಚಂಬೂರ್ ಇರ್ಬೋದು, ತಾಣ ಇರ್ಬೋದು, ಘಾಟ್ಕೊಪ್ಪರ್ ಇರ್ಬೋದು, ಹೀಗೆ ಭಾಳಷ್ಟು ಕಡೆಗಳಲ್ಲಿ ಸಂಪರ್ಕವನ್ನು ಮಾಡಿಸಿ ಹೊರಗಡೆಯೂ ಕೂಡ ಅನೇಕ ಕ್ಷೇತ್ರಗಳನ್ನು, ಶಿವಪುರಿ ಇರಬಹುದು ಅಥವಾ ಅಜಂತ, ಎಲ್ಲೋರ ಎಲ್ಲ ಕಡೆ ಸಂಪರ್ಕ ಮಾಡಿಸಿದಂಥ ನೆನಪು ಇವತ್ತು ಅವರು ನೋಡಿದ ತಕ್ಷಣ ಒಂದು ಸಿಂಹಾವಲೋಕನ ಬಂದಂತೆ ನಮಗೆಲ್ಲವೂ ಕೂಡ ಬಂತು ಬಂಧುಗಳೇ. ಇವತ್ತು ನಮ್ಮ ಕಿಟ್ಟು ಮೇಸ್ತ್ರಿಯವರನ್ನು, ಅವರು ಹೆಚ್ಚಾಗಿ ಕರಾವಳಿಯಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಇಲ್ಲಾಗಲಿ ಕಿಟ್ಟು ಮೇಸ್ತ್ರಿ ಅಂತಕ್ಕಂಥದ್ದಾಗೆ ಪ್ರಖ್ಯಾತ. ಅವರು ನಾವು ಬಂದಂಥ ಸಮಯದಲ್ಲಿ ಅವರು ಕೂಡ ಅವರ ಮನೆಯಲ್ಲಿ ಕರ್ಕೊಂಡು ಹೋಗಿ ಅವರ ಉದ್ಯಮದ
ಹೋಟೆಲ್ ಎಲ್ಲ ತೋರಿಸಿ ನಮಗೆ ಸತ್ಕಾರ ಮಾಡಿದರು. ಭಾಳಷ್ಟು ಜನ ಇಲ್ಲಿ ಅಂತ ಹಿರಿಯರೆಲ್ಲರೂ ಕೂಡ ಇದ್ದಾರೆ. ಬಂಧುಗಳೇ, ಇವತ್ತು ಇಲ್ಲಿ ಸತ್ಕಾರ ಮಾಡುವಾಗ ಎಷ್ಟು ಹಿರಿಯರನ್ನು, ಎಷ್ಟು ಸಮಾಜ ಸೇವಕರನ್ನು ಮಾಡಿದ್ದೀರಿ ಅಂತ ಅಂದರೆ, ಎಷ್ಟೋ ಸಂಘ ಸಂಸ್ಥೆಗಳಿಗೆ ಅಲ್ಲಿ ಒಂದು ಸತ್ಕಾರವನ್ನು ತೆಗೆದುಕೊಂಡ್ರೆ ಸಾಕು ನಮಗೆ ಗೌರವ ಹೆಚ್ಚುತ್ತೆ ಅಂತಕ್ಕಂಥ ವ್ಯಕ್ತಿಗಳು ಭಾಳಷ್ಟು ಜನ ಇರ್ತಾರೆ. ಆದರೆ ಇವತ್ತು ಯಾರನ್ನು, ಯಾವ ಸಂಸ್ಥೆ ಯಾರನ್ನು ಗುರುತಿಸಿತು ಅಂತಕ್ಕಂಥ ಇಲ್ಲಿ ಬಂದಂಥ ಏನು ಸನ್ಮಾನಿತರು ಇದ್ರಲ್ಲ, ಅವರು ಸಂಘಕ್ಕೆ ಒಂದು ಹೆಚ್ಚು ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಅಂತಹ ಒಂದು ಕೈಂಕರ್ಯವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ಉಪನಯನ ಸಂಸ್ಕಾರ ಬಹಳ ಮುಖ್ಯ. ಎಲ್ಲ ಸಮುದಾಯಗಳಲ್ಲಿ ಆಯಾಯ ಧರ್ಮ ಸಂಸ್ಕೃತಿಗೆ ಅನುಗುಣವಾಗಿ ಆಯಾಯ ಸಂಸ್ಕಾರಗಳು ಬಹಳ ಮುಖ್ಯ ಇರ್ತದೆ. ಆ ಒಂದು ಸಂಸ್ಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಮ್ಮಲ್ಲಿ ಮಕ್ಕಳಿಗೆ ಸಕಾಲದಲ್ಲಿ ಉಪನಯನವನ್ನು ಮಾಡ್ತಕ್ಕಂಥ ಪರಿಪಾಠವನ್ನು ಮುಂದಾದರೂ ಕೂಡ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ನಮ್ಮ ಕರ್ನಾಟಕ ಕರಾವಳಿಯಲ್ಲಿ ಬಹಳ ಜಾಗರೂಕರಾಗಿ ಇಂಥ ಸಂಸ್ಕಾರವನ್ನು ಮಾಡಿ ಮುಗಿಸ್ತಾರೆ. 8 ವರ್ಷದ ಒಳಗೆ ಅಂತಕ್ಕಂಥದ್ದಾಗಿ ಪುರೋಹಿತರು ನಮ್ಮ ವಿಶ್ವನಾಥ್ ರವರು ಹೇಳಿದ್ರು, ಗರ್ಭಾಷ್ಟಮೆ ತತ ಅಂತ, ಗರ್ಭದಿಂದ 8 ವರ್ಷ ತುಂಬೋದ್ರೊಳಗಾಗಿ ಅಂತ. ನಿಜ. ಯಾಕೆ ಅಂತಂದರೆ 8 ವರ್ಷದ ಒಳಗೆ ಉಪನಯನ ಮಾಡ್ತಕ್ಕಂಥ ಮಕ್ಕಳಿಗೆ ಯಾವ ಗ್ರಹಗಳ ಬಲವನ್ನು ನೋಡಬೇಕಾಗಿಲ್ಲ. ಗುರುಬಲ ಶನಿಬಲ ಇಲ್ಲ ಅಂದರೂ ಮಾಡಬಹುದು. ಇನ್ನೂ ಒಂದು ಅದರಿಂದ ಪ್ರಯೋಜನ ಏನು ಅಂತ ಅಂದರೆ, 8 ವರ್ಷದ ಒಳಗೆ ಸುಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಬ್ರಹ್ಮೋಪದೇಶ ಆಗಿ ಹೋದರೆ ಆ ಹುಡುಗನಿಗೆ ಏನಾದರೂ ಜನ್ಮ ನಕ್ಷತ್ರವಶಾತ್ ದೋಷ ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗ್ತದೆ ಅಂತಕ್ಕಂಥದ್ದಾಗಿ ಶಾಸ್ತ್ರ ಸಮ್ಮತ ಇದೆ. ಹಾಗಾಗಿ ಅಂಥ ಚಿಕ್ಕ ವಯಸ್ಸಿನಲ್ಲಿ ನಾವು ಸಂಸ್ಕಾರವನ್ನು ಕೊಡಬೇಕಾಗ್ತದೆ. 8 ವರ್ಷದ ಒಳಗೆ ಬಹುಶಃ ಬ್ರಹ್ಮೋಪದೇಶ ಮಾಡುವಾಗ ಪುರೋಹಿತರು ಹೇಳಿದ್ರು, ನಿಮ್ಮ ನಿಮ್ಮ ಮಕ್ಕಳನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಬ್ರಹ್ಮೋಪದೇಶವನ್ನು ನೀಡಿ ಅಂತ. ಆಗ ಕೆಲವರು ತಂದೆಯರು ಸ್ವಲ್ಪ ಕಷ್ಟಪಟ್ಟು ಮಗನನ್ನು ತೊಡೆ ಮೇಲೆ ಕೂರಿಸ್ಕೊಂಡ್ರು ಅಂತ ಕಾಣಿಸ್ತದೆ. ಯಾಕಂತಂದರೆ ತಂದೆಯಷ್ಟೇ ಎತ್ತರ ಇದ್ದಂಥ ಮಕ್ಕಳನ್ನು ತೊಡೆ ಮೇಲೆ ಕೂರಿಸ್ಕೊಳ್ಳುವಾಗ ಕಷ್ಟ ಆಗಿರ್ಬೋದೋ ಏನೋ ಅವರಿಗೆ. ಬಹುಶಃ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಕ್ಕಂಥ ಮಕ್ಕಳಿಗೆ ಆ ಶಾಸ್ತ್ರ ತೊಡೆಯ ಮೇಲೆ ಕೂರಿಸ್ಕೊಂಡೇ ಮಾಡಬೇಕು ಅಂತ. ಈಗಲೂ ಕೂಡ ದೊಡ್ಡವರಾದರೂ ಚಿಂತೆ ಇಲ್ಲ ಮಾಡಬೇಕು ಅಂತ ಅಂದಾಗ ಅವ್ರನ್ನ ಕೂರಿಸ್ಕೊಳ್ಳೇಬೇಕಾಗ್ತದೆ, ಅನಿವಾರ್ಯವಾಗಿ ಉಪದೇಶ ಆಗಿದೆ. ಬಂಧುಗಳೇ, ಸಾಮೂಹಿಕ ಉಪನಯನ ಒಂದು ರೀತಿಯಲ್ಲಿ ಸಂತೋಷದ ಸಂಗತಿಯೂ ಹೌದು. ಇನ್ನೊಂದು ಕಡೆಯಿಂದ ನೋಡುವಾಗ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಸಂಗತಿಯೂ ಕೂಡ ಎರಡೂ ಇದೆ. ಏನು ಸ್ವಾಮೀಜಿ ಎರಡನ್ನೂ ಹೇಳ್ತೀರಿ ಅಂತ ಅಂತಿರೋ ಏನೋ. ಯಾಕೆ ನೋವಿನ ಸಂಗತಿ ಅಂತ ಅಂದರೆ, ಮಕ್ಕಳಿಗೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಆಯಾಯ ಸಂಸ್ಕಾರವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತಕ್ಕಂಥ ನಿಯಮ ಇದೆ. ಅದನ್ನು ಸಕಾಲದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಮಾಡಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ನೋವು. ಸಂತೋಷ ಯಾಕೆ ಅಂತಂದರೆ, ಸದ್ಯ ಈಗಲಾದರೂ ಕೂಡ ಮಾಡಿಸ್ಕೊಳ್ತಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ಅಂತ ಸಂತೋಷವೂ ಕೂಡ ಆಗ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಸಕಾಲದಲ್ಲಿ ಉಪನಯನವನ್ನು ಮಾಡಿಸ್ಕೊಂಡಾಗ ಮಾತ್ರ ನಮ್ಮ ಧರ್ಮ ಸಂಸ್ಕಾರ ಉಳಿಲಿಕ್ಕೆ ಆಗ್ತದೆ. ಇವತ್ತೇನಾಗ್ತಾ ಇದೆ ಅಂತಂದರೆ, ನಾವೆಷ್ಟೇ ಶ್ರೇಷ್ಠತೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ವಿಶ್ವಬ್ರಾಹ್ಮಣ ಸಮುದಾಯ ಇದ್ದರೂ ಕೂಡ ನಮ್ಮ ಧರ್ಮ ಆಚಾರ ವಿಚಾರಗಳ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಆಗಿ ನಮ್ಮ ತನವನ್ನು ನಾವು ಮರ್ತೇ ಬಿಟ್ಟಿದ್ದೇವೋ ಏನೋ ಅನ್ನಿಸ್ತದೆ ಬಂಧುಗಳೇ. ಇವತ್ತೇನಾಗ್ತಾ ಇದೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಅಂತ ಅಂದಾಗ ಒಂದು 6 ಲಕ್ಷಣಗಳಿದೆ ಬಂಧುಗಳೇ. ಬ್ರಾಹ್ಮಣನಿಗೆ 6 ಲಕ್ಷಣಗಳು: ಗೋತ್ರ, ಸೂತ್ರ, ಪ್ರವರ, ಶಾಖೆ, ಶಿಖ, ಯಜ್ಞೋಪವೀತ. ಗೋತ್ರ, ಒಂದಲ್ಲ ಒಂದು ಗೋತ್ರ ಹೇಳ್ತೀರಲ್ವಾ, ಇಲ್ಲಿರೋರು ಯಾರನ್ನು ಕೇಳಿದ್ರು ನಾವು ಇಂಥ ಗೋತ್ರಕ್ಕೆ ಸೇರಿದವರು ಅಂತ ಹೇಳ್ತೀರಿ. ಗೋತ್ರ. ಸೂತ್ರ, ಸೂತ್ರ ಅಂದರೆ ಏನು ಅಂತಂದರೆ ಆಪಸ್ತಂಭ ಸೂತ್ರ, ಆಶ್ವಾಯನ ಸೂತ್ರ, ಕಾತ್ಯಾಯನ ಸೂತ್ರ ಅಂತ ಹೇಳಿ ಆಯಾಯ ಶಾಖೆಗೆ ಅನುಗುಣವಾಗಿರ್ತಕ್ಕಂಥ ಮಂತ್ರಗಳನ್ನು ಆಯಾಯ ಕ್ರಿಯೆಗಳಿಗೆ, ಉಪನಯನ ಇರ್ಬೋದು, ವಿವಾಹ ಇರ್ಬೋದು, ಅದನ್ನು ಮಾಡಲಿಕ್ಕೆ ಮಂತ್ರಗಳನ್ನು ಮಾಡಿಟ್ಟಿದ್ದಾರೆ ಸೂತ್ರಕಾರರು.
ಅದು ಸೂತ್ರ ಅಂತ ಹೇಳ್ತಾರೆ. ಗೋತ್ರ, ಸೂತ್ರ, ಪ್ರವರ ನಾವೆಲ್ಲಿಂದ ಹೇಗೆ ಬಂದ್ವಿ ಅಂತ. ಬಹುಶಃ ಆ ವಿಶ್ವಕರ್ಮನಿಂದಲೇ ನಮ್ಮ ಸಮುದಾಯ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇವೆ. ಸಾಮಾನ್ಯವಾಗಿ ನೀವೆಲ್ಲ ಹೇಳ್ತಕ್ಕಂಥದ್ದು ಆ ವಿಶ್ವಕರ್ಮನ 5 ಮುಖಗಳಿಂದ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತಕ್ಕಂಥ ಮುಖದಿಂದ ಮನು, ಮಯ, ತ್ವಷ್ಟೃ, ಶಿಲ್ಪಿ, ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು, ಅವರಿಂದ ಬಂದಂಥ ಸಾನಕ, ಸನಾತನ, ಅಹರ್ಮೋನಸ, ಪ್ರತ್ನಸ, ಸುಪರ್ಣಸ ಅಂತಕ್ಕಂಥ ಋಷಿಗಳು. ಆ ಋಷಿಗಳು ಪಂಚವೇದಗಳನ್ನು ಅಧ್ಯಯನ ಮಾಡುತ್ತಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪ್ರಣವವೇದ ಈಗ ಉಪಲಬ್ಧಿ ಇಲ್ಲ. ಯಜುರ್ವೇದದಲ್ಲಿರ್ತಕ್ಕಂಥ 2 ವೇದಗಳಿದೆ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ಆ ಶುಕ್ಲ ಯಜುರ್ವೇದವೇ ಪ್ರಣವವೇದಕ್ಕೆ ತತ್ಸಮಾನ. ನೀವು ಯಾರಾದರೂ ಸುಪರ್ಣಸ ಗೋತ್ರದವರಿದ್ದರೆ ಆ ಶುಕ್ಲ ಯಜುರ್ವೇದವನ್ನೇ ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ಸಮ್ಮತ ಇದೆ. ಹಾಗಾಗಿ ಇಂತಹ ಒಂದು ಪರಂಪರೆಯನ್ನಿಟ್ಟುಕೊಂಡು ಅದರ ಜೊತೆಯಲ್ಲಿ ಜಗತ್ತಿಗೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಪಂಚಮಹಾಶಿಲ್ಪಗಳು. ಲೋಕಾನುಗ್ರಹಕಾರಕಂ ಸ್ಯಾತ್ ಪಂಚವಿಧಂ ಅಯೋ ದಾರಸ್ತತ ತಾಮ್ರಂ ಪಾಷಾಣಂ ಸ್ವರ್ಣಮೇವಚ. ಅಯಸ್ ಕಬ್ಬಿಣ, ದಾರು ಕಾಷ್ಟಶಿಲ್ಪ, ತಾಮ್ರಂ ಮೂಲ ಲೋಹಗಳಿಂದ ವಿಗ್ರಹಗಳನ್ನು ಭೋಜಾಯೋಗ್ಯವನ್ನಾಗಿ ಮಾಡ್ತಕ್ಕಂಥದ್ದು, ಪಾಷಾಣಂ ಶಿಲಾಶಿಲ್ಪ, ಕಲ್ಲಿನಿಂದ ವಿಗ್ರಹಗಳನ್ನು ಶಿಲ್ಪಶಾಸ್ತ್ರೋಕ್ತವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು, ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸ್ವರ್ಣಮೇವಚ, ಬಂಗಾರದ ಕೆಲಸವೂ ಕೂಡ. ಹೀಗೆ ನಿರ್ಣಾಯಕವಾಗಿರ್ತಕ್ಕಂಥ ಪರಂಪರೆಯನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ವೇದದಲ್ಲಿ ನೋಡಿದ್ರೂ ಕೂಡ ಇದಕ್ಕೆ ಆಧಾರ ಇದೆ. ಹೆಚ್ಚು ಹೇಳಲಿಕ್ಕೆ ಸಮಯ ಇಲ್ಲ. 1-2 ಮಾತನ್ನು ಗಮನಿಸಿ ಬಂಧುಗಳೇ. ಬ್ರಾಹ್ಮಣ್ಯ ಹೇಗೆ ವೇದಗಳ ಕಾಲದಿಂದ ನಮಗೆಲ್ಲರಿಗೆ ಅನೋಚಾನವಾಗಿ ಬಂದಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಚಾತುರ್ವರ್ಣ್ಯ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳಿದೆ. ಏನೇ ಇದ್ಕೊಂಡಿರಲಿ, ಆದರೆ ನಾವು ಹೇಗೆ ಬಂದವರು, ಬ್ರಾಹ್ಮಣೋತ್ಪತ್ತಿ ಹೇಗಾಯಿತು ಅಂತಕ್ಕಂಥದ್ದನ್ನು ನೋಡುವಾಗ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂಥ ಮಂತ್ರವನ್ನು ನೀವೆಲ್ಲ ಗಮನಿಸಿರ್ತೀರಿ. ಬ್ರಾಹ್ಮಣೋಸ್ಯ ಮುಖಮಾಸೀತ್, ಬ್ರಾಹ್ಮಣರೆಲ್ಲರೂ ಅವನ ಮುಖದಿಂದ ಆವಿರ್ಭವಿಸಿದರು ಅಂತ. ಯಾರ ಮುಖದಿಂದ? ಅಲ್ಲಿ ಪುರುಷ ಅಷ್ಟೇ ಹೇಳಿದೆ, ಯಾವ ದೇವರನ್ನು ಹೇಳಲಿಲ್ಲ, ಪುರುಷ ಹೇಳಿದೆ. ಆದರೆ ಮುಂದಿನ ಸಾಲಿನಲ್ಲಿ ಒಂದು ಮಾತು ಬರ್ತದೆ ವೇದದಲ್ಲಿ, ಅಭ್ಯ ಸಂಭವತಃ ಪೃಥಿವ್ಯೈ ರಸ ಆಚ ವಿಶ್ವಕರ್ಮಣ ಸಮವರ್ತತಾದಿ. ಅಂದರೆ ಯಾವ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಜಗತ್ತಿನ ಸೃಷ್ಟಿಗೆ ಯಾರು ಕಾರಣನೋ ಅವನನ್ನು ಇಲ್ಲಿ ವಿಶ್ವಕರ್ಮ ಅಂತ ಕರೆದಿದ್ದಾರೆ. ಅಭ್ಯ ಸಂಭೂತ ಪೃಥಿವ್ಯೈ ರಸ ಆಚ ವಿಶ್ವಕರ್ಮಣ ಸಮವರ್ತತಾದಿ. ಅಪ್ಪು ತತ್ವ, ಮೊದಲು ಆಕಾಶ ತತ್ವ, 2ನೇದು ವಾಯು ತತ್ವ, 3ನೇದು ತೇಜೋ ತತ್ವ, 4ನೇದು ಜಲತತ್ವ ಅಂದರೆ ಅಪ್ಪು ತತ್ವ, ಅದರಿಂದ ಪೃಥ್ವಿ ತತ್ವ. ಪೃಥ್ವಿ ತತ್ವಕ್ಕೆ ತಂದವನು ವಿಶ್ವಕರ್ಮ ಅಂತ ಪುರುಷ ಸೂಕ್ತದಲ್ಲಿದೆ. ಅವನೇ ಪುರುಷ ಅಂತಕ್ಕಂಥದ್ದಾಗಿ ಉಲ್ಲೇಖ ಇದೆ. ಆದಿ ಶಂಕರಾಚಾರ್ಯರು ಪುರುಷ ಅನ್ನೋ ಅರ್ಥಕ್ಕೆ ವ್ಯಾಖ್ಯಾನ ಮಾಡ್ತಾ ವಿಶ್ಲೇಷಣೆ ಮಾಡ್ತಾರೆ, ಅದರ ಅರ್ಥವನ್ನು ಹೇಳ್ತಾರೆ. ಪುರಿ ಹೃದಯ ಗುಹಾಯಾಂ ಶಯನಾತ್ ಪುರುಷಃ. ಎಲ್ಲರ ಹೃದಯಾಂತರಾಳದಲ್ಲಿ ಯಾರು ಚೈತನ್ಯ ಸ್ವರೂಪಿಯಾಗಿ ಅಡಗಿದ್ದಾನೋ ಅವನನ್ನು ಪುರುಷ ಅಂತಕ್ಕಂಥದ್ದಾಗಿ ಕರೆಯಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಪುರುಷ ಸೂಕ್ತದಲ್ಲಿ ಪುರುಷ ಅಂತಕ್ಕಂಥ ಪದಕ್ಕೆ ಆದಿ ಶಂಕರಾಚಾರ್ಯರು ವ್ಯುತ್ಪತ್ತಿಯನ್ನು ಹೇಳ್ತಾರೆ. ಇದೇ ಮಾತು ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಬರ್ತದೆ. ಸ್ವಲ್ಪ ನಿಮಗೆ ಕಠಿಣ ಆಗ್ತಾ ಇದೆಯೇನೋ ಸ್ವಲ್ಪ ಗಮನಿಸಿ. ಯಾಕಿದನ್ನು ಹೇಳ್ತಾ ಇದ್ದೇವೆ ಅಂತ ಅಂದರೆ, ವಿಶ್ವಬ್ರಾಹ್ಮಣರ ಪರಂಪರೆ ಎಷ್ಟು ಪ್ರಾಚೀನವಾಗಿ ಬಂದಿದೆ ಅಂತಕ್ಕಂಥದ್ರ ಬಗ್ಗೆ 2 ಮಾತು ಹೇಳ್ತಾ ಇದ್ದೇವೆ ಅಷ್ಟೇ. ಶ್ವೇತಾಶ್ವತರೋಪನಿಷತ್ತು ಏನು ಹೇಳುತ್ತೆ ಅಂತ ಅಂದರೆ, ಏಷಃ ದೇವಃ ಮಹಾತ್ಮ ವಿಶ್ವಕರ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟಃ ಅಂತಕ್ಕಂಥದ್ದಾಗಿ ಶ್ವೇತಾಶ್ವತರೋಪನಿಷತ್ತು ವಿಶ್ವಕರ್ಮನನ್ನು ಕುರಿತು ಹೇಳುತ್ತೆ. ಏಷಃ ದೇವಃ, ಈ ದೇವನು. ಈ ದೇವ ಅಂದರೆ ಯಾರು? ಎಲ್ಲೋ ಇರ್ತಕ್ಕಂಥ ದೇವನನ್ನು ಹೇಳಲಿಲ್ಲ. ಏಷಃ ದೇವ, ಈ ದೇವನು ಅಂದರೆ ಇಲ್ಲಿ ಚೈತನ್ಯ ಸ್ವರೂಪಿಯಾಗಿ ಅಡಗಿರ್ತಕ್ಕಂಥ ಆ ಚೈತನ್ಯನಾಗಿರ್ತಕ್ಕಂಥ ಆತ್ಮ ಏನಿದೆಯೋ ಅದನ್ನು ಏಷಃ ದೇವ ಅಂತಕ್ಕಂಥದ್ದಾಗಿ ಕರೆದಿದ್ದಾರೆ. ಏಷಃ ದೇವ ಮಹಾತ್ಮ, ಅವನೇ ಪರಮಾತ್ಮ.
ವಿಶ್ವಕರ್ಮ, ಅವನನ್ನೇ ವಿಶ್ವಕರ್ಮ ಅಂತಕ್ಕಂಥದ್ದಾಗಿ ಹೇಳಲ್ಪಟ್ಟಿದೆ. ಏಷಃ ದೇವಃ ಮಹಾತ್ಮ ವಿಶ್ವಕರ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟಃ. ಎಲ್ಲರ ಹೃದಯಾಂತರಾಳದಲ್ಲಿ ಚೈತನ್ಯ ಸ್ವರೂಪಿಯಾಗಿ ಅಡಗಿರ್ತಕ್ಕಂಥವನನ್ನ ವಿಶ್ವಕರ್ಮ ಅಂತಕ್ಕಂಥದ್ದಾಗಿ ಶ್ವೇತಶ್ವತರೋಪನಿಷತ್ತು ಹೇಳುತ್ತೆ. ಪುರುಷ ಅಂತಕ್ಕಂಥ ಪದಕ್ಕೆ ವ್ಯುತ್ಪತ್ತಿಯನ್ನು ಹೇಳಿರ್ತಕ್ಕಂಥ ಶಂಕರಾಚಾರ್ಯರ ವ್ಯಾಖ್ಯಾನಕ್ಕೂ ಈ ಯಾವ ಶ್ವೇತಾಶ್ವತರೋಪನಿಷತ್ತಿಗೂ ನೇರ ಸಂಬಂಧ, ನೇರ ಅರ್ಥ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗ್ರಹಿಸ್ತೇವೆ. ಯಾಕೆ ಹೇಳ್ತಾ ಇದ್ದೇವೆ ಅಂತ ಅಂದರೆ, ಅಂಥ ವಿಶ್ವಕರ್ಮನಿಂದಲೇ ಎಲ್ಲ ಪುರುಷ ಮುಖ ಅಂದರೂ ಅವನೇ, ವಿಶ್ವಕರ್ಮ ಅಂದರೂ ಅವನೇ, ಅವನ ಮುಖದಿಂದಲೇ ಎಲ್ಲ ಬ್ರಾಹ್ಮಣೋತ್ಪತ್ತಿ ಅಂತಕ್ಕಂಥದ್ದು ವೇದ ಸಮ್ಮತವಾಗಿರ್ತಕ್ಕಂಥದ್ದು. ಅಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವು ಇವತ್ತು ಆಚಾರ ವಿಚಾರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳದೇ ಇರುವುದರಿಂದ ಇವರಿಗೆ ಬ್ರಾಹ್ಮಣ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡುವಷ್ಟರ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಅಂದರೆ ಎಂಥ ದುರದೃಷ್ಟ. ಎಲ್ಲವೂ ಇದೆ, ನಾವು ಆಚಾರ ವಿಚಾರಗಳನ್ನು ಇಟ್ಕೊಳ್ಳದೇ ಇರುವ ಕಾರಣದಿಂದ ಇವರು ಬ್ರಾಹ್ಮಣ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ ಬಂಧುಗಳೇ. ಯಾಕೆ ಹೇಳ್ತಾ ಇದ್ದೇವೆ ಅಂತ ಅಂದರೆ, ನೋಡಿ, ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆಯಲ್ಲಿ ಬಂದಿದ್ದರೂ ಸಹ ನಮಗೆ ಮಾನ್ಯತೆ ಯಾಕೆ ಇಲ್ಲ ಅಂತ ಅಂದರೆ, ನಾವು ಆಚಾರ ವಿಚಾರಗಳನ್ನು ಇಟ್ಕೊಳ್ಳದೇ ಇರುವುದರಿಂದ. ಹೇಳಿದ್ರು, ಮಕ್ಕಳಿಗೆ ಉಪನಯನ ಆಗಿದೆ, ನಿತ್ಯ ಸಂಧ್ಯಾದಿ ಅನುಷ್ಠಾನಗಳನ್ನು ಮಾಡಬೇಕು ಅಂತ, ಕಡ್ಡಾಯವಾಗಿ ಮಾಡಬೇಕು. ಸಂಧ್ಯಾದಿ ಅನುಷ್ಠಾನಗಳು, ನಿತ್ಯ ದೇವತಾರ್ಚನೆ, ಇನ್ನೂ ಅಗ್ನಿ ಕಾರ್ಯ, ಇನ್ನೂ ಬೇಕಾದಂಥ ಯಜ್ಞ ಯಾಗಾದಿಗಳು ಎಲ್ಲವೂ ಕೂಡ ವೈದಿಕ ಪ್ರಕ್ರಿಯೆಯಲ್ಲಿ ಇದೆ. ಅದನ್ನು ನಾವು ನಡೆಸ್ಕೊಳ್ಳದಲೇ ಇದ್ದಾಗ ನಾವೇನನ್ನೂ ಕೂಡ ಮಾಡಲಿಕ್ಕೆ ಅರ್ಹರಾಗುವುದಿಲ್ಲ. ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದರೆ ಯಾವ ಪೂಜೆ, ಜಪ, ವ್ರತ, ಅನುಷ್ಠಾನಗಳನ್ನು ಮಾಡಲಿಕ್ಕೂ ನಿಮ್ಗೆ ಅರ್ಹತೆ ಇರುವುದಿಲ್ಲ ಅಂತಕ್ಕಂಥದ್ದಾಗೆ ಹೇಳಿದೆ. ಅಂಥ ಶ್ರೇಷ್ಠತೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಇದನ್ನೆಲ್ಲ ಮಾಡಬೇಕಾಗ್ತದೆ. ಪರಂಪರೆ ಇದೆ, ಶ್ರೇಷ್ಠವಾದಂಥ ಇತಿಹಾಸ ಇದೆ, ಆಚರಣೆ ಮಾಡ್ತಾ ಇಲ್ಲ ಬಂಧುಗಳೇ. ನಮಗೆ ಹೇಗಾಗಿದೆ ಅಂತ ಅಂದರೆ, ಒಂದು ಸಣ್ಣ ನಿದರ್ಶನ ಹೇಳಿ ನಮ್ಮ ಆಶೀರ್ವಚನ ಮುಗಿಸ್ಬಿಡ್ತೇವೆ. ಭಾಳಷ್ಟು ಜನರಿಗೆ ಭೋಜನಕ್ಕೆ ವಿಳಂಬ ಆಗಿದೆ, ಕಾದು ಕೊಡ್ತಿದ್ದೀರಿ, ಯಾವಾಗ ಸ್ವಾಮೀಜಿಯವರು ಆಶೀರ್ವಚನ ಮುಗಿಸ್ತಾರೋ ಅಂತದ್ದಾಗಿ. ಆದರೆ ಬೇರೆ ಕಡೆಯಲ್ಲಾಗಿದ್ದರೆ ಇಷ್ಟೊತ್ತಿಗೆ ಖಾಲಿ ಚೇರ್ಗಳಿಗೆ ನಾವು ಆಶೀರ್ವಚನ ಮಾಡಬೇಕಾಗಿತ್ತೋ ಏನೋ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾತಃ ಕಾಲದಿಂದ ಇಂದಿನವರೆಗೆ ನೀವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕುಳಿತಿದ್ದೀರಿ ಅಂದರೆ ನೀವು ಬಹಳ ಸುಸಂಸ್ಕೃತರಿದ್ದೀರಿ ಅಂತ ಹೇಳಿ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಆದರೆ ಆಚಾರ ವಿಚಾರಗಳನ್ನು ನಾವು ಇಟ್ಕೊಳ್ಳದಲೇ ಇದ್ದಾಗ ಶ್ರೇಷ್ಠತೆ ಇದ್ದರೂ ಕೂಡ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂತ ಅಂದರೆ, ಒಂದು ಸಣ್ಣ ನಿದರ್ಶನ. ಒಬ್ಬ ಭಿಕ್ಷುಕ ತನ್ನ ಕೈಯಲ್ಲಿ ಶಂಖವನ್ನು ಹಿಡಿದು, ಜಾಗಟೆಯನ್ನು ಹಿಡಿದು ಎಲ್ಲರ ಮನೆಯಲ್ಲಿ ಭಿಕ್ಷಾ ಮಾಡ್ತಾ ಇದ್ದಂತೆ. ಎಲ್ಲರ ಮನೆಯ ಮುಂದೆ ಹೋಗೋದು, ಜಾಗಂಟೆ ಹೊಡೆಯೋದು, ಶಂಖ ಊದೋದು, ಭಿಕ್ಷೆ ಮಾಡ್ತಾ ಇದ್ದ. ಆಗ ಆ ಶಂಖಕ್ಕೆ ಒಂದು ಮಾತು ನೆನಪಿಗೆ ಬಂತಂತೆ. ಅಯ್ಯೋ, ಏನು ಇದು ನನ್ನ ದುರಾದೃಷ್ಟ ಅಂತ ಅಂದ್ಕೊಳ್ತಂತೆ ಆ ಶಂಖ. ಯಾಕೆ ಹಾಗೆ ಅಂದ್ಕೊಳ್ತು ಅಂತ ಅಂದರೆ, ಅದು ಹೇಳುತ್ತೆ, ನಾನು ಎಂಥ ಶ್ರೇಷ್ಠವಾದಂಥ ಸ್ಥಳದಿಂದ ಬಂದಿದ್ದೇನೆ, ನನ್ನ ಸಂಬಂಧಿಗಳು ಹೇಗಿದ್ದಾರೆ, ನಾನು ಈ ತಿರುಕನ ಕೈಯಲ್ಲಿ ಸಿಕ್ಕಿಕೊಂಡಿದ್ದೇನಲ್ಲ ಅಂತ ಅದು ಹೇಳ್ತಂತೆ. ಶರದಿ ಎನಗೆ ಮಾತೆ, ಹಿರಿಯಣ್ಣ ಸುಧಾಕರ ಎನಗೆ ಹಿರಿಯಣ್ಣ, ಹರಿಯನಗೆ ಭಾವ, ಹರಿಯನಗೆ ಭಾವ, ವಿಧಿಯನಗೆ ಅಳಿಯ, ಇಂತಿದ್ದರೂ ಈ ತಿರುಕನೊಳ್ ಮರ ಇಡಲಾರನೈ ಅಂತ ಶಂಖ ಹೇಳ್ತಂತೆ. ನಾನು ಯಾರು? ಶಂಖ ಹೇಳಿದ ಮಾತು, ಶರದಿ ಎನಗೆ ಮಾತೆ, ಸಮುದ್ರವೇ ನನಗೆ ತಾಯಿ, ಸುಧಾಕರ ಎನಗೆ ಹಿರಿಯಣ್ಣ. ಸುಧಾಕರ ಅಂದರೆ ಚಂದ್ರ, ಅವನೇ ನನಗೆ ಹಿರಿಯಣ್ಣ, ಯಾಕೆಂದರೆ ಅದು ಸಮುದ್ರದಲ್ಲೇ ಬಂತಲ್ಲ. ಸುಧಾಕರ ಎನಗೆ ಹಿರಿಯಣ್ಣ, ಹರಿ ಎನಗೆ ಭಾವ. ಯಾಕೆ ಹರಿ, ಯಾಕೆ ಶಂಖಕ್ಕೆ ಭಾವ? ಲಕ್ಷ್ಮೀ ಸಮುದ್ರದಲ್ಲೇ ಸಮುದ್ರ ಮಥನ ಮಾಡುವಾಗಲೇ ಹುಟ್ಟಿದ್ದು, ಶಂಖ ಜೊತೆಯಲ್ಲಿ ಹುಟ್ಟಲ್ಲ. ಅಕ್ಕ ಹರಿಯ ಪತ್ನಿ, ಹಾಗಾಗಿ ಹರಿಯನಿಗೆ ಭಾವ, ವಿಧಿಯನಿಗೆ ಅಳಿಯ. ಅವನ ನಾಭಿಯಲ್ಲಿ ಇರ್ತಕ್ಕಂಥ ಬ್ರಹ್ಮ ನನಗೆ ಅಳಿಯ. ಇಂತಿದ್ದರೂ ಈ ತಿರುಕನೋಳ್ ಮೊರೆ ಇಡಲಾರನೈ ಶಂಕರ ಅಂತ ಗೋಗರಿತಂತೆ. ಅದು ಯಾಕಿದನ್ನು ಹೇಳ್ತಾ ಇದ್ದೇವೆ ಅಂದರೆ, ಅಷ್ಟೊಂದು ಶ್ರೇಷ್ಠ ಪರಂಪರೆಯ ವೇದಗಳ ಕಾಲದ ಇತಿಹಾಸವನ್ನು ಹೊಂದಿರತಕ್ಕಂಥ ನಾವು, ನಮ್ಮ ಹಿರಿಯರೆಲ್ಲರೂ ಕೂಡ ಅಂಥ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡು ಇಡೀ ಜಗತ್ತಿಗೆ ಪಂಚಶಿಲ್ಪಗಳ ಮುಖಾಂತರ ಸೇವೆಯನ್ನು ಸಲ್ಲಿಸುತ್ತಾ
ಒಂದು ಕಡೆ ವೇದಾಧ್ಯಯನ, ಇನ್ನೊಂದು ಕಡೆ ಶಿಲ್ಪಾಧ್ಯಯನ, ಶಾಸ್ತ್ರೋಕ್ತವಾಗಿ ಮಾಡಿಕೊಂಡು ಬಂದಂಥ ಸಮುದಾಯ ಇದು ಬಂಧುಗಳೇ. ಒಂದು ಕಡೆ ಒಂದು ಮಾತು ಬರ್ತದೆ, ಅದನ್ನು ಹೇಳಿ ನಮ್ಮ ಆಶ್ವಾಸನ ಮುಗಿಸ್ಬಿಡ್ತೇವೆ. ಹಾಗೆ ಅಂತಾನೆ ಇದ್ದೀರಿ ಸ್ವಾಮೀಜಿ, ಹೇಳ್ತಾನೆ ಇದ್ದೀರಿ ಅಂತ ಅನ್ನಿಸ್ತದೋ ಏನೋ ಗೊತ್ತಿಲ್ಲ. ಇದೊಂದೇ ಲೋಕಾನಾಂ ಸ್ಥಿತಿಸಿದ್ಧ್ಯರ್ಥಂ ವೈದಿಕಂ ಲೌಕಿಕಂ ಮಹತ್. ವೈದಿಕಂ ದ್ವಿವಿಧಂ ಪ್ರೋಕ್ತಂ ಶೌತಂ ಸ್ಮಾರ್ತಂತು ಸೂರಿಭಿಃ. ಲೋಕಾನುಗ್ರಹಕಾರಕಂ ಸ್ಯಾತ್ ಪಂಚವಿಧಂ ಅಯೋ ದಾರುಸ್ತಥಾ ತಾಮ್ರಂ ಪಾಷಾಣಂ ಸ್ವರ್ಣಮೇವ ಚ ಅಂತಕ್ಕಂಥದ್ದಾಗಿ ಸ್ಮೃತಿಕಾರರು ಸ್ಮೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಏನಿದ್ರ ಅರ್ಥ ಅಂತ ಅಂದರೆ, ಲೋಕಾನಾಂ ಸ್ಥಿತಿಸಿದ್ಧ್ಯರ್ಥಂ ವೈದಿಕಂ ಲೌಕಿಕಂ ಮಹತ್. ಒಂದು ಕಡೆ ವೈದಿಕ, ಇನ್ನೊಂದು ಕಡೆ ಲೌಕಿಕ, ಎರಡೇ ಜಗತ್ತಿನಲ್ಲಿರ್ತಕ್ಕಂಥದ್ದು. ಲೋಕಾನಾಂ ಸ್ಥಿತಿಸಿದ್ಧ್ಯರ್ಥಂ ವೈದಿಕಂ ಲೌಕಿಕಂ ಮಹತ್. ವೈದಿಕಂ ದ್ವಿವಿಧಂ ಪ್ರೋಕ್ತಂ ಶೌತಂ ಸ್ಮಾರ್ತಂತು ಸೂರಿಭಿಃ. ಮತ್ತೆ ವೈದಿಕವನ್ನು ವಿದ್ವಾಂಸರುಗಳು, ಸೂರಿಭಿಃ ಅಂದರೆ ವಿದ್ವಾಂಸರುಗಳು, ಎರಡು ವಿಭಾಗ ಮಾಡ್ತಾರೆ. ಯಾವುದು ಅಂತ ಅಂದರೆ, ಒಂದು ಶೌತ, ಇನ್ನೊಂದು ಸ್ಮಾರ್ತ. ಶೌತ ಯಾವುದು, ಸ್ಮಾರ್ತ ಯಾವುದು ಅಂತ ಅಂದರೆ, ಶೌತ ಯಾವುದು ಅಂತ ಅಂದರೆ ಆದಾನಾದ್ಯಶ್ವಮೇಧ ಪರ್ಯಂತಂ ಸ್ಯಾತ್ ಶೌತಂ. ಆದಾನ ಕ್ರಿಯೆಯಿಂದ ಹಿಡಿದು ಒಬ್ಬ ಮನುಷ್ಯ ದಿಗ್ವಿಜಯವನ್ನು ಸಾಧಿಸ್ತಕ್ಕಂಥ ಅಶ್ವಮೇಧ ಯಾಗದವರೆಗೆ, ದಶರಥ ಮಹಾರಾಜ ಮಾಡಿದ್ದ, ಶ್ರೀರಾಮ ಮಾಡಿದ, ಧರ್ಮರಾಯ ಮಾಡಿದ ಅಶ್ವಮೇಧ ಯಾಗ ಅಂತ ಮಹಾನ್ ಯಾಗದವರೆಗೆ, ಆದಾನ ಕ್ರಿಯೆಯಿಂದ ಹಿಡಿದು ಅಶ್ವಮೇಧ ಯಾಗದವರೆಗೆ ಬರ್ತಕ್ಕಂಥ ಎಲ್ಲ ವೈದಿಕಗಳ ಪ್ರಕ್ರಿಯೆಗಳನ್ನು ಶೌತ ಅಂತಕ್ಕಂಥದ್ದಾಗಿ ಕರೆದಿದ್ದಾರೆ. ಇನ್ನೊಂದು ಸ್ಮಾರ್ತ. ಸ್ಮಾರ್ತ ಅಂದರೆ ಏನು ಅಂದರೆ, ಸ್ಮೃತಿಯಿಂದ ಉಕ್ತವಾಗಿರ್ತಕ್ಕಂಥ ಷೋಷ ಸಂಸ್ಕಾರಗಳು. ಜಾತಕರ್ಮಾದ್ಯಂತ್ಯಷ್ಟಿ ಪರ್ಯಂತಂ ಸ್ಯಾತ್ ಸ್ಮಾರ್ತಂ. ಜಾತಕರ್ಮದಿಂದ ಅಂತ್ಯಷ್ಟಿಯವರೆಗೆ ಬರ್ತಕ್ಕಂಥ ಷೋಷ ಸಂಸ್ಕಾರಗಳು. ಇಲ್ಲಿ ಮೊದಲು ಹೇಳಿದ್ವಿ ನಾವು, ಶೌತ ಹೇಳುವಾಗ ಆದಾನ ಕ್ರಿಯೆಯಿಂದ ಹಿಡಿದು ಅಶ್ವಮೇಧ ಯಾಗದವರೆಗೆ ಅಂತ. ಆದಾನ ಕ್ರಿಯೆ ಅಂದರೆ ಯಾವುದು ಅಂದರೆ, ವಿಶ್ವಬ್ರಾಹ್ಮಣರು ಗಮನಿಸಬೇಕು. ಆದಾನ ಕ್ರಿಯೆ ಅಂದರೆ ಯಾವುದು ಅಂತ ಅಂದರೆ, ಯಜ್ಞ ಯಾಗಾದಿಗಳಿಗೆ ಬೇಕಾದಂಥ ಪೂರ್ವ ಸಿದ್ಧತೆಯ ಪರಿಕರಗಳು, ಯಜ್ಞಾಯುಧಗಳು ಅಂತ ಕರೀತಾರೆ. ಹೋಮಕುಂಡ ನಿರ್ಮಾಣ ಸುಮ್ಮನೆ 4 ಇಟ್ಗೇಟ್ ಹೋಮ ಮಾಡುವಂಥದ್ದಲ್ಲ. ಯಜುರ್ವೇದದಲ್ಲಿ ಇಷ್ಟಿಕೋಪಾದಾನ ಪ್ರಕ್ರಿಯೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯೇ ಇದೆ. ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಹೋಮಕುಂಡವನ್ನು ಹೇಗೆ ತಯಾರು ಮಾಡಿಕೊಳ್ಬೇಕು ಅಂತ. ಅಂತಹ ಹೋಮಕುಂಡ ನಿರ್ಮಾಣ ಮಾಡ್ತಕ್ಕಂಥ ಮತ್ತು ಸೃಕ್ಸ್ರುವಾದಿಗಳು, ತುಪ್ಪವನ್ನು ಸುರಿಯತಕ್ಕಂಥ ಸೌಟುಗಳು, ಸೃಕ್ ಮತ್ತು ಸ್ರುವ, ದ್ರೋಣಪಾತ್ರ, ಅಲ್ಲಿ ನೀರಣ್ಯರು ಈ ಭಾರತಕ್ಕೆ ಹಾತೊರೆದು ಬರ್ತಾರೆ. ಯಾಕೆ ಬರ್ತಾರೆ? ಇಲ್ಲಿರ್ತಕ್ಕಂಥ ಶ್ರೀಮಂತಿಕೆಯನ್ನು ನೋಡಲಿಕ್ಕೆ ಬರ್ತಾರೆ, ಭವ್ಯ ಭವ್ಯ ಬಂಗಲೆಗಳನ್ನು ನೋಡಲಿಕ್ಕೆ ಬರ್ತಾರೆ. ಇಲ್ಲ, ಯಾಕೆ ಬರ್ತಾರೆ ಅಂದರೆ, ಇಲ್ಲಿರ್ತಕ್ಕಂಥ ಶಿಲ್ಪಕಲಾ ಕೇಂದ್ರಗಳು, ಅವುಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಅರಿಲಿಕ್ಕೆ ಪಾಶ್ಚಾತ್ಯರು ಈ ಭಾರತಕ್ಕೆ ಹಾತೊರೆದು ಬರ್ತಾರಲ್ಲ, ಅವರಿಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಶಿಲ್ಪಕಲಾ ಕೇಂದ್ರಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ. ಕನ್ಯಾಕುಮಾರಿ, ಮಧುರೆ, ಅಥವಾ ಕರ್ನಾಟಕಕ್ಕೆ ಬಂದರೆ ಬೇಲೂರು, ಹಳೇಬೀಡು, ಸೋಮನಾಥಪುರ, ವೇಣೂರು, ಅಥವಾ ಇನ್ನು ಮುಂದಕ್ಕೆ ಬಂದರೆ ಹಂಪೆ, ಅಯೋಧ್ಯ, ಸೂರ್ಯ ದೇವಸ್ಥಾನ, ಕೋನಾರ್ಕ್, ಅಜಂತ, ಎಲ್ಲೂರ, ಉತ್ತರದ ತುದಿಯಲ್ಲಿರ್ತಕ್ಕಂಥ ಬದರಿ ನಾರಾಯಣದಲ್ಲಿರ್ತಕ್ಕಂಥ ಶಿಲ್ಪಕಲಾ ಕೇಂದ್ರಗಳ ನಿರ್ಮಾತೃಗಳು ಯಾರು ಅಂತ ಅಂದರೆ ವಿಶ್ವಬ್ರಾಹ್ಮಣ ಶಿಲ್ಪಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಅನ್ನಿಸ್ತದಲ್ವ ಬಂಧುಗಳೇ. ಅಂಥ ಭವ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟ ಸಮುದಾಯ ವಿಶ್ವಬ್ರಾಹ್ಮಣ ಸಮುದಾಯ. ಅದನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಮರ ಶಿಲ್ಪಿ ಜಕಣಾಚಾರ್ಯರಂಥ ಪ್ರಾಚೀನ ಶಿಲ್ಪಿಯಿಂದ ಹಿಡಿದು ಇಂದಿನ ಆಧುನಿಕ ಶಿಲ್ಪಿ, ಜಗತ್ತೇ ಒಮ್ಮೆ ಆ ಕಡೆ ಕಣ್ಣಾಯಿಸಿ ನೋಡ್ತಾ ಇರ್ತಕ್ಕಂಥ ಅಯೋಧ್ಯೆಯ ಶ್ರೀರಾಮನ ಮಂದಿರದಲ್ಲಿ ಸುಂದರವಾಗಿರ್ತಕ್ಕಂಥ ಬಾಲರಾಮನನ್ನು ನಿರ್ಮಾಣ ಮಾಡಿದಂಥ ಅರುಣ್ ಯೋಗಿರಾಜ್ ರವರಿಗೆ ಈ ಸೇವೆ ಸಲ್ಲುತ್ತಾ ಬಂದಿದೆ ಅಂತ ಅಂದರೆ ಹೆಮ್ಮೆ ಪಡ್ತಕ್ಕಂಥದ್ದಲ್ವಾ. ಬಹುಶಃ ಅಂಥ ಪರಂಪರೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾವು, ನಮ್ಮ ಆಚಾರ ವಿಚಾರಗಳು, ಧಾರ್ಮಿಕ ನಿಷ್ಠೆಯನ್ನು ಇಟ್ಕೊಂಡಾಗ ಮಾತ್ರ ನಾವೇನೆಲ್ಲ ಸಾಧನೆ ಮಾಡಲಿಕ್ಕಾಗ್ತದೆ. ಯಾವುದೇ ಸಮುದಾಯವನ್ನು ತೆಗೆದುಕೊಳ್ಳಿ, ಆಯಾಯ ಸಮುದಾಯ ಇವತ್ತೇನಾದರೂ ಜಾಗತಿಕ ಮಟ್ಟದಲ್ಲಿ ಬೆಳೆದಿದ್ದರೆ ಅದಕ್ಕೆ ಧಾರ್ಮಿಕ ಕೇಂದ್ರಗಳೇ ತಳಪಾಯ. 10 ಇಸ್ಲಾಂ ಧರ್ಮೀಯರ ಮನೆ ಇದೆ ಅಂದರೆ ಅಲ್ಲಿ ಒಂದು ಮಸೀದಿ ಇರ್ತದಲ್ವಾ. ಮದರಸಾ ಅಂತಕ್ಕಂಥ ಧರ್ಮವನ್ನೇ ಬೋಧನೆ ಮಾಡ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಅಲ್ಲಿರ್ತದೆ.
ಜನರಲ್ ಎಜುಕೇಷನ್ ಬೇರೆ, ಧಾರ್ಮಿಕ ಶಿಕ್ಷಣವನ್ನೇ ನೀಡ್ತಕ್ಕಂಥದ್ದು ಇರ್ತದೆ. 10 ಕ್ರೈಸ್ತರ ಮನೆ ಇದೆ ಅಂತ ಅಂದರೆ ಅಲ್ಲಿ ಒಂದು ಚರ್ಚ್ ಇರ್ತದೆ, ಸೆಂಟ್ ಫಿಲಾಮಿನಾ ಚರ್ಚ್ ಅಂತನೋ ಅಥವಾ ಜೋಸೆಫ್ ಅಂತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ತೆಗೆದಿರ್ತಾರೆ, ಅಲ್ಲೊಂದು ಆಸ್ಪತ್ರೆ. ಹೀಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಅನೇಕ ಸಮುದಾಯಗಳು ಧಾರ್ಮಿಕ ಕೇಂದ್ರಗಳ ತಳಹದಿಯ ಮೇಲೆ ಬೆಳೆದು ಹೋಗಿದ್ದಾವೆ. ಧಾರ್ಮಿಕ ಪ್ರಜ್ಞೆ, ಶೈಕ್ಷಣಿಕತೆ, ಸಮುದಾಯದ ಸಂಘಟನೆ, ಅದರ ಜೊತೆಯಲ್ಲಿ ಆರ್ಥಿಕತೆ, ಆ ನಂತರ ರಾಜಕೀಯ ಹಿಡಿತ, ಇದನ್ನೆಲ್ಲ ಇಟ್ಕೊಂಡು ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈ ಸಮುದಾಯವನ್ನು ಅವುಗಳ ಜೊತೆಯಲ್ಲಿ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಧಾರ್ಮಿಕ ಕೇಂದ್ರಗಳನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಒಂದು 40-45 ಲಕ್ಷ ವಿಶ್ವಬ್ರಾಹ್ಮಣರು ಇದ್ದಾರೆ ಅಂತ ಸಂಖ್ಯೆ ಇದೆ. ಇಲ್ಲಿ ಎಷ್ಟಿದ್ದಾರೆ ಗೊತ್ತಿಲ್ಲ. ನಮ್ಮ ಮಹಾರಾಷ್ಟ್ರದಲ್ಲೂ ಕೂಡ ಸುಮಾರು ಒಂದು 50 ಲಕ್ಷ ಇರ್ಬೋದಾ, ಒಂದು 50 ಲಕ್ಷ ವಿಶ್ವಬ್ರಾಹ್ಮಣರು ಇರಬಹುದು ಅಂತ ನಾವು ಭಾವಿಸ್ತೇವೆ. ಆದರೆ ಇಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಎಷ್ಟು ಧಾರ್ಮಿಕ ಕೇಂದ್ರಗಳಿದ್ದಾವೆ, ಎಷ್ಟು ಮಠಮಾನ್ಯಗಳಿದ್ದಾವೆ, ಎಷ್ಟನ್ನು ನಾವು ಸಂರಕ್ಷಣೆ ಮಾಡಿದ್ದೇವೆ. ನಮಗೆ ಧಾರ್ಮಿಕ ಪೀಠಗಳೇ ಇಲ್ಲ ಅಂದಾಗ ಧರ್ಮವನ್ನು ಹೇಳ್ತಕ್ಕಂಥದ್ದಾದರೂ ಹೇಗೆ? ಬಹುಶಃ ಏನೋ ಅದೃಷ್ಟವಶಾತ್ ನಮ್ಮ ಪುರೋಹಿತರುಗಳು ಸ್ವಲ್ಪ ತಮ್ಮ ಪಾಂಡಿತ್ಯವನ್ನು ಇಟ್ಕೊಂಡು ಸಮುದಾಯಕ್ಕೆ ಇಷ್ಟಾದರೂ ಸೇವೆ ಮಾಡ್ತಾ ಇದ್ದಾರೆ. ಪುರೋಹಿತರು ಅಂದರೆ ಏನು ಅರ್ಥ ಗೊತ್ತಾ? ನಮ್ಮ ವಿಶ್ವನಾಥ್ ಪುರೋಹಿತರು ಬಂದಿದ್ದಾರೆ, ಗೋಪಾಲಕೃಷ್ಣ ಪುರೋಹಿತರುಗಳಿಗೆ ಅವರು ಕೂಡ ನಾವು ಬಂದಾಗ ಚಾರ್ಮಂಗ್ಲದಲ್ಲಿ ನಮ್ಮ ಜೊತೆಲಿದ್ದು ನಮ್ಮ ಜೊತೆಯಲ್ಲಿ ಸೇವೆ ಮಾಡಿದಂತಹ ಗೋಪಾಲಕೃಷ್ಣ ಅವ್ರನ್ನೂ ನೆನೆಸ್ಕೊಳ್ಬೇಕಾಗ್ತದೆ. ನಮ್ಮ ಶಂಕರನಾಗರು ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದಾಗ ಪುರೋಹಿತರುಗಳನ್ನ ಯಾಕೆ ನೆನೆಸ್ಕೊಳ್ಬೇಕು ಅಂದರೆ, ಇಷ್ಟಾದರೂ ನಿಮ್ಮ ಮಾರ್ಗದರ್ಶನ ನಿಮಗೆ ಮಾಡಿ ನಿಮಗೆ ಧರ್ಮ ಮಾರ್ಗದಲ್ಲಿ ಹೋಗುವಂಥ ಪ್ರಜ್ಞೆಯನ್ನು ಮೂಡಿಸ್ತಿದ್ದಾರಲ್ಲ. ಪುರೋಹಿತ ಅಂದರೆ ಅದೇ ಅರ್ಥ. ಪುರೋಹಿತರು ಅಂದರೆ ಏನರ್ಥ ಅಂದರೆ ಪುರಃ ತಿಷ್ಠತಿ ಹಿತಂ ದತ್ತೇತಿ ಪುರೋಹಿತ ಅಂತಕ್ಕಂಥ ವ್ಯಾಖ್ಯಾನ ಇದೆ. ಎದುರಿನಲ್ಲಿ ನಿಂತು ನಮ್ಮ ಧಾರ್ಮಿಕ ತಳಹದಿಯ ಮೇಲೆ ನಡೆಯುವಂಥ ಮಾರ್ಗದರ್ಶನವನ್ನು ಮಾಡಿ ನಮಗೆ ಧಾರ್ಮಿಕ ಮತ್ತು ಉತ್ತರೋತ್ತರ ಶ್ರೇಯಸ್ಸಿಗೆ ಯಾರಾದರೂ ಕಾರಣರಾಗಿದ್ದರೆ ನಮ್ಮ ಪುರೋಹಿತರು ಅಂತಕ್ಕಂಥದ್ದಾಗಿ ಹೇಳಬೇಕಾಗ್ತದೆ. ಅಂಥ ಪುರೋಹಿತರುಗಳಿರುವುದರಿಂದ ಏನೋ ಕಿಂಚಿತ್ ಇಷ್ಟಾದರೂ ಉಳ್ಕೊಂಡಿದೆ. ಆದರೆ ಮಠಮಾನ್ಯಗಳನ್ನು ಎಷ್ಟು ಉಳಿಸ್ಕೊಂಡಿದ್ದೇವೆ? ನಮ್ಮ ಅರೆಮಾದಳ್ಳಿ ಮಹಾಸಂಸ್ಥಾನವೂ ಕೂಡ ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಆನೆಗುಂದಿ ಮಹಾಸಂಸ್ಥಾನ ಕಾಳಹಸ್ತೇಂದ್ರ ಸ್ವಾಮಿಗಳವರ ಮಠವೂ ಕೂಡ ಬಹಳ ಪ್ರಾಚೀನ ಮಠಗಳಾಗಿ ಇದ್ದಾವೆ. ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ, ಮಠಗಳನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ ಬಂಧುಗಳೇ. ನಮ್ಮ ಅರೆಮಾದಳ್ಳಿ ವಿಶ್ವಕರ್ಮ ಜಗದ್ಗುರು ಸುಜ್ಞಾನಪ್ರಭು ಮಹಾಸ್ವಾಮಿಗಳವರ ಮಠ, ನಮ್ಮ ಗುರುಗಳು ಸುಜ್ಞಾನಪ್ರಭು ಮಹಾಸ್ವಾಮಿಗಳವರು ಕಲಿಯುಗದ 42ನೇ ಶತಮಾನದ ಸೌಮ್ಯನಾಮ ಸಂವತ್ಸರದ ಮಾಘ ಶುದ್ಧ ದಶಮಿಯ ದಿನ ಆವಿರ್ಭವಿಸಿದರು ಅಂತಕ್ಕಂಥ ಉಲ್ಲೇಖ ಇದೆ ಬಂಧುಗಳೇ. ಕಲಿಯುಗದ 42ನೇ ಶತಮಾನದ ಸೌಮ್ಯನಾಮ ಸಂವತ್ಸರದ ಮಾಘ ಶುದ್ಧ ದಶಮಿಯ ದಿನ. ಈಗಾಗಲೇ ಜನವರಿ 26ನೇ ತಾರೀಕು ಆಗೋಯ್ತು ಆ ಕಾರ್ಯಕ್ರಮ. 28ನೇ ತಾರೀಕು ದಶಮಿ ಮುಗಿಸ್ತು. ಯಾಕೆ ಹೇಳ್ತಾ ಇದ್ದೇವೆ ಅಂತ ಅಂದರೆ, ನಾವು ಇವತ್ತು ನಮ್ಮ ಮೂಲ ಗುರುಗಳು ಜಗದ್ಗುರು ಸುಜ್ಞಾನಪ್ರಭು ಮಹಾಸ್ವಾಮಿಗಳವರ ಕಾಲಮಾನವನ್ನು ಎಣಿಸಿದರೆ ಈಗಾಗಲೇ 998 ದಾಟಿ 99ನೇ ಹತ್ತಿರಕ್ಕೆ ಬಂದಿದ್ದೇವೆ. ಸಹಸ್ರಮಾನದ ಅಂಚಿನಲ್ಲಿ ನಾವಿದ್ದೇವೆ. ಆದರೆ ಇನ್ನೊಂದು ಸಂಗತಿ ಏನಿದೆ ಅಂದರೆ, ಸೌಮ್ಯನಾಮ ಸಂವತ್ಸರದಲ್ಲಿ ಅವರು ಮಾಘಶುದ್ಧ ದಶಮಿಯ ದಿನ ಆವಿರ್ಭವಿಸಿದರು ಅಂತಕ್ಕಂಥದ್ದಾಗಿ ಉಲ್ಲೇಖ ಇದೆ. ಹಾಗಾಗಿ ಇನ್ನೂ 3 ವರ್ಷ ಸೌಮ್ಯನಾಮ ಸಂವತ್ಸರ ಇದೆ. ಯಾಕಂದರೆ ಅಧಿಕಾರಿಗಳು ಬಂದು ಅದು ಮುಂದೆ ಹೋಗಿದೆ ಸೌಮ್ಯನಾಮ ಸಂವತ್ಸರ. ಹಾಗಾಗಿ ಇನ್ನು 3 ವರ್ಷ ಬಂದರೆ ನಮ್ಮ ವಿಶ್ವಕರ್ಮ ಜಗದ್ಗುರು ಸುಜ್ಞಾನಪ್ರಭು ಮಹಾಸ್ವಾಮಿಗಳವರ ಮಠದಲ್ಲಿ ಸಹಸ್ರಮಾನೋತ್ಸವ ಮಾಡ್ತಕ್ಕಂಥ ಅವಕಾಶ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಯಾಕೆ ಹೇಳ್ತಾ ಇದ್ದೇವೆ ಅಂತ ಅಂದರೆ, ಅಂಥ ಪ್ರಾಚೀನ ಮಠಗಳು ನಮ್ಮಲ್ಲಿದ್ದರೂ ಕೂಡ ನಾವು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ. ಬಹುಶಃ ನಮ್ಮಲ್ಲಿರ್ತಕ್ಕಂಥ ಭಾಳಷ್ಟು ಜನ ಮಠಾಧಿಪತಿಗಳು ಇದ್ದೇವೆ, ಮಠಗಳು ಅಷ್ಟಿಲ್ಲ. ಆನೆಗುಂದಿ ಸಂಸ್ಥಾನ ಇರ್ಬೋದು, ಅರೆಮಾದಳ್ಳಿ ಸಂಸ್ಥಾನ ಇರ್ಬೋದು. ಇವತ್ತು ಏನಾದರೂ ನಿಮಗೆ ಯತಿಗಳು ಏನಾದರೂ ನಮ್ಮ ಸಮುದಾಯದಲ್ಲಿ ಕಾಣಿಸೋದಾದರೆ ಒಂದು 3 ಜನ ಮಾತ್ರ ಇದ್ದೇವೆ. ನಮ್ಮ ಕಟ್ಪಾಡಿ ಕಾಳಹಸ್ತೇಂದ್ರ ಸ್ವಾಮಿಗಳೊಬ್ಬರು, ನಾವೊಬ್ಬರು, ಇನ್ನೊಬ್ಬರು ಶಂಕರಾನಂದ ಸರಸ್ವತಿ ಸ್ವಾಮಿಗಳವರಂತ ವಡ್ನಾಳ್ ಮಹಾಸಂಸ್ಥಾನ ಮಠ ಅಂತಿದೆ ಚನ್ನಗಿರಿಯಲ್ಲಿ, ಕರ್ನಾಟಕದಲ್ಲೇ ಇದ್ದೇವೆ 3 ಜನನೂ ಕೂಡ. ಬಹುಶಃ ಇಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಯಾವ ಮಠಾಧಿಪತಿಗಳು ಇಲ್ಲ, ಸಾಧು ಸಂತರಿದ್ದಾರೆ, ಅದಿಲ್ಲ ಅಂತ ಅಲ್ಲ. ಆದರೆ ಧರ್ಮವನ್ನೇ ಸಮಾಜಕ್ಕೆ ಬೋಧನೆ ಮಾಡ್ತಕ್ಕಂಥ ಪೀಠಗಳು
ಬಹಳ ವಿರಳಾಗಿ ಹೋಗಿದ್ದಾವೆ. ಅವರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇಷ್ಟೊಂದು ಸಂಖ್ಯೆಯಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಧರ್ಮಪೀಠಗಳು ಅದೆಷ್ಟಿರಬೇಕಾಗಿತ್ತು. ಇವತ್ತು ಆದಿಶಂಕರಾಚಾರ್ಯ ಮಠವನ್ನು ತೆಗೆದುಕೊಂಡ್ರೆ ಎಲ್ಲಿ ನೋಡಿದ್ರಲ್ಲಿ ಶಂಕರ ಮಠ ಅಂತ ಇದೆ. ಕೃಷ್ಣನ ಅಷ್ಟಮಠಗಳಿದ್ದಾವೆ, ಅವುಗಳ ಶಾಖೆಗಳು ಭಾರತಾದ್ಯಂತ ತುಂಬಿದ್ದಾವೆ. ವೀರಶೈವರ ಮಠಗಳಂತೂ ನಮ್ಮ ಕರ್ನಾಟಕದಲ್ಲಿ ಅಸಂಖ್ಯಾತವಾಗಿದ್ದಾವೆ. ಇಲ್ಲಿ ಇದಾವೋ ಏನೋ ಗೊತ್ತಿಲ್ಲ ವೀರಶೈವ ಮಠಗಳು. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿರ್ತಕ್ಕಂಥದ್ದೇ ವೀರಶೈವ ಮಠಗಳು. ಅದ್ರ ಜೊತೆಗೆ ಇತ್ತೀಚೆಗೆ ಬೆಳೆದಂಥ ಆದಿಚುಂಚನಗಿರಿ ಮಠ ಇರ್ಬೋದು, ಕನಕ ಗುರುಪೀಠ ಇರ್ಬೋದು, ಭಾಳಷ್ಟು ಬೆಳೆದಿದ್ದಾವೆ. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೇವೆ ಅಂದರೆ, ಮಠ ಮಾನ್ಯಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳದಲೇ ಇದ್ದರೆ ಧಾರ್ಮಿಕತೆಯ ಅಸ್ತಿತ್ವವೇ ಕುಸಿದು ಹೋಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಯಾವ ಪರಂಪರೆಯಲ್ಲಿ ಬಂದಿದ್ದೇವೆ ಒಂದು ಅರ್ಥ ಆಗುವುದಿಲ್ಲ ಬಂಧುಗಳೇ. ಈಗಲೇ ನಾವು ಬೆಳೆದು ನಿಂತಹ ಸಮುದಾಯಗಳ ಜೊತೆಯಲ್ಲಿ ನಿಲ್ಲಲಾರದೆ ತತ್ತರಿಸಿ ಹೋಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳು ಬೆಳೆದು ಹೆಮ್ಮರಗಳಾಗಿ ಬೇರೆ ಸಮಾಜಗಳನ್ನು ಕೂಡ ಮೇಲೆತ್ತುವ ಶಕ್ತಿ ಅವರಿಗೆ ಬಂದಂಥ ಸಮಯದಲ್ಲಿ ಈಗಲೇ ಬಂದಿದೆ. ನಮ್ಮ ಮುಂದಿನ ಪೀಳಿಗೆಯವರು ಏನಾಗಬೇಕು? ನಮ್ಮ ಮಠಮಾನ್ಯಗಳು ಇನ್ನೂ ಮೊಳಕೆಯೊಡೆಯದ ಬೀಜದಂತೆ ಭೂಮಿಯಲ್ಲೇ ಇದ್ದಾಗ ನಮ್ಮ ಮುಂದಿನ ಧಾರ್ಮಿಕ ಅಸ್ತಿತ್ವ ಏನಾಗ್ಬೋದು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮನಗಾಣಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ಇವತ್ತು ನೀವಂಥ ಪ್ರಜ್ಞೆಯನ್ನು ಇಟ್ಕೊಂಡು ಜಾಗತಿಕ ಮಟ್ಟದಲ್ಲಿ ಈ ಒಂದು ಸಂಯೋಜನೆಯನ್ನು ಮಾಡಿದ್ದೀರಿ ಅಂತ ಅಂದರೆ ನಿಮ್ಮ ಶಕ್ತಿಗೆ ಆ ವಿಶ್ವಕರ್ಮ ಸಂಪೂರ್ಣವಾಗಿರ್ತಕ್ಕಂಥ ಹಿತೋಪ್ಯತಿಶಯವಾಗಿರ್ತಕ್ಕಂಥ ಚೈತನ್ಯವನ್ನು ನೀಡಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹಾರೈಸ್ತೇವೆ. ಅದರ ಮುಖಾಂತರ ಹೀಗೆ ಧಾರ್ಮಿಕ ಕ್ರಿಯೆಗಳು ನಡೀತಾ ಹೋಗಲಿ. ಉಪನಯನ ಆಗಿದೆ, ಅವರುಗಳಿಗೆ ಉಪನಯನ ಆದ ಮೇಲೆ ಶಿಬಿರವನ್ನು ಏರ್ಪಡಿಸಿ ನಮ್ಮ ವೇಲಾಪುರಿ ಪುರೋಹಿತರು ಅದಕ್ಕಾಗಿ ಕಟಿಬದ್ಧರಾಗಿ ನಿಂತಿದ್ದಾರೆ. ನಮ್ಮ ಮಕ್ಕಳಿಗಾಗಲಿ, ನಮ್ಮ ತಾಯಂದಿರಿಗಾಗಲಿ, ಸಮಾಜದ ಹಿರಿಯರಿಗಾಗಲಿ ಎಲ್ಲರಿಗೆ ಬೋಧನೆ ಮಾಡಲಿಕ್ಕೆ, ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ, ಸಂಸ್ಕಾರವನ್ನು ಕೊಡಲಿಕ್ಕೆ ಅವರು ಕಟಿಬದ್ಧರಾಗಿ ನಿಂತಿದ್ದಾರೆ. ಬನ್ನಿ, ಎಲ್ಲಿಗೆ ಬೇಕಾದರೂ ಬನ್ನಿ, ನಾನು ಮಾಡ್ತೇನೆ ಅಂತಕ್ಕಂಥ ಔದಾರ್ಯವನ್ನು ತೋರಿಸಿದ್ದಾರೆ. ಮಹಾ ಮೇಧಾವಿಗಳು, ಅವರ ಪಾಂಡಿತ್ಯ ಇದೆ, ವೇದಾಧ್ಯಯನವಿದೆ, ಅದರ ಜೊತೆಯಲ್ಲಿ ಸಂಸ್ಕೃತ ಭಾಷೆ ಕೂಡ ತಮ್ಮ ಹಿಡಿತದಲ್ಲಿದೆ. ಎಲ್ಲಿ ಹೋದರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸ್ತಕ್ಕಂಥ ವ್ಯಕ್ತಿತ್ವ ನಮ್ಮ ವೇಲಾಪುರಿ ವಿಶ್ವನಾಥ ಪುರೋಹಿತರಿಗಿದೆ ಅಂತ ಹೇಳಿ ಭಾಳ ಸಂತೋಷ ಅನ್ನಿಸ್ತದೆ. ಚಿಕ್ಕ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಕೊನೆಯ ತನಕ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಇಲ್ಲಾಂದರೆ ಅದು ಉಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೋಡಿ, ರಾತ್ರಿ ಹಾಲನ್ನು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಹಸುವಿನಲ್ಲಿ ಹಾಲನ್ನು ಕರೆದು ಮನೆಗೆ ತರ್ತೇವೆ. ರಾತ್ರಿ ಕರೆದು ತಂದು ಹಾಗೆ ಇಟ್ಟುಬಿಡಿ, ಬೆಳಗಾಯಿತು ಹಾಗೆ ಬಿಟ್ಟುಬಿಡಿ. ರಾತ್ರಿಯವರೆಗೆ ಬಿಟ್ಟು ನೀವು ಹೋಗಿ ನೋಡುವಾಗ ಹಾಲು ಏನಾಗಿರುತ್ತೆ? ಕೆಟ್ಟೋಗಿರುತ್ತೆ ಅಲ್ವಾ? ರಾತ್ರಿ ಕರೆದಂಥ ಹಾಲು ಬೆಳಗಾಗಿ ಮಧ್ಯಾಹ್ನ ಆಗಿ ರಾತ್ರಿ ಆಗುವವರೆಗೆ ಅದು ಹಾಳಾಗಿ ಹೋಗಿರುತ್ತೆ. ಆದರೆ ಅದೇ ಹಾಲನ್ನು ರಾತ್ರಿಯೇ ತಂದು ಕಾಯಿಸಿ ಹದವಾಗಿ ಹೆಪ್ಪಿಟ್ಟು ಬೆಳಿಗ್ಗೆ ಬರ್ತಕ್ಕಂಥ ಮೊಸರನ್ನು ಕಡೆದು ಬೆಣ್ಣೆಯನ್ನಾಗಿಸಿ ಆ ಬೆಣ್ಣೆಯನ್ನು ಕಾಯಿಸಿದಾಗ ಸಿಗ್ತಕ್ಕಂಥ ತುಪ್ಪ ನಮ್ಮ ದೇಹಕ್ಕೆ ಅದೆಷ್ಟೋ ಪೌಷ್ಟಿಕಾಂಶಗಳನ್ನು ಕೊಡುತ್ತೆ, ಮೇಧಾಶಕ್ತಿಯನ್ನು ಕೊಡುತ್ತೆ. ಕೇವಲ ರಾತ್ರಿ ತಂದು ಬೆಳಗಾಗುವುದರೊಳಗಾಗಿ ಹಾಳಾಗ್ತಕ್ಕಂಥ ಹಾಲು ಸಂಸ್ಕಾರವನ್ನು ಕೊಟ್ಟಾಗ ಎಷ್ಟೋ ತಿಂಗಳುಗಟ್ಟಲೆ ಇದ್ದು ನಮಗೆ ಪೋಷಕವಾಗಿ ನಿಲ್ಲುತ್ತಲ್ವಾ? ಹಾಗೆ ನಮ್ಮ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಕೊಟ್ಟಂಥ ಆ ಒಂದು ಸಂಸ್ಕಾರ ಕೊನೆಯ ತನಕ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅಂಥ ಮಹತ್ವವನ್ನು ಸಂಸ್ಕಾರಕ್ಕೆ ಕೊಟ್ಟಿದ್ದಾರೆ ಬಂಧುಗಳೇ. ನಾ ಸಂಸ್ಕಾರ ಸಮಂ ಲೋಕೆ ಪವಿತ್ರಂ ಚ ಅನ್ಯ ಸಾಧನಂ ಸಂಸ್ಕಾರಾತ್ ಸರ್ವಶ್ರೇಷ್ಠತ್ವಂ ಲಭತೆ ನಾತ್ರ ಸಂಶಯ ಅಂತ ಹೇಳಿದ್ದಾರೆ. ಸಂಸ್ಕಾರಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವ ಮಾಧ್ಯಮವೂ ಇಲ್ಲ. ಸಂಸ್ಕಾರಾತ್ ಸರ್ವಶ್ರೇಷ್ಠತ್ವಂ ಲಭತೆ ನಾತ್ರ ಸಂಶಯ. ಅಂಥ ಶ್ರೇಷ್ಠತ್ವದಿಂದ ಎಲ್ಲ ಮಾನ್ಯತೆಯೂ ಕೂಡ ನಮಗೆ ಸಂಸ್ಕಾರದಿಂದ ಶ್ರೇಷ್ಠತೆ ದೊರೆಯುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಮ್ಮ ನವ ಪೀಳಿಗೆಯವರಿಗೆ ಅಂಥ ಸಂಸ್ಕಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಬಂಧುಗಳೇ. ನಾವು ಆಗ ಹೇಳಿದ್ವಿ 6 ಅಂಶಗಳು, ಅದನ್ನು ಪೂರ್ತಿ ಹೇಳಲಿಕ್ಕಾಗಲಿಲ್ಲ. ಆಗ ನೆನೆಸ್ಕೊಳ್ಳಿ. ಗೋತ್ರ, ಸೂತ್ರ, ಪ್ರವರ, ಶಿಖ, ಶಾಖ, ಯಜ್ಞೋಪವೀತ ಅಂತ. ಗೋತ್ರ ಹೇಳಿದ್ವಿ, ಸೂತ್ರ ಹೇಳಿದ್ವಿ, ಪ್ರವರನೂ ಹೇಳಿದ್ವಿ. ಗೋತ್ರ, ಸೂತ್ರ, ಪ್ರವರ, ಶಾಖೆ 4 ಶಾಖೆಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಪ್ರಣವವೇದಕ್ಕೆ ಶುಕ್ಲ ಯಜುರ್ವೇದ ಅಂತ ಹೇಳಿದ್ವಿ. ಇನ್ನು 2 ಇದ್ದಾವೆ, ಜ್ಞಾಪಿಸ್ಕೊಳ್ಳಿ. ಅವು ಯಾರ್ಯಾರಿದ್ದಾವೋ ಇಲ್ವೋ ಗೊತ್ತಿಲ್ಲ. ಶಿಖ, ಯಜ್ಞೋಪವೀತ. ವಿಶ್ವಬ್ರಾಹ್ಮಣನಾದವನಿಗೆ ಶಿಖೆ ಇರಬೇಕು ಅಂತ ಇದೆ.
ಎಲ್ಲ ವಿಶ್ವಬ್ರಾಹ್ಮಣರು ಭಾಳಷ್ಟು ಜನ ಕುಳಿತಿದ್ದೇವೆ. ಶಿಕೆ ಯಾರಿಗಿದೆ ಅಂತ ಅಂದರೆ ಎಲ್ಲ ಮುಟ್ಟು ನೋಡ್ಕೊಳ್ಬೇಕು. ಶಿಕೆ ಯಾರಿಗಿಲ್ಲ, ಯಜ್ಞೋಪವಿತ ಏನೋ ಕೆಲವ್ರಿಗೆ ಇರ್ಬೋದೋ ಏನೋ, ಇನ್ನೂ ಎಷ್ಟು ಜನರಿಗೆ ಅದು ಇಲ್ಲದೆ ಇರ್ಬೋದೋ ಏನೋ. ಏನಾಗ್ತಾ ಇದೆ ಅಂತ ಅಂದರೆ ನಮ್ಮ ಸಂಸ್ಕಾರ ಎಲ್ಲವೂ ಕೂಡ ಪಾಶ್ಚಾತ್ಯ ಸಂಸ್ಕೃತಿಯೊಳಗೆ ಬೆರೆತು ಹೋಗಿದೆ. ನಮ್ಮ ಉಡುಗೆ ತೊಡುಗೆಗಳು, ಹಾಕಿಕೊಳ್ತಕ್ಕಂಥ ವೇಷಭೂಷಣಗಳು, ತಿಂತಕ್ಕಂಥ ಆಹಾರ ಪದ್ಧತಿ ಎಲ್ಲವೂ ಕೂಡ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಸೇರಿ ಹೋಗ್ತಾ ಇದೆಯಲ್ಲ. ಬಹುಶಃ ಎಷ್ಟೋ ಶತಮಾನಗಳಿಂದ ನಮ್ಮ ದೇಶವನ್ನು ಆಳಿದಂಥ ಪರಕೀಯರ ಜೊತೆಯಲ್ಲಿ ನಮ್ಮ ಸಂಸ್ಕಾರವೂ ಕೂಡ ಹೋಗೇ ಬಿಟ್ಟಿದೆಯೋ ಏನೋ ಅನ್ನಿಸ್ತದೆ. ಅದನ್ನು ಮತ್ತೆ ನಾವು ಪಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಆ ಶಂಕ ಗೊಗುರಿತಾ ಇತ್ತಲ್ಲ, ನನ್ನ ಇಂಥ ಅವನ ಕೈನಲ್ಲಿ ಸಿಕ್ಕಾಕೊಂಡಿದ್ದೇನಲ್ಲ ಅಂತ. ಇನ್ನು ಮುಂದೆ ಆದರೂ ಕೂಡ ನಮ್ಮ ನವಪೀಳಿಗೆಯವರ ಕೈನಲ್ಲಿ ಉತ್ತಮವಾದಂಥ ಸಂಸ್ಕಾರವನ್ನು ಹೊಂದಿದಂಥ ನಮ್ಮ ಸಮಾಜ ಶ್ರೀಕೃಷ್ಣನ ಕೈಯಲ್ಲಿರ್ತಕ್ಕಂಥ ಪಾಂಚಜನ್ಯದಂತೆ ಮೊಳಗಲಿ ಅಂತಕ್ಕಂಥದ್ದಾಗಿ ಆ ವಿಶ್ವಕರ ಸ್ವಾಮಿಯನ್ನು ಪ್ರಾರ್ಥಿಸಿ ಹರಿಸಿ ನಮ್ಮೆರಡು ಮಾತು ಮುಗಿಸ್ತೇವೆ. ಶುಭಂಭಯ. ಬಂಧುಗಳೇ, ಇನ್ನೊಂದು ಮಾತು ಮಾಡ್ತೀವಿ. ಸ್ವಾಮೀಜಿ ಮತ್ತು ನಿಮ್ಮ ಭಾಷಣ ಮುಂದುವರಿಸ್ತೀರ ಅಂತ ಅನ್ಬೇಡಿ. ನಾವು ಹೇಳಿದ್ವಿ ನಮ್ಮ ಮಠದಲ್ಲಿ ನಮ್ಮ ಗುರುಗಳ ಈಗಾಗಲೇ ಸಹಸ್ರಮಾನೋತ್ಸವ ಹತ್ತಿರ ಬಂದಿದೆ ಅಂತ. ನಾವು ನಮ್ಮ ಮಠದಲ್ಲಿ 30ನೇ ತಲೆಮಾರಿನವರು. ಅಲ್ಲಿ ಹೊಸೂರಿನಲ್ಲಿ ಮೊಟ್ಟ ಮೊದಲ ಸ್ಥಾಪನೆ ಆಗ್ತದೆ, ಅಲ್ಲಿ 12 ತಲೆಮಾರಾಗಿ ಹೋಗ್ತದೆ. ಇಲ್ಲಿ ಅರೆಮಾದನಹಳ್ಳಿಯಲ್ಲಿ ಅವರು ಜೀವೈಕ್ಯ ಸಮಾಧಿಸ್ಥರಾಗಿ ಅಲ್ಲಿಗೆ ಬಂದಂಥ ಗುರುಗಳಿಂದ 16 ಗುರುಗಳ ಅಧಿಷ್ಠಾನ ಇದೆ ನಮ್ಮ ಮಠದಲ್ಲಿ. 17 ಗುರುಗಳು ಆಗಿ ಹೋಗಿದ್ದಾರೆ, ನಾವು 18ನೇಯವರು. ಈ ಮುಂದೆ ಇದೇ ತಿಂಗಳು 26ನೇ ತಾರೀಕು, ಇದೇ ಫೆಬ್ರವರಿ 26ನೇ ತಾರೀಕು ಪಾಲ್ಗುಣ ಶುಕ್ಲ ದಶಮಿ, ನವಮಿ ದಶಮಿ 2 ದಿನದಲ್ಲಿ ನಮ್ಮ ಉತ್ತರಾಧಿಕಾರಿಗಳಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಶಿಷ್ಯ ಸ್ವೀಕಾರ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಕ್ಕಂಥದ್ದಾಗಿ ನಾವು ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಅವ್ರಿಗೂ ಕೂಡ ಮೈಸೂರಿನಲ್ಲಿ ಸಂಸ್ಕೃತ ವೇದಾಧ್ಯಯನ ಎಲ್ಲ ಮಾಡಿಸಿ ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾದಂತೆ ಅವರಿಗೆ ಇಂಜಿನಿಯರಿಂಗ್ ಕೂಡ ಮುಗಿಸಿ ಅವರಿಗೆ ಋಷಿಕೇಶಕ್ಕೆ ಕಳಿಸಿ ಅಲ್ಲಿ ಪ್ರಸ್ಥಾನತ್ರಯಗಳ ವೇದಾಂತ ಪಾಠವೂ ಕೂಡ ಆಗಿದೆ. ಹಾಗಾಗಿ ಅವರಿಗೆ ಈ ಮುಂದೆ ಇದೇ ತಿಂಗಳು 26ನೇ ತಾರೀಕು ಸನ್ಯಾಸ ದೀಕ್ಷೆಯನ್ನು ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತಕ್ಕಂಥ ಸ್ವಾಗತವನ್ನು ಮಾಡ್ತಾ ನಿಮ್ಮೆಲ್ಲರಿಗೆ ಆ ವಿಶ್ವಕರ್ಮನ ಅನುಗ್ರಹ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ಹರಿಸಿ ನಮ್ಮೆರಡು ಮಾತು ಮುಗಿಸ್ತೇವೆ. ಶುಭಂಭಯ. ಜಾಗತಿಕ ವಿಶ್ವಕರ್ಮ ಸಮುದಾಯದ ಒಂದು ಪ್ರೋಗ್ರಾಮ್ನಲ್ಲಿದ್ದೀವಿ. ಈ ಪ್ರೋಗ್ರಾಮ್ ಹೇಗೆ ಅನ್ನಿಸ್ತು ಅಂದರೆ ಅನ್ನುವಂಥದ್ದು ಊರಿನಲ್ಲಿ ನೋಡ್ತೀವಿ. ಸೊ ಮುಂಬೈನಲ್ಲಿ ಇಂಥ ಒಂದು ಕಾರ್ಯಕ್ರಮದಿಂದ ಏನು ಉಪಯೋಗ ಅನ್ನುವಂಥ ಮಾಹಿತಿಯನ್ನು ಒಂದು ಉಪನಯನ ಮಲ್ಪುನ ಒಂಜಿ ಎಂಕ್ಲೆನ ಒಂಜಿ ಐಡಿಯಾ ಸ್ಟಾರ್ಟ್ ಆಯ್ನ ಪಂಡ ಎಂಕ್ಲೆ ಒಂಜಿ ನಮ್ಮ ಸಮಾಜಗೂ ಪ್ರತಿಯೊರಿಗೆ ಒಂಜಿ ಬಡವೇರೆ ಎಲ್ಲ ಇತ್ತಂಡ ಏರ್ಲ ಬಂಗಡಿತ್ತಂಡ ಇವಾಗ ಅಗ್ಲಿ ಪ್ರತಿಯೊರನ್ನ ಒಂಜಿ ಉಪನಯನದ ಒಂದು ಕಾರ್ಯ ಒಂದು ಆವಡಂದು ಒಂಜಿ ಮನಸ್ಸಿನ ಇಚ್ಛೆ ಇತ್ತಂದ್ರೆ ಎಂಕ್ಲೆನ ನಮ್ಮನ್ನ ಜನಕ್ಲೇಗ ಆ ಥರ ಕೆಲಸ ಮಲ್ಪುನ ಒಂಜಿ ಇಚ್ಛೆ ಇತ್ತಂದು ಅಂಚನೆ ಇಂಚ ಮಸ್ತ್ ಎಂಕ್ಲೆನ ಒಂಜಿ 15 ಜನ ಒಟ್ಟು ಬತ್ತ ಇರ್ಬೇಕು ಒಂಜಿ ಗ್ರೂಪ್ ಮಲ್ತದ ನಮಗೆ ಒಂದು ಇನಿಷಿಯೇಟ್ ಮಲ್ದ ಅಂಚನೆ ಫಸ್ಟ್ ಪ್ರೋಗ್ರಾಮ್ ಇತ್ತನು ಸಕ್ಸಸ್ಫುಲ್ ಹಣ್ಣು ನನ್ನ ಎದುರು ಪೋದ್ನ ಎಂಕ್ಲಿನ ಮಸ್ತ್ ಇಂಚ ಪೂರ ಎಂಕ್ಲಿನ ಕಮ್ಯುನಿಟಿಗೆ ಆದ ಪ್ಲ್ಯಾನ್ಸ್ ಉಂಡು. ಅಕಾರ್ಡಿಂಗ್ಲಿ ನೆಕ್ಸ್ಟ್ ಮೀಟೆಡ್ ವಿಲ್ ಡಿಸೈಡ್ ಆನ್ ದಿ ನೆಕ್ಸ್ಟ್ ಪ್ಲ್ಯಾನ್. ಅಂಚನೆ ಎಂಕ್ಲಿನ ಕಮ್ಯುನಿಟಿಗೆ ಎಡ್ಡೆ ಅವಡು ನನ್ನೆಲ್ಲ ಎಂಕ್ಲ ಯೂತ್ ಎದುರು ಬತ್ತದ ಎಂಕ್ಲಿನ ಜನಕ್ಲೆಗೆ ಆದ ಮಲ್ಪುನ ಒಂಜಿ ಸಪೋರ್ಟ್ಲೋ ಬೋರ್ಡು ಅಂಚನೆ ಪ್ರತಿಯೊರು ಒಟ್ಟಾದ ಒಂಜಿ ನನ್ನೆಲ್ಲ ಎಂಕ್ಲಿನ ಕಮ್ಯುನಿಟಿ ಮಿತ್ಲು ಹೋಗಿ ನಂಚಿದ್ನ ಮಲ್ಪುನ ಒಂಜಿ ಭಾವನೆ ಉಂಟು. ಖಾಲಿ ಉಪನಯನ ಅಲ್ಲದೆ ಕೆಲವೊಂದು ಸಂಸ್ಕೃತಿ ಅಂತ ಹೇಳಿದ್ರೆ ಪ್ರೋಗ್ರಾಮ್ನ ಮಾಡಿದ್ರು, ಕೆಲವ್ರನ್ನ ಗೌರವಿಸಿದ್ರು, ಅದರ ಮಾತಾಡೋದಾದರೆ ನಾವು ಈಗ ಉಪನಯನ ಇಸ್ ಜಸ್ಟ್ ಅ ಸ್ಟಾರ್ಟ್. ನಾವು ಇದರ ಮುಂದೆ ನಮಗೆ ಇದು ಮಾಡಲಿಕ್ಕೆ ಉಂಟು ಕಿ ವಿ ಹ್ಯಾವ್ ಎವ್ರಿಥಿಂಗ್ ಆನ್ ಅ ಸೋಷಲ್ ಕಾಸ್, ವೆದರ್ ಇಟ್ ಈಸ್ ಫಾರ್ ಪಬ್ಲಿಕ್ ಆ್ಯಂಡ್ ಫಾರ್ ದ ಸೊಸೈಟಿ ಇನ್ ಲಾರ್ಜ್. ಸೊ ಮುಂದೆ ತುಂಬ ಪ್ಲ್ಯಾನ್ಸ್ ಉಂಟು. ನಾವು ಇಟ್ ಈಸ್ ಟು ಅರ್ಲಿ ಟು ಸೇ ಸಮಥಿಂಗ್ ನ್ಯೂ. ಸೊ ವಿಲ್ ಕಮ್ ಅಪ್ ವೆರಿ ಸೂನ್ ಆ್ಯಂಡ್ ದಟ್ ವಿಲ್ ಬಿ ಕಮ್ ಟು ಯು. ಥ್ಯಾಂಕ್ ಯು. ನಾವು ಇದು ಎಲ್ಲ ಸ್ಟಾರ್ಟ್ ಮಾಡಿದ್ದು ನಮ್ಮ ಕಮ್ಯುನಿಟಿ ಒಂದು ಉದ್ಧಾರ ಆಗಬೇಕದಂತೆ ಅದರ ಹೆಸರಿಗೆ ಸ್ಟಾರ್ಟ್ ಮಾಡಿದ್ದು. ಈಗ ನಾವು ಉಪನಯನ ಸಾಮೂಹಿಕ ಉಪನಯನ ಮಾಡಿ ಶುರು ಮಾಡಿದ್ದೇವೆ. ಈಗ ತುಂಬ ಕೆಲಸ ಆಗಲಿಕ್ಕೆ ಉಂಟು. ನಾವು ಈಗ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತೇವೆ. ಮಕ್ಕಳಿಗೆ ಎಂತ ಮಾಡಬೇಕು ಗೊತ್ತಿರುವುದಿಲ್ಲ ಮಕ್ಕಳಿಗೆ 10th ಆದ ನಂತರ.
ಅವರಿಗೆ ಏನು ಮಾಡಿದೆ, ಎಷ್ಟು ಸ್ಕೋಪ್ ಉಂಟು ಫ್ಯೂಚರಲ್ಲಿ, ಅದು ಎಲ್ಲ ಕೌನ್ಸಿಲಿಂಗ್ ಮಾಡಿಕೊಡ್ತೇವೆ. ಅವರಿಗೆ ಫೀಲ್ಡ್ ಚೂಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ, ಅದು ಎಲ್ಲ ಮಾಡಲಿಕ್ಕೆ ಉಂಟು. ಮತ್ತು ತುಂಬ ಕೆಲಸ ಸಹ ಆಗಲಿಕ್ಕೆ ಉಂಟು. ಸಾಮೂಹಿಕ ಮದುವೆ ಸಹ ಮಾಡುವ ವಿಚಾರ ಸಹ ಉಂಟು. ನೋಡುವ ಹೇಗೆ ಮುಂದೆ ದೇವರು ಹೇಗೆ ನೋಡ್ತೇವೆ ಹಾಗೆ. ಜಸ್ಟ್ ಆ್ಯಡ್ ಮಾಡಲಿಕ್ಕೆ ಹೇಳಿದ್ರೆ, ವೆನ್ ವಿ ಸ್ಟಾರ್ಟೆಡ್ ಇದು ನಾವು 70 days ಬಿಫೋರ್ ಸ್ಟಾರ್ಟ್ ಮಾಡಿದ್ವಿ. ನಾವು ಸಂಕಲ್ಪ ಮಾಡಿದಂಥದ್ದು ಯಾರು ಅಂಡರ್ ಪ್ರಿವಿಲೇಜ್ಗೆ ಯಾರಿಗೆ ಉಪನಯನ ಆಗೋದಿಲ್ಲ, ಹೌ ವಿ ಕ್ಯಾನ್ ಹೆಲ್ಪ್ ಇನ್ ಅ ಸೋಷಲ್ ಕಾಸ್. ಅದು ದಟ್ ವಾಸ್ ದ ಇನಿಷಿಯಲ್ ಟಾಕ್ ವಿಚ್ ವಿ ಡಿಸೈಡೆಡ್. ಅದು 70 days ಕನ್ವರ್ಷನ್ ಇನ್ ಟು ದಿಸ್ ರಿಯಾಲಿಟಿ. ಇಟ್ ಈಸ್ ಎಂಟೈರ್ ಕ್ರೌಡ್ ಬಂದದು. ನಮಗೆ ಸೊಸೈಟಿಯಿಂದ ತುಂಬ ಸಪೋರ್ಟ್ ಸಿಕ್ಕಿತ್ತು. ಡೊನೇಷನ್ ನಾವು ನೀನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅದನ್ನು ಜಾಸ್ತಿ ಡೊನೇಷನ್ ಬಂದಿದೆ ನಮಗೆ. ನಾಟ್ ಅಕ್ರಾಸ್ ಕಮ್ಯುನಿಟಿ ಫ್ರಮ್ ಮುಂಬೈ, ಇಟ್ ಹ್ಯಾಸ್ ಕಮ್ ಫ್ರಮ್ US, ಯುರೋಪ್, ಪೂರ ಕಡೆಯಿಂದ ನಮಗೆ ಡೊನೇಷನ್ ಬಂದಿದೆ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಬಿಗಿನಿಂಗ್. ಒಂದು ಸಲ ಜನವ್ರಿಗೆ ಗೊತ್ತಾಗ್ತಾರೆ ಕೆ ನಾವು ಖಾಲಿ ಮಾತಾಡೋದಿಲ್ಲ, ನಾವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆ್ಯಕ್ಚುಲಿ ಕಾಸ್ಟ್ ಮಾಡಿದ್ದೇನೆ. ಒಂದೊಂದು ರೂಪಾಯಿದು ಲೆಕ್ಕ ಕೊಟ್ಟಿದ್ದೆ ನಾವು. ನಿಮ್ಮ ಹೆಸರು? ವೇದಾಚಾರ್ಯ. ಐಶ್ವರ್ಯ ಆಚಾರ್ಯ. ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು 2 ನುಡಿ ಹೇಳುವುದಾದರೆ? ಮುಂಬೈಯಲ್ಲಿ ಸಾಮೂಹಿಕ ಉಪನಯನ ಇದೇ ಫಸ್ಟ್ ಟೈಮ್ ಆಗಿದ್ದು. ತುಂಬ ಖುಷಿಯಾಯಿತು. ಊರಿನಲ್ಲಿ ನೋಡಿದ್ವಿ ನಾವು, ಮುಂಬೈದಲ್ಲಿ ಆಗಿದ್ದು ತುಂಬ ಖುಷಿಯಾಯಿತು. ತುಂಬ ಒಳ್ಳೆ ಮಾಡಿದ್ದಾರೆ ಪ್ರೋಗ್ರಾಮ್. ಹೀಗೆ ಮುಂದೆ ಇದೇ ಥರ ಪ್ರೋಗ್ರಾಮ್ ನಡೀತಾ ಇರಲಿ. ನಾವು ತಾನದಿಂದ ಬಂದಿದ್ದೀವಿ ನೋಡಲಿಕ್ಕೆ, ಫ್ಯಾಮಿಲಿ ಸಹಿತ. ತುಂಬ ಒಳ್ಳೆ ಮಾಡಿಕೊಟ್ಟಿದ್ದಾರೆ ಪ್ರೋಗ್ರಾಮ್. ಖುಷಿಯಾಯಿತು ನೋಡಿ. ಊರಲ್ಲಿ ಹೋದಾಗ ಮಾತ್ರ ಈ ಉಪನಯನ ಒಂದು ಪ್ರೋಗ್ರಾಮ್ನ ನೋಡ್ತೀರಾ? ಯಾವ ಥರ ಅನುಭವ ಆಯಿತು? ಮುಂಬೈನಲ್ಲಿ ಇದು ಫಸ್ಟ್ ಟೈಮ್ ಆಗ್ತಾ ಉಂಟು. ಆದರೆ ತುಂಬ ಜನ, ಅಂದರೆ ಇಷ್ಟು ಜನ ಸೇರ್ತಾರಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ತುಂಬ ನಾವು ಎಣಿಸಿದ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಮತ್ತು ಅಷ್ಟೇ ಜನ ಬಂದು ಅಷ್ಟೇ ಸಪೋರ್ಟ್ ಕೊಟ್ಟು ಇದು ಒಳ್ಳೆ ರೀತಿ ಸಾಮೂಹಿಕ ಉಪನಯನ ನಡೆಸಿಕೊಟ್ಟಿದ್ದಾರೆ. ಇದೇ ರೀತಿ ಮುಂದೆ ಯಾವುದಾದ್ರೂ ಒಳ್ಳೆ ಕೆಲಸ ಸೊಸೈಟಿಗಾಗಿ ಮಾಡಲಿ ಅಂತ ನಾವು GVCಗೆ ಅಂದರೆ ಇದು ಕೊಡ್ತೇವೆ, ಮೋಟಿವೇಶನ್ ಕೊಡ್ತೇವೆ, ಸಪೋರ್ಟ್ ಕೊಡ್ತೇವೆ. ಸೊ ಥ್ಯಾಂಕ್ ಯು. ನೀವು ಹೇಳಿದ ಹಾಗೆ ಪ್ರೋಗ್ರಾಮ್ನಲ್ಲಿ ಸಹ ಅನೌನ್ಸ್ ಆದಾಗೆ ಇವರ ಟೀಮ್ನಲ್ಲಿ ತುಂಬ ಪ್ಲ್ಯಾನಿಂಗ್ಗಳಿದೆ. ಆ ಪ್ಲ್ಯಾನಿಂಗ್ಗಳೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ನಾವು ಸಹ ಹಾರೈಸುವ. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಿಯಾಂಕಾಚಾರ್ಯ. ಇವತ್ತಿನ ಸಾಮೂಹಿಕ ಉಪನಯನದ ಬಗ್ಗೆ ಒಂದು ಕಾರ್ಯಕ್ರಮ ನಡೆದಾಗ ನಿಮಗೆ ಯಾವ ಒಂದು ಖುಷಿ ಆಯಿತು, ಸಂತೋಷ ಆಯಿತು, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಬೇಸಿಕ್ಲಿ ಪಂಡ ಮಸ್ತ್ ಟೈಮ್ ದಿಂಚಿ ಎಂಚಿಲ ಆತು ಒಂದು ಇತ್ತೀಜೆ ಒಂದು ಮಾತು ತುಂಬ ಪಂಡ ಇಷ್ಟ ಅಂಡ್ ದಾಯ್ಕ್ ಪಂಡ ಯಾನ್ ಬಗ ನಮ್ಮನೆ ಉಪ್ಪುನು. ಸೊ ವಿ ಆರ್ ಫ್ರಮ್ ದಟ್ ಲೋ ಮಿಡಲ್ ಕ್ಲಾಸ್ ಟು ಮಿಡಲ್ ಕ್ಲಾಸ್ ಅಂಚ ಬಲ್ತಿನಾಗಲು. ಸೊ ಇಂಚ ಮಾತ ತುಂಡ ಖುಷಿ ಆಪುಂಡು. ಫಸ್ಟ್ ಮಾತ ಈತ್ ಮಾತ ಒಂದಿತ್ತೀಜೆ ಒಂದು ಮಾತ ಪಂಡ ಕಮ್ಯುನಿಟಿ ಒಟ್ಟುಡು ಪೋಂದುಂಡ ತಾವು ತೋಜುಂಡು ಬರ್ಪುಂಡು. ಸೊ ಇವಾಗಿನ ಯೂತಿನವರಿಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಟೈಮ್ ಇರೋದಿಲ್ಲ, ಊರಲ್ಲಿ ಹೋಗಿ ಇಂಥ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಸೊ ಆವಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದೀಗ ಮುಂಬೈನಲ್ಲಿ ನೀವು ನೋಡಿದ್ರಿ, ಇದನ್ನು ಖಾಲಿ ಊರಲ್ಲಿ ಹೋದಾಗ ಮಾತ್ರ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅವು ಸರಿ ಪಂಡ ಮುಲ್ ತೂವೆರೆಗೆ ಅವು ಮಾತ ಆತಿಜ್ಜಿ ಮುಲ್ ಮಾತ ಬ್ರಹ್ಮೋಪದೇಶ ಮಾಂಡಲ ಮಸ್ತಿ ಎಲ್ಲ ಖಾಲಿ ಹಾಲಿಡೇ ಆತ್ ಮಾತ ಹಾಕ್ಕೊಂಡು ಊರ್ಡಿ ಅಂಚ ಮಲ್ಲ ಇಲ್ಲಡ್ ಮಾತಗಳು ಬರ್ಪೇರು ತೂಪೇರು ಕುಲ್ಲುವೇರು ಬಟ್ ಅವು ಎಡ್ಡೆ ಹಾಕ್ಕೊಂಡು ಒಂದು ಇಲ್ಲದಾಗಲೇ ಹಾಪಿನಿ ಅವು ಮಾತ ಆತ ಗುರ್ತಲ್ಲ ಪರಿಚಯ ಹಾಪುಜಿ ಇದು ಅಂಕಲ್ಲ ಮೂಲಿಪ್ಪು ಆತ ಅಂಕಲ ಅರ್ಧ ಕುಟುಂಬದ ಮಾತ ಗುರ್ತ ಇಜ್ಜಿ ಮುಲ್ ಬರ್ತದೆ ಗುರ್ತ ಹಾಕೊಂಡು ಏರ್ ಬಂದು ಸೊ ಅವು ಎಡ್ಡೆ ಸೊ ಥ್ಯಾಂಕ್ ಯು. ನಿಮ್ಮ ಸಂಪೂರ್ಣ ಹೆಸರು? ಶ್ರೀಧರಾಚಾರ್ಯ. ಓಕೆ, ಇವತ್ತಿನ ಸಾಮೂಹಿಕ ಒಂದು ಉಪನಯನ ನಡೀತು ಟಿಕ ವಿಶ್ವಕರ್ಮ ಸಮುದಾಯದ ಒಂದು ಟೀಮಿನ ಮುಖಾಂತರ. ಸೊ ಈ ಒಂದು ಟೀಮಿಗೆ ಒಂದು ಸಂದೇಶ ಕೊಡೋದಾದರೆ ಅಥವಾ ಈ ಪ್ರೋಗ್ರಾಮ್ ಹೇಗಾಯಿತು ಅಂತ ಹೇಳೋದಾದರೆ? ಇವತ್ತಿನ ಈ ಸಾಮೂಹಿಕ ಉಪಕರ್ಮ ಕಾರ್ಯಕ್ರಮ ಜಾಗತಿಕ ವಿಶ್ವಕರ್ಮ ಸಮುದಾಯದ ಎಲ್ಲ ಸದಸ್ಯರು ಸೇರಿ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ತುಂಬ ಒಳ್ಳೆಯದು. ಇಂಥ ಕಾರ್ಯಕ್ರಮ ಸಮಾಜದಲ್ಲಿ ಯಾವಾಗಲೂ ನಡೀತಾ ಇರಬೇಕು. ನಮ್ಮ ವಿಶ್ವಕರ್ಮ ಸಮಾಜದವರು ಇಂಥ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇರಬೇಕು. ಅದರಿಂದ ನಾವು ಎಲ್ಲರೂ ಒಟ್ಟಾಗ್ತೇವೆ. ಎಲ್ಲರೂ ವಿಶ್ವಕರ್ಮದ ಒಂದು ಉಪನಯನ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಬಗ್ಗೆ ತಿಳುವಳಿಕೆ ಬರ್ತದೆ. ಹಾಗಾಗಿ ತುಂಬ ಒಳ್ಳೆಯದು. ನಾನು ದೇವಸ್ಥಾನದ ಪ್ರತಿನಿಧಿಯಾಗಿ ತುಂಬ ಹೃದಯದ ಧನ್ಯವಾದವನ್ನು ಅವರಿಗೆ ಅರ್ಪಿಸ್ತೇನೆ. ಅವರಿಗೆ ಅಭಿನಂದನೆಗಳು. ದೇವಸ್ಥಾನ ಕಾಳಿಕಾಂಬಾ ದೇವಸ್ಥಾನ ಪನ್ವೇಲ್ ನವಿ ಮುಂಬೈ ಇದರದ್ದು ಅಧ್ಯಕ್ಷರಾಗಿ ಅವರ ದೇವಸ್ಥಾನ ತರಪಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಹೀಗಿನ್ನು ಮುಂದೆ ಒಳ್ಳೆ ಸಮಾಜ ಸೇವಾ ಕಾರ್ಯಕ್ರಮ ನಡೆಸ್ತಾ ಇರಲಿ ಅಂತೇಳಿ ಹರಿಸ್ತೇನೆ. ಜೈ ಕಾಳಿಕಾಂಬ. ಇವತ್ತದ್ದು ನಮಗೆ ಭಾಗವಹಿಸಿ ನಾವು ಇವತ್ತು ಕಾಳಿಕಾಂಬ ವಿಶ್ವಕರ್ಮ ಸೇವಾ ಸಂಘದಿಂದ ನಾನು ಉಪಾಧ್ಯಕ್ಷ ಆಗಿದ್ದೇನೆ.
ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಇಂಥ ಸಮಾಜಕ್ಕೆ ಬೇಕಿದ್ದ ಕಾರ್ಯಕ್ರಮ. ಇಂಥದ್ದು ಇನ್ನೂ ಸಪೋರ್ಟ್ ಮಾಡಿ ಎಲ್ಲರೂ, ನಮ್ಮ ಸಮಾಜ ಇಡೀ ಸಪೋರ್ಟ್ ಮಾಡಬೇಕು, ಇಲ್ಲಿ ಅಂತಲ್ಲ ಎಲ್ಲ ಕಡೆ ಆಗಬೇಕು. ಹಾಗೆ ಇಂಥ ತುಂಬ ನಮ್ಮ ಸಮಾಜಕ್ಕೆ ತುಂಬ ಪಾಪದವರಿದ್ದಾರೆ. ಎಷ್ಟು ಆದಷ್ಟು ನಾವು ಹೆಲ್ಪ್ ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಎಷ್ಟು ಫ್ಯಾಮಿಲೀಸ್ಗೆ ಒಂದು ಉಪಯೋಗ ಆಗ್ತದೆ. ಹಾಗೆ ಇದು ಬರೀ ಇವರಂತಲ್ಲ, ಇನ್ನೂ ಎಲ್ಲರೂ ಒಟ್ಟು ಕೂಡಬೇಕು. ನಾವು ಬಾಂಬೆ ಆಗಲಿ ಊರಲ್ಲಿ ಆಗಲಿ ಎಲ್ಲರೂ ಸೇರಿ ಇಂಥ ಪ್ರೋಗ್ರಾಮನ್ನು ಸಪೋರ್ಟ್ ಮಾಡಿ ಮಾಡ್ತಾನೆ ಇರಬೇಕು. ಥ್ಯಾಂಕ್ಸ್ ಅಷ್ಟೇ. ಉಪನಯನ ಮಾತ್ರ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಊರಿನಲ್ಲಿ ಇದ್ದ ಎಲ್ಲ ಇವತ್ತು ಅವರು ಕೆಲವು ವಿಡೋಸ್ನವ್ರಿಗೆ ಇದು ಮಾಡಿದರೆ ಅವರಿಗೆ ಸಮ್ಮಾನ ಕೊಟ್ಟದ್ದು ಅದು ಭಾಳನೇ ಒಳ್ಳೆ ಮಾಡಿದ್ದಾರೆ. ಅಂಥ ಕಾರ್ಯಕ್ರಮ ಅಂಥವ್ರಿಗೆ ಸಮ್ಮಾನ ಬೇಕಾದ್ರೆ ಅವರು ಕಷ್ಟ ಬಿಟ್ಟು ಅವರು ಈ ಸಮಾಜದಲ್ಲಿ ಇದ್ದು ಅವರಿಗೆ ಸಮ್ಮಾನ ಇಲ್ಲ ಹೇಳಿದರೆ ಅದೊಂದು ನಾವು ಎಲ್ಲರಿಗೂ ಸನ್ಮಾನಗಳನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇಂಥವ್ರನ್ನ ಗುರುತಿಸಿದಾಗ ಇನ್ನಷ್ಟು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ. ಇದಕ್ಕೆ ನಮ್ಮ ಸಮಾಜದವರು ಆ ಪ್ರಯತ್ನ ಪಟ್ಟು ಅವರನ್ನು ಹುಡುಕಬೇಕು. ಅದು ದೊಡ್ಡ ಕಠಿಣ ಕೆಲಸ. ಆದರೂ ಬಂದಿದ್ದಾರೆ, ಇವತ್ತಿನ ಇದರಲ್ಲಿ ಮಾಡಿದ್ದಾರೆ. ಹೀಗೆ ನಮ್ಮ ಸಮಾಜದ ಕೆಲವರು ಸಾಧನೆ ಮತ್ತು ಇಂಥ ಮಹಿಳೆಯರಿಗೆ ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಇನ್ನು ಮುಂದೆ ಸಹ ಇಂಥವರನ್ನು ಗುರುತಿಸಿ ಇವರು ಇದರಿಂದ ಕೆಲವು ಕಾರ್ಯಕ್ರಮ ಆಗಲಿ, ಅವರಿಗೆಲ್ಲ ಗೌರವ ಸಂದಿಸಲಿ ಅಂತೇಳಿ ಹೇಳ್ತೇವೆ ನಾವು. ನಮ್ಮ ಸಮಾಜಕ್ಕೆ ಒಂದು ಜಾಗೃತಿ ಅಂತ ಹೇಳೋದು, ಎಲ್ಲರ ಜಾಗೃತಿ ಆಗಲಿ. ಹಾಂ, ಎಲ್ಲರೂ ಇದನ್ನು ಮುಂದೆ ಮುಂದಿಂದ ಒಂದು ಶುರು ಆಯ್ತು ಅಂತ ಹೇಳಿ ಪ್ರತಿ ಒಳ್ಳೆ ಕಾರ್ಯಕ್ಕೆ ಯಾವಾಗಾದ್ರೂ ಒಂದು ದಿವಸ ಇರ್ತದೆ. ಇವತ್ತು ಇದೊಂದು ಕಾರ್ಯಕ್ರಮ ಶುರುವಾಗಿದೆ ಅಂತ ಅನೇಕ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ, ಹಾಗೆಲ್ಲ. ಆದರೂ ಇದೊಂದು ಡಿಫ್ರೆಂಟ್ ಇವರು ಉದ್ದೇಶ ಇದ್ದು ಮಾಡ್ತಾ ಇದ್ದಾರೆ, ಒಳ್ಳೆಯದೆಲ್ಲ. ಜಾಗತಿಕ ವಿಶ್ವಕರ್ಮ ಸಮುದಾಯದ ಇದು ಮೊದಲನೆಯ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಅವರಿಗೆ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಒಳ್ಳೆಯದಾಗಬೇಕು ಅಂಥೇಳಿ ನಮ್ಮ ಕಾಳಿಕಾಂಬ ದೇವರಲ್ಲಿ ಆಶೀರ್ವಾದಿಸ್ತೇವೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತೇವೆ. ಇನ್ನೂ ಕೂಡ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂಥೇಳಿ ನಾವು ಕೇಳ್ಕೊಳ್ತೇವೆ. ನಾನು ನಿಮಗೆ ಒಂದು ಕ್ವಶನ್ ಆಗಿ, ನೀವು ರಾಜಕೀಯ ವ್ಯಕ್ತಿಯಾಗಿನೋ ಅಥವಾ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವತ್ತೊಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರಿ. ಸೊ ನೀವು ಸ್ಟೇಜಲ್ಲಿ ನಿಮ್ಮ ಮೈಂಡಲ್ಲಿರುವಂಥ ಪ್ಲ್ಯಾನಿಂಗ್ನ ಹೇಳಿದ್ರಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಬೇಕಾಗಿರುತ್ತದೆ. ಸೊ ಇದು ಹೇಗೆ ಸಾಧ್ಯ? ನೀವು ಕೇಳಿದ ಒಂದು, ನಾನು ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಆದರೆ ಈ ಸಮಾಜದಿಂದ ಬಂದಂಥ ವ್ಯಕ್ತಿ. ನಾನು ವಿಶ್ವಕರ್ಮ ಸಮುದಾಯದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಯಾವ ಸಮುದಾಯದಲ್ಲಿ ನಾವು ಹುಟ್ಟುತ್ತೇವೆ ಆ ಸಮುದಾಯದ, ಆ ಸಮಾಜದ, ಆ ಸಮುದಾಯದ ಋಣ ಇರ್ತದೆ. ಇಲ್ಲಿ ರಾಜಕೀಯ ಅಲ್ಲ, ಇದು ನಮ್ಮ ಹೊಣೆ. ಯಾವ ಒಂದು ಪಾಪದ ಮಕ್ಕಳಿರ್ತಾರೆ ಅಥವಾ ಒಂದು ಅಬಲೆ ಹೆಣ್ಣು ಮಕ್ಕಳಿರ್ತಾರೆ, ಅವರನ್ನು ಪ್ರಬಲವಾಗಿಗೊಳಿಸುವಂಥದ್ದು ನಮ್ಮ ಒಂದು ನೈತಿಕ ಜವಾಬ್ದಾರಿ. ಅದನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಅದನ್ನು ಒಂದು ದೃಢ ಸಂಕಲ್ಪ ಇಟ್ಟು ನಾವು ಇದನ್ನು ಮಾಡಿ ಇವತ್ತು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದು ಒಂದು ಸಮಾಜಕ್ಕೆ, ಅಂದರೆ ನಮಗೆ ಈಗ ಜನಗಳೆಲ್ಲ ಹೇಳಿದ ಒಂದು ಮಾತಲ್ಲಿ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಅಂತ ಬಂದಿದೆ. ಅದು ನೀವು ಸಹ ತುಂಬ ಜನಗಳ ಹತ್ರ ನೀವು ಇಂಟರ್ವ್ಯೂ ತಗೊಂಡು ನೀವು ಇಂಡಿಪೆಂಡೆಂಟಾಗಿ ಜನಗಳ ಹತ್ರ ತಗೊಂಡಾಗ ಜನಗಳ ಅಭಿಪ್ರಾಯ ಅದಕ್ಕೆ ನಾವು ಒಂದು ಸಾರ್ಥಕ ಆಯಿತು. ನಾವು GVC ಅಂತ ಹೇಳಿದ್ರೆ ನಾನು ಯಾಕೆ ಕೇಳಿದೆ ಅಂತಂದರೆ, ಎಲ್ಲೋ ಪ್ರೋಗ್ರಾಮ್ನಲ್ಲಿ ನಾವು ಹೋಗ್ತೀವಿ, ಅದಾದಾಗ ಮಹಿಳೆಯರನ್ನ ಗುರುತಿಸುವಂಥ ಒಂದು ಸಕ್ಸಸ್ ಆದಂಥ ಒಂದು ಕೆಲಸನ ಮಾಡಿದ್ರಿ. ನೀವು ಹೇಳಿದ್ರಿ ಕೆಲವೊಂದು ಮಹಿಳೆಯರನ್ನ ಮಾತ್ರ ಗುರುತಿಸಿದ್ವಿ ಅಂತೇಳಿ. ತುಂಬ ಮೆಚ್ಚುಗೆ ಕೊಡುವಂಥ ಕೆಲಸ. ಯಾಕಂತಂದರೆ ಎಲ್ಲ ಇದರಲ್ಲೂ ಅವಾರ್ಡ್ ಸಿಗ್ತದೆ, ಸರ್ಟಿಫಿಕೇಟ್ ಸಿಗ್ತದೆ. ಆ ಒಂದು ಹೆಣ್ಣು ಮಕ್ಕಳು ಕಷ್ಟಪಟ್ಟಾಗ ಅದರಲ್ಲಿ ಯಾವುದೇ ಅಂತ ಅವಾರ್ಡ್ ಇರೋದಿಲ್ಲ. ಅವರು ಕೊಟ್ಟಂಥ ಸಕ್ಸಸ್ಸು ಅವರಿಗೆ ಅವಾರ್ಡ್ ಅಷ್ಟೇ. ಅವ್ರನ್ನ ಇವತ್ತು ಸ್ಟೇಜಲ್ಲಿ ಕರೆದು ಗುರುತಿಸಿದಂಥದ್ದಕ್ಕೆ ನಮ್ಮ ಚಾನಲ್ನಿಂದ ನಿಮಗೆ ಸ್ಪೆಷಲ್ ಆಗಿ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಕನ್ನಡ ಒಂದು ಮಾತಾಡ್ಬೋದಾ? ಯಾಕಂದರೆ ಮಹಿಳೆಗೆ ಚುಟ್ಟಿ ಇರೋದಿಲ್ಲ, ಮಹಿಳೆಯರಿಗೆ ರಜೆ ಇಲ್ಲ. ನಾವು ಅಫಿಷಿಯಲಿ ರಜೆ ತಗೊಳ್ತೇವೆ, 24 ಗಂಟೆ ಕೆಲಸ ಮಾಡಿ. ಮತ್ತು ಲೈಫಲ್ಲಿ ಇಂಥ ಒಂದು ಇದು ಒಂದು ಜರ್ನಿ ಬಂದಾಗ ಅವರು ಮನಗುಂದದೆ. ನಾವು ಮಹಿಳೆಯರನ್ನು ದೇವಿ ಅಂತ ಯಾಕೆ ನೋಡ್ತೀವಿ ಅಂತಂದರೆ, ಯಾವುದೇ ಸಿಚುವೇಷನ್ನಲ್ಲಿ ಅಂದ್ರೂ ಅವರಿಗೊಂದು ಮಹತ್ವಪೂರ್ಣ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ಸಿಚುವೇಷನನ್ನು ಓವರ್ಕಮ್ ಮಾಡಿ ಮಕ್ಕಳು ಮತ್ತು ಸಂಸಾರದ ಜವಾಬ್ದಾರಿಯನ್ನು ಹೊತ್ತು ಆ ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಂತು
ಆ ಮಕ್ಕಳನ್ನು ಒಂದು ದೇಶಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಂಥ ಮಹಿಳೆಯರಿಗೆ ನಾವು ಇವತ್ತು ಸನ್ಮಾನ ಮಾಡಲಿಲ್ಲ ಅಂತ ಹೇಳಿದರೆ ನಾವು ನಮ್ಮನ್ನು ಮರೆತುಕೊಂಡಾಗೆ. ಬಟ್ ಈ ಪ್ಲಾನಿಂಗ್ ಹೇಗೆ ಬಂತು ನಿಮ್ಮ ತಲೆಗೆ? ನೋಡಿ, ಇದು ಮಾಡ್ತಾ ಮಾಡ್ತಾ ಬಂದೋಯ್ತು. ನಾವು ಮೊದಲಿಂದನೂ ಮಹಿಳೆಯರ ಸಬಲೀಕರಣ ಇರ್ಬೋದು, ಮಕ್ಕಳ ಬಲ ಇರ್ಬೋದು, ಒಂದು ಸೋಷಿಯಲ್ ಕಾಳಜಿ ಇದ್ದಾಗ, ಒಂದು ಸಾಮಾಜಿಕ ಕಾಳಜಿಗೆ ಇದ್ದಾಗ ಇದು ತನ್ನಷ್ಟಕ್ಕೆ ಬರ್ತದೆ. ಯಾಕಂತ ಹೇಳಿದರೆ ನಾನು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ವಾಯ್ಸ್ ಆಫ್ ಇಂಡಿಯನ್ ಟ್ಯಾಕ್ಸ್ ಪೇರ್ನಲ್ಲಿ ಇವರು ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಅದನ್ನು ಇನಾಗ್ರೇಷನ್ ಮಾಡಿದ್ದು. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ನಮ್ಮ ವಾಯ್ಸ್ ಆಫ್ ಇಂಡಿಯನ್ ಟ್ಯಾಕ್ಸ್ ಪೇಯರನ್ನು ಟ್ರಸ್ಟನ್ನು ಇನಾಗ್ರೇಷನ್ ಮಾಡಿದ್ದು. ನಾವು ಇದೆಲ್ಲ ಮಾಡಿದ ಕಾರಣ ಅಂದರೆ ಎಲ್ಲೋ ಒಂದು ಸಮಾಜದ ಕಳಕಳಿ ಇದೆ. ಅದು ನಾವು ಯಾವಾಗ ನೀವು ಆ ಡೈರೆಕ್ಷನಲ್ಲಿ ಯೋಚನೆ ಮಾಡ್ತೀರಿ, ಇಂಥೆಲ್ಲ ಸನ್ನಿವೇಶಗಳು ಬರ್ತದೆ. ಮತ್ತು ಎಲ್ಲ ನಾವು ಸಮಾಜ ಇತರ ಕೆಲಸಗಳನ್ನು ಮಾಡೋ ಒಟ್ಟಿಗೆ ಸಮಾಜದ ಮಹಿಳೆಯರಿಗೆ ನಾವು ಗುರುತಿಸಲಿಲ್ಲ ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಂಡಾಗಲ್ಲ ಅಂತ ಮಾಡಿದ್ದೇವೆ. ಕೆಲವೊಂದು ಸಕ್ಸಸ್ ನಿಮ್ಮ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಇರಲಿ ಅಂತೇಳಿ ನಾವು ಸಹ ಆಶಿಸ್ತೇವೆ. ನಾವು ಈಗ ಮುಂದೆ ನಿಮ್ಮ ವ್ಯೂವರ್ಸಿಗೆ ಹೇಳೋದಂದರೆ, ನಾವು ಮುಂದಿನ ಈಗ ಕಾರ್ಯಕ್ರಮಗಳಿದ್ದಾವೆ. ಎಜುಕೇಷನ್, ನಮ್ಮ ಮಕ್ಕಳ ಕರಿಯರ್ ಕೌನ್ಸಿಲಿಂಗ್ ಇರ್ಬೋದು, ಅದನ್ನು ನಾವು ಜಾಗತಿಕ ವಿಶ್ವಕರ್ಮದವರು ಆರ್ಗನೈಸ್ ಮಾಡೋದ್ರ ಒಟ್ಟಿಗೆ ನಿಮ್ಮ ಯಾವ ವ್ಯೂವರ್ಸ್ನವ್ರು ಬಂದರೂ ಸಹ ಅವರಿಗೆ ವೆಲ್ಕಮ್. ಯಾಕಂದರೆ ಮಕ್ಕಳು ದೇಶದ ಭವಿಷ್ಯ. ಮಕ್ಕಳಿಗೆ ನಾವು ಒಂದು ಕರೆಕ್ಟಾಗಿ ಒಂದು ಎಜುಕೇಷನ್, ಯಾವುದೇ ದೇಶ ಇವತ್ತು ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳಿದರೆ ಆ ದೇಶದ ಎಜುಕೇಷನ್ ಇರ್ಬೋದು ಕೊಟ್ಟಾಗ ಮಾತ್ರ ಆ ದೇಶ ಬಲಿಷ್ಠ ಆಗ್ತದೆ, ಬಲಾಢ್ಯ ಆಗ್ತದೆ ಅನ್ನೋದು ಇತಿಹಾಸ ಗವಾಹ ಇದೆ. ಅದರದ್ದು ಸಹ ಎಷ್ಟು ಮಿತಿಯಲ್ಲಿ ನಾವು ಆಗ್ತದೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ವ್ಯೂವರ್ಸ್ನವರಿಗೆ ನಾವು ಒಂದು ಕಳಕಳಿಯ ಮನವಿ, ನಾವು ಮಾಡುವುದನ್ನು ನಿಮಗೆ ನಿಮ್ಮ ಮೂಲಕ ನಾವು ತಿಳಿಸ್ತೇವೆ. ಅವರು ಸಹ ಬರಲಿ, ಅವ್ರ ಒಟ್ಟಿಗೆ ಅವರ ತಂದೆ ತಾಯಿ ಸಹ ಕರಿಯರ್ ಕೌನ್ಸಿಲಿಗೆ ಬರಬೇಕು. ಯಾಕಂತಂದರೆ ಮಗ ಎಣಿಸ್ತಾನೆ ಡಾಕ್ಟರ್ ಆಗಬೇಕು ಅಂತ, ಅವರ ಸ್ಕಿಲ್ IQ ಟೆಸ್ಟ್ ಆದ ನಂತರ ಅವನು ಇಂಜಿನಿಯರ್ ಆಗಬೇಕು ಅಂತ ಇದ್ದರೆ ಅಪ್ಪ ಪೈಲಟ್ ಮಾಡಲಿಕ್ಕೆ ಹೋದರೆ ಅದು ಆಗೋದಿಲ್ಲ. ಅದಕ್ಕೆ ತಂದೆ ತಾಯಿ ಯಾರಾದರೂ ಪೇರೆಂಟ್ಸ ಒಟ್ಟಿಗೆ ಕೌನ್ಸಿಲಿಂಗಲ್ಲಿ ಕೂರಬೇಕು. ಅವರಿಗೆ ಹಾಗೆ ನಿಮ್ಮ ವೀಕ್ಷಕರಲ್ಲಿ ಯಾರಾದರೂ ಬಂದರೆ ನಾವು ಸ್ವಾಗತ ಮಾಡ್ತೇವೆ. ಬರಬೇಕಂತಾರೆ ಎಲ್ಲರೂ ಸ್ವಾಗತ ಮಾಡ್ತೇವೆ. ಅವರಿಗೆ ನಾವು ಸಮಾಜಕ್ಕೆ ಸೇವೆಯನ್ನು ಮಾಡುವವರು ಇಲ್ಲ, ನಿಮ್ಮ ವ್ಯೂವರ್ಸಿಗೆ ಎಲ್ಲರಿಗೆ ಫ್ರೀ, ಅವ್ರು ಬರಲಿ, ಇದ್ರದ್ದು ಬೆನಿಫಿಟ್ ತಗೊಳ್ಬೋದು. ಯಾಕಂತಂದರೆ ಈಗಿನ ಸ್ಟಡಿ ಅಂತ ಹೇಳಿದ್ರೆ ಜಾಬ್ ಆಗಿರ್ಬೋದು, ಸ್ಟಡಿ ಆಗಿರ್ಬೋದು, ತುಂಬ ಕನ್ಫ್ಯೂಷನ್ ಹೋಗ್ತಾ ಇದೆ. ಇಂಜಿನಿಯರಿಂಗ್ ತೊಗೊಳ್ಬೇಕಾ, ಇನ್ನೊಂದೇನು ಕ್ವಶನ್ ಬರ್ತದೆ. ಡಾಕ್ಟ್ರಿಂಗ್ ಹೋದರೆ ಫೈನಾನ್ಷಿಯಲ್ ಆಗಿರ್ಬೋದು, ಬೇರೆ ಇನ್ನು ತುಂಬ ಕ್ವಶನ್ಗಳು. ಯಾವ ಲೈನಿಗೆ ಹೋಗಬೇಕು ಅಂತ ಸ್ಟೂಡೆಂಟಿಗಾಗಲಿ ಪೇರೆಂಟ್ಸಿಗಾಗಲಿ ಗೊತ್ತಾಗ್ತಾ ಇಲ್ಲ. ನೀವು ಕೊಟ್ಟಂಥ ಮಾಹಿತಿ ತುಂಬ ಚೆನ್ನಾಗಿದೆ. ಸೊ ಇದರಿಂದ ಎಲ್ರಿಗೂ ಯೂಸ್ ಆಗುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತವಾಗಿ. ಯಾಕಂದರೆ ಮಕ್ಕಳಿಗೆ ಡೈರೆಕ್ಷನ್ ಕೊಡಬೇಕಾಗ್ತದೆ. ನೀವು ಓದುವಾಗ ಅವ್ರು ಇದು ಕಾಮರ್ಸ್ ತೊಗೊಂಡ್ರು, ಆರ್ಟ್ಸ್ ತೊಗೊಂಡ್ರು, ಮಾವ ಹೇಳಿದ್ರು, ಚಿಕ್ಕಪ್ಪ ಹೇಳಿದ್ರು ಅಥವಾ ಇನ್ನೊಬ್ರು ಹೇಳಿದ್ರು ಅಂತೇಳಿ ಮಾಡಿದ್ವಿ. ಅದೇ IQ ಟೆಸ್ಟ್ ಆದಾಗ ನಮ್ಮ ಒಳಗೆ ಇರುವಂಥ ಒಂದು ಕಾಳಜಿ, ಸ್ಕಿಲ್, ಆ ಡೈರೆಕ್ಷನ್ನಲ್ಲಿ ನೀವು ಎಜುಕೇಷನ್ ಕೊಟ್ಟಾಗ ಸಕ್ಸಸ್ ಆಗ್ತದೆ. ಹೌದು, ಯಾಕಂದರೆ ಇದು ಬರೀ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಾತ್ರ ಕರಿಯರ್ ಕೌನ್ಸಿಲಿಂಗ್ ಇರ್ತದೆ. ಬಟ್ ನಾವು ಅದನ್ನು ನಮ್ಮ ಮಕ್ಕಳಿಗೆ ಸಹ ತರಬೇಕು, ನಮ್ಮ ಸಮಾಜದ ಮಕ್ಕಳಿಗೆ ಸಹ ತರಬೇಕು ಅನ್ನೋದು ನಮ್ಮ. ಸೊ ಆಲ್ ದ ಬೆಸ್ಟ್. ಇದೇ ಥರ ಇನ್ನಷ್ಟು ಹೊಸ ಪ್ಲಾನಿಂಗ್ ಮಾಡ್ತಾ ಇರಿ, ಸಕ್ಸಸ್ ಸಿಗಲಿ ಅನ್ನೋಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಸೊ ಮಚ್.